ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂದೇಶ ಅಕಾಡೆಮಿ. ಸೊ ಇವತ್ತು ನಾವು ಮುಂಬರುವಂತಹ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆಗಿರಬಹುದು, MVI HK ಆಗಿರ್ಬೋದು, ಮತ್ತು ಯಾವುದೇ ಒಂದು ಗ್ರೂಪ್ ಸಿ ಎಕ್ಸಾಮ್ಸ್ಗಳಿಗೆ ಬೇಕಾಗುವಂತಹ ಕಂಪ್ಯೂಟರ್ ಅವೇರ್ನೆಸ್ ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಇದು ಒಂದು ಮ್ಯಾರಥಾನ್ ಕ್ಲಾಸ್ ಆಗಿರುತ್ತೆ. ಇದರಲ್ಲಿ MS ವರ್ಡು, ಪವರ್ ಪಾಯಿಂಟು, ಎಕ್ಸೆಲ್ಲು ಮತ್ತು ಕಂಪ್ಯೂಟರ್ ಹಾರ್ಡ್ವೇರ್ ರಿಲೇಟೆಡ್ ಆದಂತಹ, ನೆಟ್ವರ್ಕ್ ರಿಲೇಟೆಡ್ ಆದಂತಹ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕು ಅಂತ. ಇದು ಪೇಪರ್ 2 ಕಮ್ಯುನಿಕೇಷನ್ ಪೇಪರಲ್ಲಿ ಬರುವಂಥದ್ದು 3 ಪಾರ್ಟ್ಸ್ ಇರುತ್ತೆ. ನಿಮಗೆಲ್ಲ ಗೊತ್ತೇ ಇರುತ್ತೆ. ಈ ಕ್ಲಾಸು ಬಹಳನೇ ಯೂಸ್ಫುಲ್ ಆಗಿರಬಹುದು ಅಂತ ನನ್ನ ಒಂದು ನಂಬಿಕೆ. ಬಿಕಾಸ್ ಎಕ್ಸಾಮ್ ಹತ್ರ ಬರ್ತಾ ಇದೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ದು. ಅಲ್ಲದೆ ಈ ಕ್ಲಾಸು ಬೇರೆ ಬೇರೆ ಟೈಮ್ಗಳಲ್ಲಿ ನಾವು ಕಂಪ್ಯೂಟರ್ಗೋಸ್ಕರ ಮಾಡಿದಂತಹ ಕ್ಲಾಸಿನ ಒಂದು ಸಮಗ್ರವಾಗಿ ಪ್ಲಸ್ ಅಡಿಷನಲ್ ಕೆಲವಷ್ಟು ಪಾರ್ಟ್ಸ್ ಇದೆ. ಅದೆಲ್ಲವನ್ನೂ ನೀವು ಒಂದ್ಸತಿ ರಿವಿಷನ್ ಮಾಡಿದ್ರೆ ಬಹಳನೇ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ತಡ ಮಾಡದೆ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ರೈಟ್. ಇದಲ್ಲದೆ ನಮ್ಮದೇ ಆದಂತಹ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಅಲ್ಲಿ ನಾವು ಡೈಲಿ ಅಪ್ಡೇಟ್ಸ್ ಅನ್ನು ಶೇರ್ ಮಾಡ್ತಾ ಇದ್ದೀವಿ. ನೀವು ಆ ಟೆಲಿಗ್ರಾಮ್ ಚಾನಲ್ಗೆ ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನಲ್ಲಿ ಸಬ್ಸ್ಕ್ರೈಬ್ ಆಗ್ಬೋದು. ಅಲ್ಲಿ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸು ಸಿಗುತ್ತೆ. ಸೊ ತಡ ಮಾಡದೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಕ್ವೆಶ್ಚನ್ಸ್ ಬರ್ತಾ ಇದೆಯಾ MS Excel ಅಲ್ಲಿ ಅನ್ನೋದು ಅಂತ ನೋಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ, ಯಾವುದೇ ಒಂದು ಪಾರ್ಟ್ ಆಫ್ ದ ಸಿಲೆಬಸ್ ನ ಕವರ್ ಮಾಡ್ಬೇಕಾದ್ರೆ. MS Excel ಅಲ್ಲಿ ಬಹಳಷ್ಟು ಕ್ವೆಶ್ಚನ್ಸ್ ಬರ್ತಾ ಇದೆ. ನೀವು ನೋಡ್ಬೋದು ಇಲ್ಲಿ MS Excel ನಿಗದಿಪಡಿಸುವ ನೀವು ಸೂತ್ರದಲ್ಲಿ ಯಾವುದು ಅಂತ ಫಿಕ್ಸ್ಡ್ ಕಾಲಮ್. ಸೊ ಕಾಲಮ್ ಫಾರ್ಮುಲಾ ಅಂದ ತಕ್ಷಣ ಅದು MS Excel ರಿಲೇಟೆಡ್ ಕ್ವೆಶ್ಚನ್. ಪ್ರೊಟೆಕ್ಟ್ ಶೀಟ್ ಅಂದ್ರೆ ಅದು ಡೆಫಿನೆಟ್ಲಿ Excel ರಿಲೇಟೆಡ್ ಕ್ವೆಶ್ಚನ್. ದೆನ್ ಫಾರ್ಮುಲಾ ಇನ್ Excel, ಸೊ Excel ರಿಲೇಟೆಡ್ ಕ್ವೆಶ್ಚನ್. ಫಾರ್ಮುಲಾ ಇನ್ Excel, MS Excel ರಿಲೇಟೆಡ್ ಕ್ವೆಶ್ಚನ್. ಮತ್ತು ಇನ್ Excel ನಲ್ಲಿ ಆಸಕ್ತಿ ಇರುವ ಒಂದು ಸೆಲ್ ಹೈಲೈಟ್ ಮಾಡಿದಾಗ ಏನಾಗುತ್ತೆ ಅನ್ನೋದು ಕೂಡ Excel ರಿಲೇಟೆಡ್ ಕ್ವೆಶ್ಚನ್. MS Excel ನಲ್ಲಿ 3D ಉಲ್ಲೇಖ ಸೂತ್ರವು ಯಾವುದು ಅನ್ನೋದು ಅದೇ ತರದ ಪ್ರಶ್ನೆ. ಸೊ ಟೋಟಲ್ ನಂಬರ್ ಆಫ್ ರೋಸ್ ಎಷ್ಟು ಅನ್ನೋದು, ಟೆಕ್ಸ್ಟ್ ರ್ಯಾಪ್ ಮಾಡಕ್ಕೆ ಏನು ಶಾರ್ಟ್ ಕಟ್ ಅನ್ನೋದು, ಮತ್ತು ಚೂಸ್ ದ ಇನ್ಕರೆಕ್ಟ್ ಆಪ್ಷನ್, ಒಂದು ಇನ್ಕರೆಕ್ಟ್ ಆಪ್ಷನ್ ಅನ್ನ ಚೂಸ್ ಮಾಡಿ MS Excel ನಲ್ಲಿ ಯಾವುದನ್ನ ಏನಂತ ಕರೀತಾರೆ ಅನ್ನೋದು ಕೂಡ ಪ್ರಶ್ನೆ. ಸೊ ಮತ್ತು ಇನ್ MS Excel ಮ್ಯಾಚ್ ದ ಫಾಲೋಯಿಂಗ್. ಸೊ ನೀವು ನೋಡ್ಬೋದು ಒಂದು ತರದ ಪ್ರಶ್ನೆ ಅಂತಲ್ಲ, ಬೇರೆ ಬೇರೆ ವೆರೈಟಿ ಆಫ್ ಕ್ವೆಶ್ಚನ್ಸ್ ಬರ್ತಾ ಇದೆ MS Excel ನಲ್ಲಿ. ಇವಾಗ ನೋಡಿ, ಡ್ರ್ಯಾಗ್ ಮಾಡಿದ್ರೆ ಎಲ್ವರೆಗೂ ಬರುತ್ತೆ, ಏನಾಗತ್ತೆ, ಒಂದನ್ನ ಎಂಟರ್ ಮಾಡಿ ಅನ್ನೋದು ಒಂದು ತರದ ಪ್ರಶ್ನೆ. ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಅಂದ್ರೆ ಸಂಪೂರ್ಣ ಉಲ್ಲೇಖ ಕೋಶವನ್ನು ಅಂತ ಕೊಟ್ಟಿದ್ದಾರೆ. ಇದನ್ನ Excel ನಲ್ಲಿ ಹೇಗೆ ಮಾಡೋದು ಅನ್ನೋದು ಒಂಥರದ ಪ್ರಶ್ನೆ. ಮತ್ತು ಅದೇ ಕ್ವೆಶ್ಚನ್ ರಿಪೀಟ್ ಆಗಿದೆ ಸೆಲ್ ರೆಫರೆನ್ಸಿನ ಬಗ್ಗೆ, ಮತ್ತು ಆಕ್ಟಿವ್ ಸೆಲ್ಲಿನ ಬಗ್ಗೆ ಪ್ರಶ್ನೆಗಳಿದಾವೆ. ಹಾಗೂ ಫಂಕ್ಷನ್, MS Excel ನಲ್ಲಿ ಫಂಕ್ಷನ್ ರಿಲೇಟೆಡ್ ಪ್ರಶ್ನೆಗಳು ಬರ್ತಾ ಇದೆ, ಮತ್ತು ಹಲವಾರು ಪ್ರಶ್ನೆಗಳು. ಸೊ ಕ್ವೆಶ್ಚನ್ಸ್ ಬರ್ತಾ ಇದೆ MS Excel ನಲ್ಲಿ ಅನ್ನೋದು ಎಸ್ಟಾಬ್ಲಿಷ್ ಆಗಿದೆ. ಯಾಕಿದು ಮುಖ್ಯ ಅಂದ್ರೆ ನಾವು ಆ ರಿಲೇಟೆಡ್ ಮ್ಯಾಟರ್ ಅನ್ನ ನಾವು ನೋಡ್ತಾ ಹೋಗೋದು ಬಹುಮುಖ್ಯ. MS Excel ಇಸ್ ವಾಸ್ಟ್, ಅದು ಒಂದು ದೊಡ್ಡ ಒಂದು ಸಮುದ್ರದಂತ ಒಂದು ಟಾಪಿಕ್. ಇಂಪಾರ್ಟೆಂಟ್ ಪಾರ್ಟ್ಸ್ ಅನ್ನ ಮಾತ್ರ ನಾವು ನೋಡ್ಬೇಕು. ಮೊದಲನೆಯದಾಗಿ, ಸೊ ಇಲ್ಲಿ ನೋಡ್ಬೋದು ನೀವು ಒಂದು ಕೀಬೋರ್ಡಿನ ಚಿತ್ರವನ್ನು ತಗೊಂಡಿದೀವಿ. ಯಾಕೆ ಅಂತ ಅಂದ್ರೆ ಇಲ್ಲಿ ಏನನ್ನ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಯಾವುದು ಪ್ರೆಸ್ ಮಾಡಿದ್ರೆ ಏನು ಪ್ರೆಸ್ ಮಾಡೋದು ಅಂತ ನಿಮ್ಗೆ ಮೆಂಟಲಿ ಒಂದು ಡಿಸ್ಪ್ಲೇ ಮುಖಾಂತರ ತೋರಿಸ್ಬೇಕು ಅನ್ನೋದು ಒಂದು. ಸೆಕೆಂಡು, ಎಕ್ಸೆಲ್ ಹೈಲಿ ಲಾಜಿಕಲ್ ಸಾಫ್ಟ್ವೇರ್, ಒಂದು ಲಾಜಿಕಲ್ ಆದ ಒಂದು ಪ್ಲಾಟ್ಫಾರ್ಮ್. ಅದು ಬಹಳ ತರ್ಕಬದ್ಧವಾಗಿ ಅದನ್ನ ಬೆಳೆಸಿದ್ದಾರೆ ಹಾಗೂ ಅದನ್ನ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಸೊ ಎವ್ರಿ ಪಾರ್ಟ್ ಅಲ್ಲೂ ಒಂದು ಲಾಜಿಕ್ ಇದೆ. ಯಾಕಿದೆ ಹೀಗೆ, ಯಾಕಿದೆ ಹಾಗೆ, ಯಾಕಿದೆ ಹೀಗಿರಬಾರ್ದು ಅಂತ ನಮ್ಗೆ ಆ ಲಾಜಿಕ್, ಆ ತರ್ಕ ಅರ್ಥ ಆಗ್ಬಿಟ್ರೆ ಮುಂದೆಲ್ಲವೂ ಸುಲಭ ಆಗ್ತಾ ಹೋಗ್ಬಿಡತ್ತೆ. ಸೊ ಮೊದಲನೆಯದಾಗಿ ಟು ಸ್ಟಾರ್ಟ್ ವಿತ್ ಏನಪ್ಪಾ ಅಂದ್ರೆ, ಟು ಕ್ರಿಯೇಟ್ ಅ ನ್ಯೂ ವರ್ಕ್ ಬುಕ್ ಏನನ್ನ ಪ್ರೆಸ್ ಮಾಡ್ತೀರಾ ಅನ್ನೋದು ಪ್ರಶ್ನೆ. ಲಾಜಿಕಲಿ ನ್ಯೂ ವರ್ಕ್ ಬುಕ್ ಅಲ್ಲಿ ನಾವು N ಅನ್ನ ನೋಡ್ಬೇಕು, ಯಾಕಂದ್ರೆ ಹೊಸ ವರ್ಕ್ ಬುಕ್ ಬೇಕು. ಹೊಸ ವರ್ಕ್ ಬುಕ್ ಅಂದ್ರೆ N. ಸೊ ಬರೀ N ಪ್ರೆಸ್ ಮಾಡಿದ್ರೆ ಆಗೋದಿಲ್ಲ. ಸೊ ಕಂಟ್ರೋಲ್ ಪ್ಲಸ್ N ನ್ಯಾಚುರಲಿ. ಸೊ ಇಲ್ಲಿ ನಾವು ಕಂಟ್ರೋಲ್ ಆಪ್ಷನ್ ಅನ್ನ ಹಿಡ್ಕೊಂಡು N ಅನ್ನ ಪ್ರೆಸ್ ಮಾಡಬೇಕು. ಇದೆರಡನ್ನೂ ಪ್ರೆಸ್ ಮಾಡಿದಾಗ ನಮ್ಗೆ ಹೊಸ ವರ್ಕ್ ಶೀಟ್ ಓಪನ್ ಆಗುತ್ತೆ ಅಂತ. ಹೇಗೆ? ಉದಾಹರಣೆಗೆ
ಫಾರ್ ಎಕ್ಸಾಂಪಲ್ ಕಂಟ್ರೋಲ್ ಪ್ಲಸ್ ಎನ್ ಅನ್ನ ಒತ್ತಿದಾಗ ನೀವು ನೋಡ್ಬೋದು ಒಂದು ಹೊಸ ವರ್ಕ್ ಶೀಟ್ ಓಪನ್ ಆಯಿತು. ಇದರ ಹೆಸರು ಬುಕ್ 1 ಅನ್ನೋದು ಹೊಸ ವರ್ಕ್ ಶೀಟ್. ಇದಕ್ಕೆ ಮುಂಚೆ ನಮ್ಮ ಹತ್ರ ಆಲ್ರೆಡಿ ಒಂದು ವರ್ಕ್ ಶೀಟ್ ಇತ್ತು. ಆಲ್ ರೈಟ್, ಸೊ ಕಂಟ್ರೋಲ್ ಪ್ಲಸ್ ಎನ್ ಗೆ ಹೊಸ ವರ್ಕ್ ಶೀಟ್ ಅಂದ್ರೆ ಹೊಸದೇ ಒಂದು ಶೀಟ್ ಓಪನ್ ಆಗುತ್ತೆ ಅನ್ನೋದು ಗೊತ್ತಾಯ್ತು. ಟು ಓಪನ್ ಆನ್ ಎಕ್ಸಿಸ್ಟಿಂಗ್ ವರ್ಕ್ ಬುಕ್ ಅಂದ್ರೆ ನಿಮ್ಮ ಫೋಲ್ಡರ್ಸ್ ಅಲ್ಲಿ ಯಾವುದೋ ಒಂದು ಕಡೆ ಸೇವ್ ಆಗಿದೆ ಏನೋ ಒಂದು, ಅದನ್ನ ಓಪನ್ ಮಾಡಬೇಕು. ಇಲ್ಲಿ ಓ ಅನ್ನೋದು ಇದೆ. ಲಾಜಿಕಲಿ ಏನ್ ಮಾಡಿದ್ದಾರೆ ಮೈಕ್ರೋಸಾಫ್ಟ್ ಅವರು, ಕಂಟ್ರೋಲ್ ಪ್ಲಸ್ ಓ ನ ಪ್ರೆಸ್ ಮಾಡಿದ್ರೆ ಓಪನ್ ಆಗ್ಬೇಕು. ಸೊ ಕಂಟ್ರೋಲು, ಈ ಕಂಟ್ರೋಲ್ ಆದ್ರೂ ಪ್ರೆಸ್ ಮಾಡಬಹುದು, ಈ ಕಂಟ್ರೋಲ್ ಆದ್ರೂ ಪ್ರೆಸ್ ಮಾಡಬಹುದು, ಇದು ಪ್ಲಸ್ ಓ ಅನ್ನ ಪ್ರೆಸ್ ಮಾಡಬೇಕು. ಸೊ ಓ ಫಾರ್ ಓಪನ್ ಅಂತ ಮಾಡ್ಕೊಂಡ್ರೆ ನಾವು ಆಲ್ ಟ್ಯಾಬ್ ಹಿಡ್ಕೊಂಡು ಹೋದ್ರೆ ಕಂಟ್ರೋಲ್ ಓ ಅನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಎಲ್ಲ ಓಪನಿಂಗ್ಸ್ ಕಾಣುತ್ತೆ. ಆಲ್ ಟ್ಯಾಬ್, ಸೊ ಬೇರೆ ಯಾವುದು ವರ್ಕ್ ಬುಕ್ ಅಂದ್ರೆ ಮೊದಲನೆಯದಾಗಿ ಸೇವ್ ಆಗಿದ ವರ್ಕ್ ಬುಕ್ ಎಲ್ಲ ಕಾಣುತ್ತೆ. ರೈಟ್, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಟು ಸೇವ್ ಅ ವರ್ಕ್ ಬುಕ್ ಆರ್ ವರ್ಕ್ ಶೀಟ್. ಫಾರ್ ಎಕ್ಸಾಂಪಲ್ ನಾವು ಏನೋ ಒಂದು ಎಂಟ್ರಿ ಮಾಡಿದೀವಿ, ಎಂಟ್ರಿ ಮಾಡಿದ್ಮೇಲೆ ಅದನ್ನ ಸೇವ್ ಮಾಡಬೇಕು. ಸೇವ್ ಮಾಡಬೇಕು ಅಂದ್ರೆ ಲಾಜಿಕಲಿ ನಮ್ಗೆ ಯಾವುದೇ ಒಂದು ಸೇವ್ ಅನ್ನೋ ಪದ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಎಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕಂಟ್ರೋಲ್ ಪ್ಲಸ್ ಎಸ್ ಅನ್ನ ಮಾಡಿದಾಗ ನಮ್ಗೆ ಅದು ಸೇವ್ ಆಗತ್ತೆ. ಸೊ ಇಲ್ಲಿ ನೋಡ್ಬೇಕು ನೀವು, ಕಂಟ್ರೋಲ್ ಪ್ಲಸ್ ಎಸ್. ಎಕ್ಸಾಮ್ ಹಾಲಿನಲ್ಲಿ ಕೂತಾಗ ಸ್ಪರ್ಧಾರ್ಥಿಗಳೇ ನಾವು ತರ್ಕಬದ್ಧವಾಗಿ ಯೋಚನೆ ಮಾಡಿ ಆನ್ಸರ್ ಅನ್ನ ಹುಡುಕ್ಬೇಕು ಅಂದಾಗ ಈ ತರದ ಲಾಜಿಕ್ ಬೇಸ್ಮೆಂಟ್ ಫೌಂಡೇಶನ್ ಬಹಳ ಮುಖ್ಯ ಆಗತ್ತೆ. ಸೊ ಕಂಟ್ರೋಲ್ ಪ್ಲಸ್ ಎಸ್ ಅನ್ನ ಪ್ರೆಸ್ ಮಾಡಿದಾಗ ಅದೆರಡನ್ನು ಹಿಡ್ಕೊಂಡಾಗ ನಮ್ಗೆ ಒಂದು ನಾವು ಮಾಡಿರೋ ವರ್ಕ್ ಶೀಟ್ ಸೇವ್ ಆಗತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು, ನಾನೇನೋ ಒಂದು ಚೇಂಜ್ ಮಾಡಿದೆ ಅಂತ ಇಟ್ಕೊಳ್ಳಿ. ಇದನ್ನ ಚೇಂಜ್ ಮಾಡಿದಾಗ ಕಂಟ್ರೋಲ್ ಪ್ಲಸ್ ಎಸ್ ಅಂದಾಗ ಅದು ಒಂದು ರೊಟೇಟ್ ಆಗಿ ಸೇವ್ ಆಗುತ್ತೆ. ರೈಟ್, ಸೊ ಈ 3 ಶಾರ್ಟ್ ಕಟ್ಸ್ ಗೊತ್ತಾಯ್ತು, ಇದರ ತರ್ಕವೂ ಗೊತ್ತಾಯ್ತು, ಎನ್, ಓ ಮತ್ತು ಎಸ್. ಮುಂದೆ ಈ 3 ಶಾರ್ಟ್ ಕಟ್ಸ್ ಯಾಕೆ? ಟು ಕಾಪಿ ಸೆಲ್ ಕಂಟೆಂಟ್, ಒಂದು ಸೆಲ್ ಅಲ್ಲಿ ಬರೆದಿರುವ ಕಂಟೆಂಟ್ ಅನ್ನ ಕಾಪಿ ಮಾಡಬೇಕು. ಕಾಪಿ ಮಾಡಬೇಕು ಅಂತ ಅಂದ್ರೆ ಕಾಪಿಯಲ್ಲಿ ಏನಿದೆ, ಸಿ ಇದೆ. ರೈಟ್, ಸೊ ಸಿ ಅಂದ್ರೆ ಕಂಟ್ರೋಲ್ ಪ್ಲಸ್ ಸಿ ನಮ್ಗೆ ಕಾಪಿ ಅಂತ ಆಗತ್ತೆ. ಅಂದ್ರೆ ಕಂಟ್ರೋಲು ಮತ್ತು ಸಿ ಅನ್ನ ಪ್ರೆಸ್ ಮಾಡಿದ್ರೆ ಕಾಪಿ ಆಗತ್ತೆ ಅಲ್ವಾ? ಸೊ ಕಂಟ್ರೋಲ್ ಮತ್ತು ಸಿ ಅನ್ನ ಕಾಪಿ ಆಗತ್ತೆ. ಫಾರ್ ಎಕ್ಸಾಂಪಲ್ ಈಗ ನನಗೆ ಇಲ್ಲಿರುವ ಒಂದು ಸೆಲ್ ಅನ್ನ ಸೊ ಇಲ್ಲಿರುವ ಸೆಲ್ ಅನ್ನ ಕಂಟ್ರೋಲ್ ಸಿ ಮಾಡಿದಾಗ ಅದರ ಸುತ್ತ ಒಂದು ಹೈಲೈಟ್ ಬರುತ್ತೆ, ಕಂಟ್ರೋಲ್ ವಿ ಮಾಡಿದಾಗ ಅದನ್ನೇ ಕಾಪಿ ಆಗತ್ತೆ. ನೆಕ್ಸ್ಟ್ ಪಾರ್ಟ್ ಏನು ಅಂದ್ರೆ ಟು ಕಟ್ ದ ಸೆಲ್ ಕಂಟೆಂಟ್, ಅಂದ್ರೆ ಅಲ್ಲಿರುವುದನ್ನ ಕಟ್ ಮಾಡಬೇಕು. ಕಟ್ ಮಾಡಬೇಕು ಅಂದಾಗ ಲಾಜಿಕಲಿ ಕಟ್ ಅಲ್ಲಿ ಸಿ ಇದೆ, ಸೊ ಕಂಟ್ರೋಲ್ ಪ್ಲಸ್ ಸಿ ಆಗ್ಬೇಕು. ಬಟ್ ಸಿ ವರ್ಡ್ ಸಿ ಲೆಟರ್ ಅನ್ನ ಆಲ್ರೆಡಿ ಯೂಸ್ ಮಾಡ್ಬಿಟ್ಟಿದ್ದಾರೆ. ಸೊ ಹಾಗಿರೋದ್ರಿಂದ ತರ್ಕಬದ್ಧವಾಗಿ ಯೋಚನೆ ಮಾಡಿ ಅದನ್ನ ಅವರು ಇಲ್ಲ, ಆಲ್ರೆಡಿ ಸಿ ಹೋಗ್ಬಿಟ್ಟಿದೆ, ನೆಕ್ಸ್ಟ್ ಏನು ಅಂತಂದ್ರೆ ಅದು ಹೇಗ್ ಕಾಣುತ್ತೆ, ಕಟ್ ಅನ್ನೋದು ಇಂಟು ಮಾರ್ಕ್ ಅಂದ್ರೆ ಕತ್ತರಿ ತರ ಕಾಣುತ್ತೆ. ಸೊ ಅದಕ್ಕೆ ತರ್ಕಬದ್ಧವಾಗಿ ಯೋಚನೆ ಮಾಡಿ ಕಂಟ್ರೋಲ್ ಪ್ಲಸ್ ಎಕ್ಸ್ ಅಂತ ಮಾಡಿದ್ದಾರೆ. ರೈಟ್, ಸೊ ಕಂಟ್ರೋಲ್ ಪ್ಲಸ್ ಎಕ್ಸ್, ಕಂಟ್ರೋಲ್ ಮತ್ತು ಎಕ್ಸ್ ಅನ್ನ ಟೈಪ್ ಮಾಡಿದರೆ ನಮಗೆ ಅದು ಕಟ್ ಆಗತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿರುವುದನ್ನ ನಾವು ಕಂಟ್ರೋಲ್ ಎಕ್ಸ್ ಮಾಡಿಕೊಂಡು ಕಂಟ್ರೋಲ್ ವಿ ಮಾಡಿದ್ರೆ ಇಲ್ಲಿರೋದು ಅಳಿಸಿ ಹೋಗಿ ಅದು ಕೆಳಗಡೆ ಮೂವ್ ಆಗತ್ತೆ ಅನ್ನೋದು ತಿಳ್ಕೊಬೇಕಾದ ವಿಷಯ. ನೆಕ್ಸ್ಟ್ ಪೇಸ್ಟ್ ಕಂಟೆಂಟ್. ಕಂಟೆಂಟ್ ಕಾಪಿಡ್ ಅನ್ನ ಪೇಸ್ಟ್ ಮಾಡಿದ್ರೆ ಏನು ಅನ್ನೋದಕ್ಕೆ ಶಾರ್ಟ್ ಕಟ್ ಕಂಟ್ರೋಲ್ ಪ್ಲಸ್ ವಿ. ಸೊ ಕಂಟ್ರೋಲ್ ಏನಿದೆ ಇಲ್ಲಿರುವ ಕಂಟ್ರೋಲು ಪ್ಲಸ್ ವಿ, ಈ 3 ಕಂಟ್ರೋಲ್ ಸಿ, ಕಂಟ್ರೋಲ್ ವಿ, ಕಂಟ್ರೋಲ್ ಎಕ್ಸ್.
ಸೊ ಪೇಸ್ಟ್ ಮಾಡೋದಕ್ಕೆ ಯೂಸ್ ಮಾಡುವಂತದ್ದು ಕಂಟ್ರೋಲ್ ವಿ. ಯಾಕೆ ಅಂತ ನೀವು ನೋಡಿದ್ರೆ, ನೀವು ಕಂಟ್ರೋಲ್ ಪಿ ಅನ್ನ ಒತ್ತಿದಾಗ ಅದು ಪ್ರಿಂಟಿಗೆ ಹೋಗುತ್ತೆ. ಸೊ ಪಿ ಅನ್ನುವ ಪದ ಆಲ್ರೆಡಿ ಯೂಸ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಅದು ಕಂಟ್ರೋಲ್ ಪಿಗ್ ಬರಲ್ಲ, ಕಂಟ್ರೋಲ್ ವಿಗ್ ಬರುತ್ತೆ. ಸೊ ದಟ್ ಇಸ್ ಕಂಟ್ರೋಲ್ ವಿ. ಸೊ ಕಂಟ್ರೋಲ್ ವಿ ಆಯ್ತು, ದಟ್ ಇಸ್ ಪೇಸ್ಟ್ ಆಪ್ಷನ್. ಈ ಮೂರು ಸ್ಟ್ಯಾಂಡರ್ಡ್ ಇನ್ ಆಲ್ MS ಎಕ್ಸೆಲ್ ಆಗಿರ್ಬಹುದು, MS ವರ್ಡ್ ಆಗಿರ್ಬಹುದು, ಬೇರೆ ಕಡೆನೂ ಆಗಿರ್ಬಹುದು. ನೆಕ್ಸ್ಟ್ ಮುಂದೆ ಹೋಗೋಣ. ಟು ಮೂವ್ ಟು ದ ನೆಕ್ಸ್ಟ್ ಸೆಲ್, ಮುಂದಿನ ಸೆಲ್ಗೆ ಹೋಗಲು ಏನನ್ನ ಯೂಸ್ ಮಾಡ್ತಾರೆ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಒಂದು ಸೆಲ್ ಅಲ್ಲಿ ಇದೀವಿ, ಅದರ ನೆಕ್ಸ್ಟ್ ಸೆಲ್ಗೆ ಹೋಗ್ಬೇಕು ಅಂತ ಅಂದ್ರೆ, ಉದಾಹರಣೆಗೆ ಸರಿ, ಸೊ ನಾವು ಇಲ್ಲಿದೀವಿ ಅಂತ ಇಟ್ಕೊಳ್ಳಿ. ಇದರ ನೆಕ್ಸ್ಟ್ ಸೆಲ್ಗೆ ಹೋಗ್ಬೇಕು ಅಂದ್ರೆ ರೈಟ್ ಬಟನ್ ಅನ್ನ ಪ್ರೆಸ್ ಮಾಡಬಹುದು ಅಥವಾ ಟ್ಯಾಬ್ ಅನ್ನಾದ್ರೂ ಪ್ರೆಸ್ ಮಾಡಬಹುದು. ಇಲ್ಲಿ ನೋಡ್ಬೋದು ನೀವು, ಟ್ಯಾಬ್ ಅನ್ನುವ ಬಟನ್ ಒಂದಿದೆ ಇಲ್ಲಿ. ಸೊ ರೈಟ್ ಬಟನ್, ಈ ರೈಟ್ ಬಟನ್ ಆದ್ರೂ ಪ್ರೆಸ್ ಮಾಡಬಹುದು ಅಥವಾ ಟ್ಯಾಬ್ ಬಟನ್ ಆದ್ರೂ ಪ್ರೆಸ್ ಮಾಡಬಹುದು. ಟ್ಯಾಬ್ ಬಟನ್ ಅಂದ್ರೆ ಅಬ್ಲಿವೇಶನ್ ಫಾರ್ ಟ್ಯಾಬ್ಯುಲರ್ ಕೀ. ಓಕೆ, ಇಟ್ ಈಸ್ ಯೂಸ್ ಟು ಅಡ್ವಾನ್ಸ್ ಟು ದ ಕರ್ಸರ್ ಟು ದ ನೆಕ್ಸ್ಟ್ ಟ್ಯಾಬ್ ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದರ ಹಿಂದಿನ ಸೆಲ್ಲಿಗೆ ಹೋಗ್ಬೇಕು, ಪ್ರೀವಿಯಸ್ ಸೆಲ್ಲಿಗೆ ಹೋಗಬೇಕು ಅಂದ್ರೆ ಲಾಜಿಕಲಿ ನಾವು ಇಲ್ಲಿದೀವಿ, ಇದರ ಹಿಂದಿನ ಸೆಲ್ಲು ಅಂದ್ರೆ ಲೆಫ್ಟ್ ಕೀ ಅಲ್ವಾ. ಸೊ ಲೆಫ್ಟ್ ಕೀ ಆದ್ರೂ ಹೋಗ್ಬೇಕು. ಮತ್ತೆ ಟ್ಯಾಬ್ಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ರೈಟಿಗೆ ಹೋಗ್ಬೇಕು ಅಂತ. ಲೆಫ್ಟಿಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ಶಿಫ್ಟ್ ಅನ್ನುವ ಕೀ ಇದೆ, ಇದು ಪ್ಲಸ್ ಟ್ಯಾಬ್ ಅನ್ನ ಒಟ್ಟಿಗೆ ಪ್ರೆಸ್ ಮಾಡುವುದರಿಂದ ಶಿಫ್ಟ್ ಟ್ಯಾಬ್ ಅಂತ ಪ್ರೆಸ್ ಮಾಡಿದ್ರೆ ಹಿಂದೆ ಹೋಯ್ತು, ಅಥವಾ ಲೆಫ್ಟ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರು ಹಿಂದೆ ಹೋಯ್ತು. ಸೊ ನೆಕ್ಸ್ಟ್ ಸೆಲ್ಗೆ ಈಚ್ ಆಪ್ಷನ್ಗೆ 2 ಆಪ್ಷನ್ ಇದೆ. ನೆಕ್ಸ್ಟ್ ಪಾರ್ಟ್ ಏನು ಅಂದ್ರೆ, ಇವಾಗ ಒಂದು ಸೆಲ್ ರೇಂಜ್ ಇದೆ ನಮ್ಗೆ. ಇಲ್ಲಿ ಒಂದು 10 ಎಂಟ್ರೀಸ್ 1 ಇಂದ 10 ವರೆಗೂ ಕಾಣ್ತಾ ಇದೆ ಅಂತ ಇಟ್ಕೊಳ್ಳಿ. ಆ 10 ಎಂಟ್ರೀಸು ಮುಗಿದಿದೆ, ನಮ್ಗೆ 11ನೇ ಎಂಟ್ರಿಯಿಂದ ಕಾಣ್ಬೇಕು. 11ನೇ ಎಂಟ್ರಿಯಿಂದ 20ನೇ ಎಂಟ್ರಿವರೆಗೂ ನಮ್ಗೆ ಎಲ್ಲವೂ ಕಾಣಬೇಕು, ಹೌದಾ. ಸೊ ನಮ್ಗೆ ಡೌನ್ ಪ್ರೆಸ್ ಮಾಡ್ಕೊಂಬಂದ್ರೆ 10ವರೆಗೂ ಬರುತ್ತೆ, ಆಮೇಲೆ 11 ಒಂದೇ ಬರುತ್ತೆ. ಬಟ್ ನಮಗೆ ಫುಲ್ ನೆಕ್ಸ್ಟ್ ಪೇಜ್ ಕಾಣಬೇಕು ಅಂದಾಗ ಏನ್ ಪ್ರೆಸ್ ಮಾಡಬೇಕು ಅಂದ್ರೆ ಪೇಜ್ ಡೌನ್ ಅನ್ನ ಪ್ರೆಸ್ ಮಾಡಬೇಕು. ಅಂದ್ರೆ ನಮ್ಗೆ ಈ ಪೇಜ್ ನೋಡಿ ಆಯ್ತು, ಇದರ ನೆಕ್ಸ್ಟ್ ಪೇಜ್ ಅನ್ನ ತೋರಿಸಿ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಅದೇ ರೀತಿ ಫಾರ್ ಎಕ್ಸಾಂಪಲ್ ನಮ್ಗೆ 11ರಿಂದ 20 ನಾವು ಇವಾಗ ನೋಡ್ತಾ ಇದೀವಿ, ನಮ್ಗೆ ಇದರ ಹಿಂದಿನ ಪೇಜ್ ಏನ್ ಕಾಣುತ್ತೋ ಅದನ್ನ ತೋರಿಸಿ ಅಂದಾಗ ಪೇಜ್ ನಂಬರ್ 1 to 10 ಅಂದ್ರೆ ಸೆಲ್ 1 to 10 ಕಾಣ್ಬೇಕು ಅಂದಾಗ ಪೇಜ್ ಅಪ್ ಅನ್ನ ಪ್ರೆಸ್ ಮಾಡಬೇಕು. ಸೊ ಟು ಮೂವ್ ಅಪ್ ಅಬೌವ್ ದ ವಿಸಿಬಲ್ ರೇಂಜ್, ಇದು ವಿಸಿಬಲ್ ರೇಂಜ್ ಅಂತ ಇಟ್ಕೊಳ್ಳಿ, ಅದರ ಮೇಲೆಂದು ಕಾಣಬೇಕು ಅಂದಾಗ ಅದಕ್ಕೆ ಪೇಜ್ ಅಪ್ ಅನ್ನ ಪ್ರೆಸ್ ಮಾಡಬೇಕು. ಇದು ವಿಸಿಬಲ್ ರೇಂಜ್ ಅಂತ ಇಟ್ಕೊಂಡು ಅದರ ಕೆಳಗಿನ ಪಾರ್ಟ್ ಅನ್ನ ಕಾಣಬೇಕು ಅಂತಿದ್ದಾಗ ಅದು ಪೇಜ್ ಡೌನ್ ಅನ್ನ ಪ್ರೆಸ್ ಮಾಡಬೇಕು. ಮೂವ್ ಡೌನ್ ಬಿಲೋ ವಿಸಿಬಲ್ ಸೆಲ್ ರೇಂಜ್. ರೈಟ್, ನೋಡೇ ಬಿಡೋಣ ಉದಾಹರಣೆಯೊಂದಿಗೆ ಹೇಗ್ ಕಾಣುತ್ತೆ ಅದು ಅಂತ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ತಾ ಇರಬಹುದು, ಸ್ವಲ್ಪ ಝೂಮ್ ಇನ್ ಮಾಡಿದೆ. ಓಕೆ, ಸೊ ಈಗ ನಮ್ಗೆ 1ರಿಂದ 16 ಕಾಣ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾನು ಪೇಜ್ ಡೌನ್ ಪ್ರೆಸ್ ಮಾಡಿದ್ದಲ್ಲಿ 17ರಿಂದ ನೆಕ್ಸ್ಟ್ 32ರವರೆಗೆ ಅದು ಸ್ಕ್ರಾಲ್ ಡೌನ್ ಆಯ್ತು, ಅಂದ್ರೆ ನಾವು ನೆಕ್ಸ್ಟ್ ಪೇಜ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇದೀವಿ ಅಂತ. ಅದೇ ನಾನು ಪೇಜ್ ಅಪ್ ಮಾಡಿದಾಗ 1ರಿಂದ 16 ಕಾಣ್ತಾ ಇದೆ. ದಟ್ ಈಸ್ ಹೌ ಎಕ್ಸೆಲ್ ವರ್ಕ್ಸ್, ರೈಟ್. ಸೊ ಎಕ್ಸೆಲ್ ಹಾಗೆ ಅದನ್ನ ತಗೊಳತ್ತೆ. ಸೊ ಪೇಜ್ ಅಪ್ ಮತ್ತೆ ಪೇಜ್ ಡೌನ್ ಆಯ್ತು. ಉದಾಹರಣೆಗೆ ನಮ್ಗೆ ನೆಕ್ಸ್ಟ್ ಶೀಟ್ಗೆ ಹೋಗ್ಬೇಕು. ಈಗ 4 ಶೀಟ್ ಇದೆ, ಈ ಪೇಜ್ ಎಲ್ಲ ಮುಂದಿನ ಪೇಜಿಗೆ ಹೋಗ್ಬೇಕು ಅಂತ ಇದೆ. ಆದ್ರೆ ನಮ್ಮ ಪೇಜ್ ಅಪ್ ಆಪ್ಷನ್ ಆಲ್ರೆಡಿ ಎಕ್ಸಾಸ್ಟ್ ಆಗ್ಬಿಟ್ಟಿದೆ. ಟು ಮೂವ್ ಟು ದ ನೆಕ್ಸ್ಟ್ ಶೀಟ್, ಮುಂದಿನ ಶೀಟಿಗೆ ಹೋಗ್ಬೇಕು ಅಂದಾಗ ಕಂಟ್ರೋಲ್ ಮತ್ತು ಪೇಜ್ ಅಪ್ ಅನ್ನ ಒಟ್ಟಿಗೆ ಪ್ರೆಸ್ ಮಾಡಬೇಕು. ಕಂಟ್ರೋಲ್ ಅನ್ನ ಪ್ರೆಸ್ ಮಾಡಿ ಮತ್ತು ಪೇಜ್ ಅಪ್ ಅನ್ನ ಪ್ರೆಸ್ ಮಾಡಿದಾಗ ಅದು 4 ಶೀಟ್ ಇದ್ದಲ್ಲಿ ನೆಕ್ಸ್ಟ್ ಶೀಟಿಗೆ ಹೋಗುತ್ತೆ.
ಫಾರ್ ಎಕ್ಸಾಂಪಲ್ ಪೇಜ್ ಡೌನ್ ಅನ್ನ ಪ್ರೆಸ್ ಮಾಡಬೇಕು. ಪೇಜ್ ಡೌನ್ ಅನ್ನ ಪ್ರೆಸ್ ಮಾಡಿದಾಗ ನೆಕ್ಸ್ಟ್ ಶೀಟಿಗೆ ಹೋಗುತ್ತೆ. ಪೇಜ್ ಅಪ್ ಅನ್ನ ಪ್ರೆಸ್ ಮಾಡಿದಾಗ ಪ್ರೀವಿಯಸ್ ಶೀಟಿಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು ಶೀಟ್ 1 ಇದೆ, ಶೀಟ್ 4 ಇದೆ ಹಾಗೂ ಶೀಟ್ 3 ಇದೆ. ನಾವು ಕಂಟ್ರೋಲ್ ಮತ್ತು ಪೇಜ್ ಡೌನ್ ಅನ್ನ ಪ್ರೆಸ್ ಮಾಡಿದಾಗ ಶೀಟ್ 4 ಓಪನ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಶೀಟ್ 4 ಓಪನ್ ಆಗಿದೆ. ಅದೇ ನಾವು ಕಂಟ್ರೋಲ್ ಮತ್ತು ಪೇಜ್ ಅಪ್ ಅನ್ನ ಪ್ರೆಸ್ ಮಾಡಿದಾಗ ಮತ್ತೆ ಅದು ಹಿಂದಿನ ಶೀಟ್ ಅಂದ್ರೆ ಶೀಟ್ 1ಗೆ ಬಂದಿದೆ. ಸೊ ಹಾಗೆ ನಾವು ಅದರ ಯೂಸೇಜ್ ಅನ್ನ ತಿಳ್ಕೋಬಹುದು. ಟು ಮೂವ್ ಟು ದ ಪ್ರೀವಿಯಸ್ ಶೀಟ್, ಕಂಟ್ರೋಲ್ ಪ್ಲಸ್ ಪೇಜ್ ಡೌನ್. ಈ ತರ ಯಾಕಂದ್ರೆ ಬರೀ ಪೇಜ್ ಡೌನ್ ಪ್ರೆಸ್ ಮಾಡಿದ್ರೆ ಅದು ಅಷ್ಟು ಮಾತ್ರ ಕೆಳಗಡೆ ಬರುತ್ತೆ. ಲಾಜಿಕಲಿ ತರ್ಕಬದ್ಧವಾಗಿ ಹೀಗೆ ಅದನ್ನ ಡಿಸೈನ್ ಮಾಡಿದ್ದಾರೆ. ಮುಂದಿನ ಪಾರ್ಟ್ ಏನು ಅಂದ್ರೆ, ಸರಿ ನಮ್ಗೆ ಒಂದು ಸೆಲ್ನಲ್ಲಿ ಇದೀವಿ. ಆ ಸೆಲ್ಲಿನ ರೈಟ್ಗೆ ಹೋಗ್ಬೇಕು ಅಂದ್ರೆ ರೈಟ್ ಆರೋ ಕೀ, ಆ ಸೆಲ್ಲಿನ ಲೆಫ್ಟ್ಗೆ ಹೋಗ್ಬೇಕು ಅಂದ್ರೆ ಲೆಫ್ಟ್ ಆರೋ ಕೀ, ಆ ಸೆಲ್ಲಿನ ಮೇಲ್ ಹೋಗ್ಬೇಕು ಅಂದ್ರೆ ಅಪ್ ಮತ್ತು ಡೌನ್ ಹೋಗ್ಬೇಕು ಅಂದ್ರೆ ಡೌನ್. ಬಟ್ ನಮ್ಗೆ ಒಂದು ಎಂಟೈರ್ ಟೇಬಲ್ನ ಎಂಡಿಗೆ ಹೋಗ್ಬೇಕು. ಆಗೇನ್ ಪ್ರೆಸ್ ಮಾಡಬೇಕು? ಟು ಮೂವ್ ಟು ದ ರೈಟ್ ಎಂಡ್ ಆಫ್ ದ ಟೇಬಲ್. ಓಕೆ, ರೈಟ್ ಎಂಡ್ ಆಫ್ ದ ಟೇಬಲ್ ಮೂವ್ ಮಾಡಬೇಕು ಅಂದ್ರೆ ಲಾಜಿಕಲಿ ರೈಟ್ ಆರೋ ಕೀ ಇರಬೇಕು. ಆದ್ರೆ ಅದು ಆಲ್ರೆಡಿ ತಗೊಂಡಾಗಿದೆ. ಸೊ ಕಂಟ್ರೋಲ್ ಪ್ಲಸ್ ರೈಟ್ ಆರೋ ಕೀ ಅಂದ್ರೆ ಕಂಟ್ರೋಲ್ ಅನ್ನ ಪ್ರೆಸ್ ಮಾಡಿ ಪ್ಲಸ್ ರೈಟ್ ಆರೋ ಕೀ ಅನ್ನ ಪ್ರೆಸ್ ಮಾಡಿ. ಆಗ ನೀವು ಎಲ್ಲಿದ್ದೀರೋ ಅದರ ಲಾಸ್ಟ್ ಟೇಬಲಿನ ಲಾಸ್ಟ್ ಕಾಲಮ್ಗೆ ಹೋಗುತ್ತೆ. ಬರೀ ರೈಟ್ ಆರೋ ಕೀ ಮಾಡಿದ್ರೆ ಒಂದೇ ಸೆಲ್ ಮೂವ್ ಆಗುತ್ತೆ. ತರ್ಕಬದ್ಧವಾಗಿ ಹೀಗೆ ಡಿಸೈನ್ ಮಾಡಿದ್ದಾರೆ. ಉದಾಹರಣೆಗೆ ನೀವು ನೋಡ್ಬೋದು ಇಲ್ಲಿ. ಸೊ ಇದು ಒಂದು ಟೇಬಲ್. ಈ ಟೇಬಲಿನ ನಾನು ಕಂಟ್ರೋಲ್ ಪ್ಲಸ್ ರೈಟ್ ಪ್ರೆಸ್ ಮಾಡಿದಾಗ ಇದು ಅದರ ಲಾಸ್ಟ್ ಕಾಲಮ್. ನೀವು ನೋಡ್ಬೋದು ಇಲ್ಲಿ ಲಾಸ್ಟ್ ರೈಟ್ ಎಂಡ್ಗೆ ಬಂದಿದೆ. ಓಕೆ, ಅದೇ ರೀತಿ ಲೆಫ್ಟ್ ಎಂಡ್ ಆಫ್ ದ ಟೇಬಲ್, ನೀವು ಯಾವುದೋ ಒಂದು ಸೆಲ್ ಅಲ್ಲಿ ಇದ್ದೀರಾ, ಅದರ ಲೆಫ್ಟ್ ಎಂಡಿಗೆ ಹೋಗಬೇಕು ಅಂದಾಗ ಕಂಟ್ರೋಲ್ ಮತ್ತು ಲೆಫ್ಟ್ ಅದನ್ನ ಪ್ರೆಸ್ ಮಾಡಬೇಕು. ಮತ್ತು ಟಾಪ್ ಎಂಡ್ ಆಫ್ ದ ಟೇಬಲ್ಗೆ ಹೋಗ್ಬೇಕು ಅಂದ್ರೆ ಟಾಪ್ ಆಫ್ ದ ಟೇಬಲ್ಗೆ ಅದು ಕಂಟ್ರೋಲ್ ಮತ್ತು ಅಪ್ ಆರೋ ಕೀ, ಯಾಕಂದ್ರೆ ಬರೀ ಅಪ್ ಆರೋ ಕೀ ಆಲ್ರೆಡಿ ತಗೊಂಡಾಗಿದೆ. ಸೊ ಕಂಟ್ರೋಲ್ ಮತ್ತು ಅಪ್ ಆರೋ ಕೀಯಿಂದ ಮೇಲಗಡೆ ಹೋಗುತ್ತೆ. ಟು ದ ಬಾಟಮ್ ಆಫ್ ದ ಟೇಬಲಿನ ಕೊನೆಗೆ ಹೋಗ್ಬೇಕು ನನಗೆ, ಇನ್ನೆಲ್ಲೂ ಹೋಗೋದು ಬೇಡ, ಡೈರೆಕ್ಟ್ ಆಗಿ ಟೇಬಲಿನ ಎಂಡಿಗೆ ಹೋಗ್ಬೇಕು ಅಂದ್ರೆ ಕಂಟ್ರೋಲ್ ಮತ್ತು ಡೌನ್ ಆರೋ ಕೀಯನ್ನ ಪ್ರೆಸ್ ಮಾಡಿ. ರೈಟ್. ಸೊ ಲಾಜಿಕಲಿ ಎಕ್ಸಾಮ್ ಅಲ್ಲಿ ಕೂತಾಗ ನೀವು ರೀಕಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ರೈಟ್ ಎಂಡ್ಗೆ ಹೋಗ್ಬೇಕು, ರೈಟಿಗೆ ಹೋಗ್ಬೇಕು ಅಂದ್ರೆ ಗೊತ್ತು ರೈಟ್ ಎಂಡ್ಗೆ ಏನು ಅಂತ. ಸೊ ನಾವೀಗ ಎಕ್ಸೆಲ್ಗೆ ಹೋಗಿ ನೋಡಿದರೆ ನಾವು ಎಲ್ಲೋ ಒಂದ್ ಕಡೆ ಇದೀವಿ ಅಂತ ಇಟ್ಕೊಳ್ಳೋಣ. ನಾವು ಟೇಬಲಿನ ರೈಟ್, ಈ ಸೆಲ್ಲಿನ ರೈಟ್ ಎಂಡ್ಗೆ ಇಲ್ಲಿ ಬಂದಾಯ್ತು. ಈಗ ಲೆಫ್ಟ್ ಎಂಡ್, ಲೆಫ್ಟ್ ಕಂಟ್ರೋಲ್ ಮತ್ತು ಲೆಫ್ಟ್ ಮಾಡಿದಾಗ ಲೆಫ್ಟ್ ಎಂಡ್ಗೆ ಹೋಗಾಯ್ತು. ಕಂಟ್ರೋಲ್ ಮತ್ತು ಟಾಪ್ ಮಾಡಿದಾಗ ನೀವು ನೋಡ್ಬೋದು ಇಲ್ಲಿ ಬಂದಿದೆ. ಫಾರ್ ಎಕ್ಸಾಂಪಲ್ ಮತ್ತೆ ಇಲ್ಲಿ ತಗೊಳ್ಳೋಣ. ಈ ಸೆಲ್ಲಿನಲ್ಲಿ ಇದೀವಿ ಅಂದ್ರೆ H ಕಾಲಮ್ 10th ರೋ ಅಲ್ಲಿ ಇದೀವಿ. ಇದರ ಟಾಪ್ ಹೋಗ್ಬೇಕು ಅಂದ್ರೆ ಕಂಟ್ರೋಲ್ ಪ್ಲಸ್ ಟಾಪ್ ಅನ್ನ ಪ್ರೆಸ್ ಮಾಡಿದಾಗ ಮೇಲ್ಗಡೆ ರೋಗ್ ಹೋಗ್ತೀವಿ. ಅದೇ ಬಾಟಮ್ ಮೋಸ್ಟ್ ಪಾಯಿಂಟ್ಗೆ ಹೋಗ್ಬೇಕು ಅಂದ್ರೆ ಕಂಟ್ರೋಲ್ ಪ್ಲಸ್ ಡೌನ್. ನೀವು ನೋಡ್ಬೋದು ಇದು ಲಾಸ್ಟ್ ಬಾಟಮ್ ಎಂಡ್ ಆಫ್ ದ ಟೇಬಲ್. ಕಂಟ್ರೋಲ್ ಪ್ಲಸ್ ಟಾಪ್, ಕಂಟ್ರೋಲ್ ಪ್ಲಸ್ ಡೌನ್. ಒಂದು ಇಲ್ಲಿ ನಾನು ನಿಮ್ಗೆ ತೋರಿಸ್ಬೇಕಾದ ವಿಷಯ, ಫಾರ್ ಎಕ್ಸಾಂಪಲ್ ನಾವು ಇಲ್ಲಿದ್ದೀವಿ ಅಂತ ಇಟ್ಕೊಳ್ಳಿ. ಈ ಸೆಲ್ಲಿನ ಯಾವುದೇ ಡೇಟಾ ಎಂಟ್ರಿ ಇಲ್ಲ. ಯಾವುದೇ ಡೇಟಾ ಎಂಟ್ರಿ ಇಲ್ಲ ಅಂದಾಗ ನಾವು ಇಲ್ಲಿದ್ದು ಕಂಟ್ರೋಲ್ ಪ್ಲಸ್ ರೈಟ್ ಅಂತ ಒತ್ತಿದರೆ ಕಂಪ್ಯೂಟರ್ ಏನ್ ಅನ್ಕೊಳ್ಳುತ್ತೆ, ಇಲ್ಲಿಗೆ ಟೇಬಲ್ ಎಂಡ್ ಆಗಿದೆ ಅಂತ ನೋಡುತ್ತೆ. ಅದು ಟೇಬಲ್ ಎಲ್ಲಿವರೆಗೂ ಇದೆ ಅಂತ ನೋಡೋದಿಲ್ಲ. ಯಾಕೆ ಅಂದ್ರೆ ಕಂಪ್ಯೂಟರ್ ಡಿಟೆಕ್ಟ್ ಮಾಡ್ತಾ ಇರೋದು ಟೇಬಲ್ ಅನ್ನಲ್ಲ, ಎಂಟಿ ಸೆಲ್ ಅನ್ನ. ನೆಕ್ಸ್ಟ್ ಎಂಟಿ ಸೆಲ್ ಎಲ್ಲಿದೆ ಅನ್ನೋದು ಕಂಪ್ಯೂಟರ್ ಡಿಟೆಕ್ಟ್ ಮಾಡ್ತಾ ಇರೋದು. ಸೊ ನಮ್ಗೆ ಇಲ್ಲಿ ಎಂಟಿ ಸೆಲ್ ಕಂಡ ತಕ್ಷಣ ಕಂಪ್ಯೂಟರು ಇದೇ ನಿಮ್ಮ ಎಂಡ್ ಆಫ್ ದ ಟೇಬಲ್ ಅಂತ ಅಲ್ಲಿಗೆ ನಿಲ್ಸ್ಬಿಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿಂದ ನಾನೊಂದು ಡೇಟಾ ನ ಡಿಲೀಟ್ ಮಾಡ್ತೀನಿ.
ಇಲ್ಲಿಂದ ಕಂಟ್ರೋಲ್ ಪ್ಲಸ್ ಡೌನ್ ಪ್ರೆಸ್ ಮಾಡಿದಾಗ ಕಂಪ್ಯೂಟರ್ ಇದೇ ನಿಮ್ಮ ಎಂಡ್ ಆಫ್ ದ ಟೇಬಲ್ ಅಂತ ತೋರಿಸ್ತಾ ಇದೆ. ಯಾಕಂದ್ರೆ ಇದಾದ್ಮೇಲೆ ಸೆಲ್ಸ್ ಇದ್ರೂ ಅದು ಡಿಟೆಕ್ಟ್ ಮಾಡಲ್ಲ, ಫಸ್ಟ್ ಎಂಟಿ ಸೆಲ್ ಅನ್ನ ಅದು ಡಿಟೆಕ್ಟ್ ಮಾಡುತ್ತೆ. ರೈಟ್. ಸೊ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಪಾರ್ಟ್. ಸೊ ನಾವು ಈ ಪಾರ್ಟ್ ಇಂದ ಮುಂದೆ ಹೋಗಿ ಎಂಡಿಗೆ ಬಂದಾಯ್ತು. ಬಟ್ ನನಗೆ ಈ ಪಾರ್ಟ್ ಇಂದ ಮುಂದೆ ಬರುವ ಎಲ್ಲಾ ಸೆಲ್ ಅನ್ನ ಸೆಲೆಕ್ಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಅಂದ್ರೆ ಅದರ ಸೆಲ್ ಅನ್ನೆಲ್ಲ ಸೆಲೆಕ್ಟ್ ಮಾಡಬೇಕು. ಕಂಟ್ರೋಲ್ ರೈಟ್ ಬಟನ್ ತಗೊಂಡಾಗಿದೆ, ಕಂಟ್ರೋಲ್ ಪ್ಲಸ್ ರೈಟ್ ಬಟನ್ನು ತಗೊಂಡಾಗ್ಬಿಟ್ಟಿದೆ. ಈಗ ಲಾಜಿಕಲಿ ರೈಟ್ ಇರಬೇಕು, ಕಂಟ್ರೋಲ್ ಇರಬೇಕು, ಯಾಕಂದ್ರೆ ಎಲ್ಲವೂ ಬೇಕು. ಸೊ ಅದಕ್ಕೆ ಶಿಫ್ಟ್ ಅನ್ನ ಸೇರಿಸಬೇಕು. ಸೊ ಕಂಟ್ರೋಲು, ಶಿಫ್ಟು ಮತ್ತು ರೈಟ್ ಬಟನ್ ಮೂರನ್ನೂ ಒತ್ತಿದಾಗ ಕರ್ಸರ್ ಮೂವ್ ಆಗುತ್ತಾ ಎಲ್ಲವನ್ನೂ ಸೆಲೆಕ್ಟ್ ಎಲ್ಲ ಸೆಲ್ಗಳ ಕಂಟೆಂಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಬರುತ್ತೆ. ದಟ್ ಈಸ್ ಹೌ ಕಂಪ್ಯೂಟರಿನ ಡಿಸೈನ್ ಮಾಡಿರೋದು, ಅಂದ್ರೆ ಎಕ್ಸೆಲ್ ನ ಡಿಸೈನ್ ಮಾಡಿರೋದು. ಟು ಸೆಲೆಕ್ಟ್ ಆಲ್ ಸೆಲ್ಸ್ ಆನ್ ದ ರೈಟ್ ಅಲ್ಲಿರುವ ಎಲ್ಲ ಸೆಲ್ಸು. ಅದೇ ರೀತಿ ಈ ಸೆಲ್ಲಿನಿಂದ ಲೆಫ್ಟ್ ಅಲ್ಲಿರುವ ಎಂಡಿನವರೆಗೂ ಎಲ್ಲ ಸೆಲ್ಸಿನ ಕಂಟೆಂಟ್ ಅನ್ನು ಸೆಲೆಕ್ಟ್ ಮಾಡಬೇಕು ಅಂದ್ರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಮತ್ತೆ ಲೆಫ್ಟ್, ಯಾಕಂದ್ರೆ ಕಂಟ್ರೋಲು ಲೆಫ್ಟ್ ತಗೊಂಡಾಗಿದೆ, ಬರೀ ಲೆಫ್ಟ್ ತಗೊಂಡಾಗಿದೆ. ಸೊ ಕಂಟ್ರೋಲು, ಶಿಫ್ಟ್ ಮತ್ತು ಲೆಫ್ಟ್ ಅನ್ನ ತಗೊಳ್ಟಾಗ ಎಲ್ಲವೂ ಸೆಲೆಕ್ಟ್ ಆಗತ್ತೆ. ಇಂತಹ ಅದ್ಭುತವಾದ ಡಿಸೈನು MS ಆಫೀಸ್, ಮೈಕ್ರೋಸಾಫ್ಟ್ ಆಫೀಸ್ ಅಲ್ಲಿ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಸೆಲ್ಸ್, ಅಬೌವ್ ಸೆಲ್ಸ್ ಅಂದ್ರೆ ಅಪ್ ಆರೋ ಕೀ, ಕಂಟ್ರೋಲ್ ಶಿಫ್ಟ್ ಪ್ಲಸ್ ಅಪ್ ಆರೋ ಕೀ. ಆಲ್ ದ ಸೆಲ್ಸ್ ಬಿಲೋ ಅಂದ್ರೆ ಕಂಟ್ರೋಲ್ ಶಿಫ್ಟ್ ಪ್ಲಸ್ ಡೌನ್ ಆರೋ ಕೀ ಮಾಡಿದಾಗ, ಅಂದ್ರೆ ಕಂಟ್ರೋಲ್ ಶಿಫ್ಟ್ ಮತ್ತು ಅಪ್ ಆರೋ ಕೀ, ಕಂಟ್ರೋಲ್ ಶಿಫ್ಟ್ ಮತ್ತು ಡೌನ್ ಆರೋ ಕೀ, ಇದು ಮಾಡಿದಾಗ ಅಲ್ಲಿಂದ ಮೇಲೆಗೆ ಅಲ್ಲಿಂದ ಕೆಳಗಡೆ ಎಲ್ಲ ಸೆಲ್ಸು ಕಾಪಿ ಆಗುತ್ತೆ. ಪ್ರಾಕ್ಟಿಕಲಿ ನೋಡೋಣ ಹೇಗಾಗತ್ತೆ ಇದು. ಸೊ ನಾವು ಒಂದು ಸೆಲ್ ಅಲ್ಲಿ ಇದೀವಿ. ಇಲ್ಲಿಂದ ನಮಗೆ ರೈಟ್ ಸೈಡ್ ಎಲ್ಲ ಸೆಲ್ಸು ಸೆಲೆಕ್ಟ್ ಆಗಬೇಕು. ಕಂಟ್ರೋಲ್ ಶಿಫ್ಟ್ ಮತ್ತು ರೈಟ್ ಮಾಡಿದಾಗ ನೀವು ನೋಡ್ಬೋದು ಇಲ್ಲಿಂದ ಎಲ್ಲ ಸೆಲ್ಸು ಸೆಲೆಕ್ಟ್ ಆಗಿದೆ. ಉದಾಹರಣೆಗೆ ನಾನು ಇದನ್ನ ತಗೊಂಡು ಕಂಟ್ರೋಲ್ C ಮಾಡಿದೆ ಅನ್ಕೊಳ್ಳಿ, ಎಲ್ಲದರ ಅರೌಂಡು ಒಂದು ಲೈನ್ ಬರ್ತಾ ಇದೆ. ಇದರ ಎಂಡಿನಲ್ಲಿ ಬಂದು ನಾನು ಪೇಸ್ಟ್ ಮಾಡಿದಾಗ ಎಲ್ಲವೂ ಕಾಪಿ ಆಗಿದೆ. ರೈಟ್. ಸರಿ, ನಾವು ಇದೇ ರೀತಿ ಉದಾಹರಣೆಗೆ ಇಲ್ಲಿಂದ ಈ ಸೆಲ್ಲಿನಿಂದ ಎಸ್ಕೇಪ್ ಮಾಡಿ ಈ ಸೆಲ್ಲಿನಿಂದ ಕಂಟ್ರೋಲ್ ಶಿಫ್ಟ್ ಲೆಫ್ಟ್ ಪ್ರೆಸ್ ಮಾಡಿದಾಗ ಅಲ್ಲಿಂದ ಲೆಫ್ಟ್ ಎಲ್ಲವೂ ಸೆಲೆಕ್ಟ್ ಆಗತ್ತೆ. ಅದೇ ರೀತಿ ಕಂಟ್ರೋಲ್ ಶಿಫ್ಟ್ ಮತ್ತು ಟಾಪ್ ಆರೋ ಕೀಯನ್ನ ಪ್ರೆಸ್ ಮಾಡಿದಾಗ ಅಲ್ಲಿಂದ ಮೇಲ್ಗಡೆ ಎಲ್ಲವೂ ಸೆಲೆಕ್ಟ್ ಆಗತ್ತೆ. ಸೊ ಅದನ್ನ ಕಂಟ್ರೋಲ್ C ಮಾಡ್ಕೊಂಡಾಗ ಅದರ ಸುತ್ತ ನಮಗೆ ಒಂದು ಲೈನ್ ಬರುತ್ತೆ. ಮತ್ತೆ ಇಲ್ಲಿದ್ದೀವಿ, ಅದರಿಂದ ಕೆಳಗಡೆ ಎಲ್ಲವೂ ಸೆಲೆಕ್ಟ್ ಆಗಬೇಕು ಅಂದ್ರೆ ಕಂಟ್ರೋಲ್ ಶಿಫ್ಟ್ ಮತ್ತು ಡೌನ್ ಆರೋ ಕೀಯನ್ನ ಪ್ರೆಸ್ ಮಾಡಬೇಕು. ರೈಟ್. ಇದು ಲಾಜಿಕ್ ಆಫ್ MS ಎಕ್ಸೆಲ್. ನೆಕ್ಸ್ಟ್ ಪಾರ್ಟ್ ಬಂದು ನಾವಿರುವ ಸೆಲ್ಲಿನ ರೈಟು ಮತ್ತೆ ಲೆಫ್ಟು ಬೇಡ, ಬಟ್ ನಾವಿರುವ ಸೆಲ್ಲಿನ ಎಂಟೈರ್ ಸೆಲ್ ಬೇಕು, ನಮ್ಗೆ ಎಂಟೈರ್ ರೋ ಬೇಕು. ಅಂದ್ರೆ ನಾವು ಈ ಸೆಲ್ ಅಲ್ಲಿ ಇದೀವಿ, ನಮ್ಗೆ ಇದಿಷ್ಟೇ ಸೆಲೆಕ್ಟ್ ಆಗೋದಲ್ಲ, ಅಥವಾ ಇದಿಷ್ಟು ಈ ಪಾರ್ಟ್ ಇಂದ ಈ ಪಾರ್ಟ್ ಅಷ್ಟೇ ಅಲ್ಲ, ಇದಿಷ್ಟೂ ಪಾರ್ಟು ಸೆಲೆಕ್ಟ್ ಆಗಬೇಕು ಅಂದಾಗ ಏನ್ ಮಾಡೋದು ಅಂತ ಪ್ರಶ್ನೆ. ಒಂದು ತರ್ಕ ಏನು ಅಂದ್ರೆ ಆ ವಿಷಯಕ್ಕೋಸ್ಕರ ಸ್ಪೇಸ್ ಬಾರ್ ಬಟನ್ ಇರುವುದು. ಸ್ಪೇಸ್ ಬಾರ್ ನೀವು ನೋಡ್ಬೇಕು, ಇಲ್ಲಿ ಯಾವುದಾದರೂ ಒಂದನ್ನ ಎಂಟೈರ್ ಆಗಿ ಮಾಡಬೇಕು ಅಂದ್ರೆ ಅದಕ್ಕೆ ಸ್ಪೇಸ್ ಬಾರ್ ಅನ್ನ ಯೂಸ್ ಮಾಡ್ತೀವಿ. ಸೊ ರೋಗೆ ಶಿಫ್ಟ್ ಮತ್ತು ಸ್ಪೇಸ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಶಿಫ್ಟ್ ಬಟನ್ನು ಮತ್ತು ಸ್ಪೇಸ್ ಬಟನ್ ಅನ್ನ ಪ್ರೆಸ್ ಮಾಡಿದಾಗ ನಾವು ಯಾವುದೇ ಸೆಲ್ ಅಲ್ಲಿ ಇರ್ತೀವೋ ಆ ಸೆಲ್ಲಿನ ಎಂಟೈರ್ ರೋ ಸೆಲೆಕ್ಟ್ ಆಗುತ್ತೆ. ಉದಾಹರಣೆಗೆ ಅದೇ ತರ ಯಾವುದೇ ಒಂದು ಕಾಲಮ್ ಅಲ್ಲಿದ್ದೀವಿ ಅಂತ ಇಟ್ಕೊಳ್ಳಿ. ಸೊ ನಾವು ಈ ಸೆಲ್ ಅಲ್ಲಿ ಇದೀವಿ, ಈ ಸೆಲ್ಲಿನ ಎಂಟೈರ್ ಕಾಲಮ್ ಅನ್ನ ಸೆಲೆಕ್ಟ್ ಮಾಡಬೇಕು ಅಂದಾಗ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ನಾವು ಕಂಟ್ರೋಲ್ ಪ್ಲಸ್ C ಒತ್ತಕ್ಕಾಗಲ್ಲ, ಯಾಕಂದ್ರೆ ಇದು ಆಲ್ರೆಡಿ ತಗೊಂಡಾಗಿದೆ ಕಾಪಿಗೆ. ಶಿಫ್ಟ್ C ಆಗಲ್ಲ. ಸೊ ಎಂಟೈರ್ ಕಾಲಮ್ ಏನು, ಕಂಟ್ರೋಲ್ ಸ್ಪೇಸ್. ನಾವು ಆಲ್ರೆಡಿ ಹೇಳಿದ್ವಿ ಸ್ಪೇಸ್ ಬಾರ್ ಅಂದ್ರೆ ನಮ್ಗೆ
ಎಲ್ಲವನ್ನು ತಗೊಳ್ಳೋ ಅಂಥದ್ದು. ಸೊ ಇದನ್ನ ಪ್ರೆಸ್ ಮಾಡಿದಾಗ ಎಲ್ಲ ಸೆಲ್ಗಳು ಕಾಪಿ ಆಗುತ್ತೆ. ಇದನ್ನ ಪ್ರಾಕ್ಟಿಕಲ್ ಆಗಿ ನಾವು ನೋಡಬೇಕು ಅಂದ್ರೆ, ಸೊ ನಾವು ಈ ಪಾಯಿಂಟ್ ಅಲ್ಲಿ ಇದೀವಿ. ನಾವು ಶಿಫ್ಟ್ ಮತ್ತು ಸ್ಪೇಸ್ ಬಾರ್ ಅನ್ನ ಸೆಲೆಕ್ಟ್ ಮಾಡಿದಾಗ ನೀವು ನೋಡ್ಬೋದು ಆಟೋಮೆಟಿಕ್ ಆಗಿ ಫುಲ್ ರೋ ಸೆಲೆಕ್ಟ್ ಆಗಿದೆ. ಅದರ ಫುಲ್ ರೋ ಫ್ರಮ್ ಒನ್ ಎಂಡ್ ಟು ಅದರ್ ಎಂಡ್ ಸೆಲೆಕ್ಟ್ ಆಗಿದೆ. ರೈಟ್. ಸೊ ಕಂಟ್ರೋಲ್ ಸಿ ಅನ್ನ ಮಾಡಿ ಕಂಟ್ರೋಲ್ ವಿ ಮಾಡಬೇಕು. ಸಾರಿ, ಕಂಟ್ರೋಲ್ ವಿ ಮಾಡಿದಾಗ ಎಲ್ಲವೂ ಕಾಪಿ ಆಗತ್ತೆ. ಅದೇ ತರ ನಾವು ಯಾವುದೇ ಒಂದು ಸೆಲ್ಲಿನಲ್ಲಿದ್ದು ಕಂಟ್ರೋಲ್ ಸ್ಪೇಸ್ ಬಾರ್ ಅನ್ನ ಒತ್ತಿದರೆ ಆ ರೋಯಿನ ಆ ಎಂಟೈರ್ ಕಾಲಮ್ ಕಾಪಿ ಆಗತ್ತೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ರೈಟ್. ಮುಂದಿನ ಭಾಗ ಏನು ಅಂದ್ರೆ ಟು ಹೈಡ್ ಸೆಲೆಕ್ಟೆಡ್ ರೋ. ಒಂದು ರೋ ಅಲ್ಲಿದ್ದೀವಿ ನಾವು. ಫಾರ್ ಎಕ್ಸಾಂಪಲ್ ಒಂದು ರೋ ಅಲ್ಲಿದ್ದೀವಿ. ಈ ರೋನ ಹೈಡ್ ಮಾಡಬೇಕು ಅಂದಾಗ ಕಂಟ್ರೋಲ್ +9. ಸೊ ನಮ್ಗೆ ರೋಗೆ 9 ಕೊಟ್ಟಿದ್ದಾರೆ ಹಾಗೂ ಕಾಲಮ್ಗೆ 0 ಅನ್ನ ಕೊಟ್ಟಿದ್ದಾರೆ ಎಕ್ಸೆಲ್ ನಲ್ಲಿ. ಸೊ ಟು ಹೈಡ್ ಸೆಲೆಕ್ಟೆಡ್ ರೋ ಏನು ಅಂದ್ರೆ ಕಂಟ್ರೋಲ್ ಪ್ಲಸ್ ಮಾಡಿ 9 ಅನ್ನ ಒತ್ತಬೇಕು. ಆಗ ನಮ್ಗೆ ಆ ರೋ ಏನಿದೆ ಅದು ಹೈಡ್ ಆಗತ್ತೆ. ಅದೇ ರೀತಿ ಕಂಟ್ರೋಲ್ ಪ್ಲಸ್ ಮಾಡಿ 0 ಅನ್ನ ಪ್ರೆಸ್ ಮಾಡಿದಾಗ ಆ ಕಾಲಮ್ ಏನಿದೆ ಅದು ಹೈಡ್ ಆಗತ್ತೆ, ಅಂದ್ರೆ ಅದು ಕಾಣೋದಿಲ್ಲ. ಸೊ ನೀವು ಕಾಲಮ್ ಟು ಸೆಲೆಕ್ಟ್ ಕಾಲಮ್ ಅಂತ ನೋಡಿದಾಗ ಕಂಟ್ರೋಲ್ O, ನೀವು ನೆನ್ಪಿಟ್ಕೋಬೇಕು ಕಂಟ್ರೋಲ್ R, ಕಂಟ್ರೋಲ್ O, C ಆಲ್ರೆಡಿ ಯೂಸ್ ಆಗ್ಬಿಟ್ಟಿದೆ, ಕಂಟ್ರೋಲ್ C ಯೂಸ್ ಆಗಿದೆ. ಸೊ ಹಾಗಾಗಿ ಇದಕ್ಕೆ ಅದು ಬರೋದಿಲ್ಲ, ಹಾಗಾಗಿ ಇದು O ಗೆ ಬರುತ್ತೆ, ಸಾರಿ 0 ಗೆ ಬರುತ್ತೆ. ನೆಕ್ಸ್ಟ್ ಅದೇ ರೋವನ್ನ ಅನ್ಹೈಡ್ ಮಾಡಬೇಕು ಅಂದಾಗ ಕಂಟ್ರೋಲ್ ಮತ್ತು ಶಿಫ್ಟ್ ಹಾಗೂ 9 ಅನ್ನ ಪ್ರೆಸ್ ಮಾಡಬೇಕು. ಅದೇ ಕಾಲಮ್ ಅನ್ನ ಅನ್ಹೈಡ್ ಮಾಡಬೇಕು ಅಂದಾಗ ಕಂಟ್ರೋಲ್ ಶಿಫ್ಟ್ ಮತ್ತು 0 ಅನ್ನ ಪ್ರೆಸ್ ಮಾಡಬೇಕು. ಕಂಟ್ರೋಲ್ ಶಿಫ್ಟ್ ಮತ್ತು 0 ಅನ್ನ ಪ್ರೆಸ್ ಮಾಡಬೇಕು ಕಾಲಮ್ ಅನ್ನ ಅನ್ಹೈಡ್ ಮಾಡಬೇಕು ಅಂದ್ರೆ. ಸೊ ಇದನ್ನ ನಾವು ಪ್ರಾಕ್ಟಿಕಲಿ ನೋಡ್ಬೇಕು ಅಂದ್ರೆ ನಾವು ಈಗ ಫಾರ್ ಎಕ್ಸಾಂಪಲ್ ರೋ ನಂಬರ್ 4 ಅಲ್ಲಿ ಇದೀವಿ. ಅದನ್ನ ನಾವು ಕಂಟ್ರೋಲ್ 9 ಅನ್ನ ಪ್ರೆಸ್ ಮಾಡಿದಾಗ ರೋ ನಂಬರ್ 4 ಹೈಡ್ ಆಗಿದೆ. ಅದನ್ನ ನಾವು ಅನ್ಹೈಡ್ ಮಾಡಬೇಕು ಅಂದ್ರೆ ಮೇಲಗಡೆ ಹಾಗೂ ಕೆಳಗಡೆ ಇರುವ ರೋ ಅಂದ್ರೆ ರೋ ನಂಬರ್ 3 ಮತ್ತು ರೋ ನಂಬರ್ 5 ಅನ್ನ ಸೆಲೆಕ್ಟ್ ಮಾಡಿ, ಯಾವ ರೋ ಹೈಡ್ ಆಗಿದೆ ಅದು ಎರಡರ ರೋ ಅನ್ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಶಿಫ್ಟ್ 9 ಅನ್ನ ಪ್ರೆಸ್ ಮಾಡಬೇಕು. ಹಾಗೆ ಆ ರೋ ಅನ್ಹೈಡ್ 4 ಕಾಣ್ತಾ ಇದೆ. ಅದೇ ರೀತಿ ಯಾವುದೇ ಕಾಲಮ್ ಅನ್ನ ಹೈಡ್ ಮಾಡಬೇಕು ಅಂದಾಗ ಕಂಟ್ರೋಲ್ 0 ಅನ್ನ ಒತ್ತಿದಾಗ ನೀವಿಲ್ಲಿ ನೋಡಬಹುದು ಕಾಲಮ್ ಬಿ ಹೈಡ್ ಆಗಿದೆ. ರೈಟ್. ಸೊ ಕಾಲಮ್ ಬಿ ಹೈಡ್ ಆಗಿದ್ದು ಅದನ್ನ ಅನ್ಹೈಡ್ ಮಾಡಬೇಕು ಅಂದಾಗ ಕಂಟ್ರೋಲ್ ಶಿಫ್ಟ್ ಮತ್ತು 0 ಅನ್ನ ಪ್ರೆಸ್ ಮಾಡಬೇಕು ಬೈ ಬೀಯಿಂಗ್ ಆನ್ ಐದರ್ 2 ಸೈಡ್ಸ್ ಆಫ್ ದ ಹೈಡನ್ ಕಾಲಮ್. ತದನಂತರ ಟು ಎಡಿಟ್ ಅ ಸೆಲ್, ಒಂದು ಸೆಲ್ಲಿಗೆ ಬಂದಿದೀವಿ ನಾವು. ಈಗ ಅದನ್ನ ಎಡಿಟ್ ಮಾಡಬೇಕು ಅಂದಾಗ ಏನನ್ನ ಪ್ರೆಸ್ ಮಾಡಬೇಕು ಅಂದ್ರೆ F2 ಕಮಾಂಡ್ ಅನ್ನ ಪ್ರೆಸ್ ಮಾಡಬೇಕು. ರೈಟ್. ಸೊ ನಾವು ಎಕ್ಸೆಲ್ ಹೋಗಿ ಯಾವುದೇ ಒಂದು ಸೆಲ್ಲಿನಲ್ಲಿ ಸುಮ್ಮನೆ ಕ್ಲಿಕ್ ಮಾಡಿದ್ರೆ ಏನೂ ಆಗೋದಿಲ್ಲ, ಎಡಿಟ್ ಆಗೋದಿಲ್ಲ. F2 ಅನ್ನ ಪ್ರೆಸ್ ಮಾಡಿದಾಗ ಕರ್ಸರ್ ಅದರ ಒಳಗಡೆ ಹೋಗಿ ನಾವು ಇವಾಗ ಅದನ್ನ ಎಡಿಟ್ ಮಾಡಬಹುದು. ನನ್ನ ಬದಲು ಎಸ್ ಡಿಸ್ಕೌಂಟ್ ಎಸ್ ಅಂತ ಬರ್ಕೋಬಹುದು. ರೈಟ್. ನೆಕ್ಸ್ಟ್ ಪಾರ್ಟ್ ಟೆಕ್ಸ್ಟ್. ಆಲ್ ಟೆಕ್ಸ್ಟ್ ಈಸ್, ಟೆಕ್ಸ್ಟ್ ಹೇಗೆ ಅಲೈನ್ ಆಗಿದೆ ಅಂತ ನೋಡಿದರೆ ನೀವು ನೋಡಬಹುದು ಇಲ್ಲಿ ಎಲ್ಲ ಟೆಕ್ಸ್ಟ್ ಅಂದ್ರೆ ಲೆಟರ್ಸ್ ಅಂತ ಏನ್ ಹೇಳ್ತೀವಿ, ಕಂಟೆಂಟ್, ಲೆಟರ್ ಕಂಟೆಂಟ್ ಎಲ್ಲವೂ ಲೆಫ್ಟ್ ಅಲೈನ್ ಆಗಿರುತ್ತದೆ ಯಾವಾಗಲೂ. ಹಾಗೂ ಎಲ್ಲ ನಂಬರ್ಸು ರೈಟ್ ಅಲೈನ್ ಆಗಿರುತ್ತೆ. ಟೆಕ್ಸ್ಟ್ ಎಲ್ಲ ಲೆಫ್ಟ್ ಅಲೈನ್ ಆಗಿರುತ್ತೆ, ನಂಬರ್ಸ್ ಎಲ್ಲ ರೈಟ್ ಅಲೈನ್ ಆಗಿರುತ್ತೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಟೆಕ್ಸ್ಟ್ ಎಲ್ಲವೂ ಲೆಫ್ಟ್ ಅಲೈನ್ ಆಗಿರುತ್ತೆ, ನಂಬರ್ಸ್ ಎಲ್ಲವೂ ರೈಟ್ ಅಲೈನ್ ಆಗಿರುತ್ತದೆ. ಸೊ ಇಲ್ಲಿದೆ ನಮ್ಮ ಟೆಕ್ಸ್ಟ್ ಹಾಗೂ ನಂಬರ್ಸ್. ರೈಟ್. ಸೊ ಇದರೊಂದಿಗೆ
ನಾವು ನೋಡಬಹುದು. ಪ್ರಶ್ನೆ ಏನ್ ಬಂದಿದೆ? ಯು ಕ್ಯಾನ್ MS ಎಕ್ಸೆಲಿನಲ್ಲಿ ಒಂದು ಸಾಲನ್ನು ಮರೆಮಾಡಲು ಡ್ಯಾಶ್ ಕೀಯನ್ನು ಅದುಮಬೇಕು. ನಾವು ಇವಾಗ್ಲಷ್ಟೇ ನೋಡಿದೀವಿ, ಅದು Ctrl+9 ಅಲ್ವಾ? ರೋ ಅಂತ ಬಂದ ತಕ್ಷಣ ನಮ್ಗೆ 9 ನಂಬರ್ ನೆನಪಾಗ್ಬೇಕು. ಕಾಲಮ್ ಅಂತ ಬಂದ ತಕ್ಷಣ ನಮ್ಗೆ 0 ನೆನಪಾಗ್ಬೇಕು. ನೆಕ್ಸ್ಟ್ ಪ್ರಶ್ನೆ, MS ಎಕ್ಸೆಲ್ ಸೆಲ್ ಕಂಟೆಂಟ್ ಸಾಮಾನ್ಯವಾಗಿ ಯಾವ ರೀತಿ ಹೊಂದಿಕೊಂಡಿರುತ್ತದೆ? ಸೆಲ್ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ. ಕಂಟೆಂಟ್ ಅಂತ ಅಂದಾಗ ಅದು ಏನಾದರೂ ಆಗಿರಬಹುದು. ಅಲೈನ್ಡ್, ಬಲಕ್ಕೆ ಹೊಂದಿರುತ್ತದೆ, ಎಡಕ್ಕೆ ಹೊಂದಿರುತ್ತದೆ ಅಂತ ಇಮಿಡಿಯೇಟ್ ಆಗಿ ಟಿಕ್ ಮಾಡೋದಲ್ಲ. ಟೆಕ್ಸ್ಟ್ ಈಸ್ ಲೆಫ್ಟ್ ಅಲೈನ್ಡ್ ಅಂದ್ರೆ ಟೆಕ್ಸ್ಟ್ ಎಡಕ್ಕೆ ಹಾಗೂ ಸಂಖ್ಯೆಗಳು ಬಲಕ್ಕೆ ಹೊಂದಿಕೊಂಡಿರುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲ ಟೆಕ್ಸ್ಟ್ ಲೆಫ್ಟ್, ರೈಟ್ ಬಂದ್ಬಿಟ್ಟು ನಮ್ಗೆ ನಂಬರ್ಸ್, ಅಥವಾ ರಿವರ್ಸ ಅಂದ್ರೆ ಟೆಕ್ಸ್ಟ್ ಬಲಕ್ಕೆ ಹಾಗೂ ಸಂಖ್ಯೆಗಳು ಎಡಕ್ಕೆ ಹೊಂದಿಕೊಂಡಿರುತ್ತದೆ. ನೀವು ಇವಾಗೇನಷ್ಟೇ ನೋಡಿದ್ವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. ಟೆಕ್ಸ್ಟ್ ಎಲ್ಲವೂ ಎಡಕ್ಕೆ, ನಂಬರ್ಸ್ ಎಲ್ಲವೂ ಬಲಕ್ಕೆ ಹೊಂದಿಕೊಂಡಿರುತ್ತದೆ. If we type is equal to now ಮತ್ತು in brackets in an Excel cell we get, ಅಂದ್ರೆ is equal to now ಅನ್ನ ಎಕ್ಸೆಲ್ ಅಲ್ಲಿ ಟೈಪ್ ಮಾಡಿದರೆ ಏನು ಬರುತ್ತೆ? ಟುಡೇಸ್ ಡೇಟ್ ಅಂದ್ರೆ ಇಂದಿನ ದಿನಾಂಕ, ಸದ್ಯದ ಸಮಯ, ಕ್ರಮವಾಗಿ ಸದ್ಯದ ಸಮಯ ಮತ್ತು ಇಂದಿನ ದಿನಾಂಕ, ಅಥವಾ ಕ್ರಮವಾಗಿ ಇಂದಿನ ದಿನಾಂಕ ಮತ್ತು ಸದ್ಯದ ಸಮಯ ಸಿಗುತ್ತದೆ ಅನ್ನೋದು ಪ್ರಶ್ನೆ. ತಡ ಮಾಡದೆ ಎಕ್ಸೆಲ್ಗೆ ಹೋಗಿ ನಾವು ನೋಡೇ ಬಿಡೋಣ ಇಸ್ ಈಕ್ವಲ್ ಟು ನೌ ಅಂದ್ರೆ ಏನ್ ಬರುತ್ತೆ ಅಂತ. ಸೊ ಇಲ್ಲಿ ನಾವು ಎಕ್ಸೆಲ್ ಓಪನ್ ಮಾಡ್ತಾ ಇದ್ದೀವಿ. ನಾನು ಮೈಕ್ರೋಸಾಫ್ಟ್ ಎಕ್ಸೆಲ್ ಅವರು ಒಂದು ಸ್ಯಾಂಪಲ್ ಡೇಟಾ ಕೊಡ್ತಾರೆ ಯಾವಾಗ್ಲೂ. ಸೊ ಇದು ಫೈನಾನ್ಷಿಯಲ್ ಸ್ಯಾಂಪಲ್ ಡೇಟಾ ತಗೊಂಡಿರೋದು. ಸೊ ಈಗ ನಾವು ಈಸ್ ಈಕ್ವಲ್ ಟು ನೌ ಅಂತ ಟೈಪ್ ಮಾಡಿ ಈ ತರದ ಚಿಹ್ನೆ ಹಾಕಿದ್ರೆ ಏನು ಬಂತು ಅಂತ ಅಂದ್ರೆ ದಿನಾಂಕ, ಅದಾದ ಮೇಲೆ ಈಗಿನ ಸಮಯ ಬರುತ್ತದೆ. ಸೊ ಅದರ ಅರ್ಥ ನಾವು ಏನ್ ನೋಡ್ಬೇಕು ಅಂತ ಅಂದ್ರೆ ಟುಡೇಸ್ ಡೇಟ್ ಮೊದಲು ಬರುತ್ತೆ, ದಿನಾಂಕ ಮೊದಲು ಬರುತ್ತೆ, ಅದಾದ್ಮೇಲೆ ಈಗಿನ ಸದ್ಯದ ಸಮಯ ಬರುತ್ತದೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಟು ಇನ್ಸರ್ಟ್ ಅ ನ್ಯೂ ವರ್ಕ್ಶೀಟ್ ಅಂದ್ರೆ ಹೊಸ ವರ್ಕ್ಶೀಟ್ ಅನ್ನು ಸೇರಿಸಲು MS ಎಕ್ಸೆಲ್ನಲ್ಲಿ ಏನನ್ನು ಪ್ರೆಸ್ ಮಾಡಬೇಕು ಅಂತ ಪ್ರಶ್ನೆ ಇರೋದು. ಸೊ ಹೊಸ ವರ್ಕ್ಶೀಟ್ ಆಡ್ ಮಾಡಬೇಕು ಅಂದ್ರೆ ಏನ್ ಪ್ರೆಸ್ ಮಾಡಬೇಕು? ಶಿಫ್ಟ್ F5, ಶಿಫ್ಟ್ F6, ಶಿಫ್ಟ್ F10 ಮತ್ತು ಶಿಫ್ಟ್ F11. ಎಕ್ಸೆಲ್ಗೆ ಹೋದ್ರೆ ನಾವು ಶಿಫ್ಟ್ ಹಿಡ್ಕೊಂಡು F11 ಒತ್ತಿದಾಕ್ಷಣ ನಮ್ಗೆ ಒಂದು ಹೊಸ ವರ್ಕ್ಶೀಟ್ ಬರುತ್ತೆ. ಶಿಫ್ಟ್ F5 ಒತ್ತಿದಾಗ ಫೈಂಡ್ ಅಂಡ್ ರೀಪ್ಲೇಸ್ ಅಂತ ಬರುತ್ತೆ. ಸೊ ಅದಲ್ಲ. ಶಿಫ್ಟ್ F6 ಒತ್ತಿದಾಗ ನಮ್ಗೆ ಈ ಎಲ್ಲ ಮಾರ್ಕಿಂಗ್ಸ್ ಗಳು ಕಾಣುತ್ತೆ, ಅಂದ್ರೆ ಯಾವ್ದಕ್ಕೆ ಯಾವ್ದು ಶಾರ್ಟ್ ಕಟ್ ಅಂತ. ಶಿಫ್ಟ್ F10 ಒತ್ತಿದಾಗ ಹೋಮಿನ ಆಕ್ಸೆಸ್ ಬಾರ್ ನ ಕಸ್ಟಮೈಸ್ ಮಾಡೋ ಆಪ್ಷನ್ ಸಿಗುತ್ತೆ. ರೈಟ್. ಸೊ ನೆಕ್ಸ್ಟ್ ಪ್ರಶ್ನೆ, ಸೊ ಇದಕ್ಕೆ ಸರಿಯಾದ ಉತ್ತರ ಶಿಫ್ಟ್ ಪ್ಲಸ್ F11. ಮುಂದಿನ ಪ್ರಶ್ನೆ, ಇನ್ MS ಎಕ್ಸೆಲ್ ಯು ಕ್ಯಾನ್ ಹೈಡ್ ಅ ರೋ ಬೈ ಪ್ರೆಸಿಂಗ್ ಅಂದ್ರೆ ಒಂದು ಸಾಲನ್ನು ಮರೆ ಮಾಡಲು ಡ್ಯಾಶ್ ಕೀಯನ್ನು ಅದುಮಬೇಕು ಅಂತ ಪ್ರಶ್ನೆ ಇರೋದು. Ctrl+9, Ctrl+R, Ctrl+F9 ಹಾಗೂ ಡಿಲೀಟ್ ಕೀ. ಸೊ ತಡ ಮಾಡದೆ ನಾವು ಹೋಗೋಣ MS ಎಕ್ಸೆಲ್ಗೆ. ಅಲ್ಲಿ ಹೋಗಿ ರೋ ಅನ್ನ ಹೈಡ್ ಮಾಡಲು ಟ್ರೈ ಮಾಡೋಣ. ಸೊ MS ಎಕ್ಸೆಲ್ಗೆ ಹೋಗಿ ಯಾವುದಾದರೂ ಒಂದು ರೋ ಅನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಹಾಗೂ 9 ಒತ್ತಿದಲ್ಲಿ ನೀವು ನೋಡಬಹುದು ಮೂರನೇ ರೋ, ಈಗ ಇಲ್ಲಿ ಮೂರನೇ ರೋ ಬಂದು ಹೈಡ್ ಆಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ Ctrl+9 ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್, the formula is equal to round 8.5, 0 in MS Excel gives. ಈ ಫಾರ್ಮುಲಾ MS Excel ನಲ್ಲಿ ಹಾಕಿದರೆ ಏನು ಕೊಡುತ್ತೆ ಅಂತ ಪ್ರಶ್ನೆ ಇರೋದು. ನಿಮ್ಗೆ ಈ ಫಾರ್ಮುಲಾ ಏನು ಅಂತ ಗೊತ್ತಾದ್ರೆ ನೀವು MS Excel ಗೆ ಹೋಗದೇನೆ ಆನ್ಸರ್ ಮಾಡ್ಬೋದು.
ಆಪ್ಷನ್ 9, 8.5, 8, 8.6 ಅಂತ ಆಪ್ಷನ್ ಇರೋದು. ಸೊ 8.50, 0 ಅಂತ ಹಾಕಿದ್ರೆ ನಮ್ಗೆ ಸರಿಯಾದ ಉತ್ತರ 9 ಅಂತ ಬಂದಿದೆ. ಯಾಕೆ ಅಂತ ಕೇಳಿದ್ರೆ ಇಸ್ ಈಕ್ವಲ್ ಟು ರೌಂಡ್ ಅಂತ ಮಾಡಿದಾಗ ಇಲ್ಲಿ ಕೊಡ್ತಾ ಇದೆ ಯಾವ ನಂಬರ್ ಬೇಕು ನಿಮ್ಗೆ ಅದನ್ನ ಎಂಟರ್ ಮಾಡಿ ಮತ್ತು ಎಷ್ಟು ಡಿಜಿಟ್ಸ್ ಬೇಕು ಅದರಲ್ಲಿ ಅನ್ನೋದನ್ನ ಎಂಟರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 8.45 ಅಂತ ಬರೆದು ನಮ್ಗೆ ಇದರಲ್ಲಿ ಒಂದು ಡಿಜಿಟ್ ಆಫ್ಟರ್ ಡೆಸಿಮಲ್ ಬೇಕು ಅಂತ ಹಾಕಿದ್ರೆ ಅದು ನಮ್ಗೆ ರೌಂಡ್ ಆಫ್ ಕೊಡುತ್ತೆ. ಸೊ ಇಲ್ಲೇ ಗೆಸ್ ಮಾಡಬಹುದು ಈ 0 ಅಂದರೆ ಡೆಸಿಮಲ್ ಆದ ಮೇಲೆ ಎಷ್ಟು ಅಂಕೆಗಳು ಬೇಕು. ಡೆಸಿಮಲ್ ಆದ ಮೇಲೆ ನಮ್ಗೆ 0 ಅಂಕೆಗಳು ಬೇಕು. 8.5 ನ ರೌಂಡ್ ಆಫ್ ಮಾಡಿದಾಗ ನಮ್ಗೆ 9 ಅಂತ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ, ದ ಫಾರ್ಮುಲಾ ಇನ್ MS Excel ಟು ಫೈಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದ್ರೆ of the content of A1, A2, A3, B1, B2, B3 is ಇದರ ಗರಿಷ್ಠ ಮೌಲ್ಯ ಸಿಗಲು ಏನನ್ನು ಪ್ರೆಸ್ ಮಾಡಬೇಕು. is equal to max A1 double semicolon B3 is equal to maximum A1 to B3 is equal to max A1 to B3 is equal to maximum A1 double colon B3 ಇಲ್ಲಿ ಕೂಡ double colon. ಸೊ ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ. ಏನು ಪ್ರೆಸ್ ಮಾಡಿದ್ರೆ ನಮ್ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತೆ ಅಂತ. ಉದಾಹರಣೆಗೆ ನಾವು ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ತಗೊಳ್ಳೋಣ ಈಗ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಬೇಕಾಗಿರೋದ್ರಿಂದ A1 ನಲ್ಲಿ 3 ವ್ಯಾಲ್ಯೂವನ್ನ ತಗೊಂತಾ ಇದ್ದೀವಿ ಹಾಗೂ B1 ಬಿ ಕಾಲಮ್ ಅಲ್ಲಿ 3 ಅಥವಾ 4 ವ್ಯಾಲ್ಯೂಗಳನ್ನ ತಗೊಂತಾ ಇದ್ದೀವಿ. ಸೊ 3 ವ್ಯಾಲ್ಯೂಗಳನ್ನ ತಗೊಳ್ಳೋಣ. ಈಗ ನಮಗೆ ಏನ್ ಬೇಕು, ಈ ಇಷ್ಟು ಸೆಲ್ಗಳಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕಾಗಿದೆ. ಸೊ ಏನ್ ಮಾಡಬೇಕು ಅವಾಗ ಅಂತ ಅಂದ್ರೆ ಈಸ್ ಈಕ್ವಲ್ ಟು ಮ್ಯಾಕ್ಸ್ MA ಟೈಪ್ ಮಾಡಿದ ತಕ್ಷಣ ಬರ್ತಾ ಇದೆ ಬರೀ ಮ್ಯಾಕ್ಸಾ ಅಂತಿರೋದು, ಮ್ಯಾಕ್ಸಿಮಮ್ ಅಂತ ಫಾರ್ಮುಲಾನೇ ಇಲ್ಲ. ಸೊ ಮ್ಯಾಕ್ಸ್ ಅಂತ ಟೈಪ್ ಮಾಡಬೇಕು ಫಸ್ಟ್. ನೆಕ್ಸ್ಟ್ ಯಾವುದ್ರಿಂದ ಯಾವುದು A1 ನಿಂದ ಕೋಲನ್ ಹಾಕಿ B3 ಅವರೆಗೆ ಇದಿಷ್ಟರಲ್ಲಿ ನಮಗೆ ಮ್ಯಾಕ್ಸಿಮಮ್ ಬೇಕು ಅಂತ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿದ ತಕ್ಷಣ ನಮಗೆ ಕಾಣಿಸ್ತಾ ಇದೆ 32,670 is the right answer. So formula is equal to max A1 is to B3. So ಸರಿಯಾದ ಉತ್ತರ is equal to max A1 is to B3. ರೈಟ್. ಮುಂದಿನ ಪ್ರಶ್ನೆ, ಇನ್ ಎಕ್ಸೆಲ್ ಟು ಹೈಲೈಟ್ ಓನ್ಲಿ ಇಂಟ್ರೆಸ್ಟೆಡ್ ಸೆಲ್ಸ್ ವಿ ಯೂಸ್ ಅಂದ್ರೆ ಎಕ್ಸೆಲಿನಲ್ಲಿ ಆಸಕ್ತಿ ಇರುವ ಸೆಲ್ಗಳನ್ನು ಮಾತ್ರ ತೋರಿಸಲು ಎತ್ತಿ ತೋರಿಸಲು ಡ್ಯಾಶ್ ಅನ್ನು ಉಪಯೋಗಿಸುತ್ತೇವೆ ಅಂತ ಪ್ರಶ್ನೆ ಇದ್ರೆ ಏನು? ಸೆಲ್ ಫಾರ್ಮ್ಯಾಟಿಂಗ್, ಸೆಲ್ ಸ್ಟೈಲ್ಸ್, ಫಾರ್ಮಲ್ ಟೆಕ್ಸ್ಟ್ ಹಾಗೂ ಕಂಡೀಷನಲ್ ಫಾರ್ಮ್ಯಾಟಿಂಗ್. ನೋಡೇ ಬಿಡೋಣ ನಾವು. ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಈ ಡೇಟಾ ಅಲ್ಲಿ ನಾವು ಈ ಕಾಲಮ್ಗಳನ್ನ ಸೆಲೆಕ್ಟ್ ಮಾಡಿದೀವಿ. ಈ ಕಾಲಮ್ಗಳಲ್ಲಿ ನಮ್ಗೆ ಜರ್ಮನಿ ಅಂತ ಹೆಸರಿರುವ ಸೆಲ್ಗಳು ಮಾತ್ರ ಹೈಲೈಟ್ ಆಗ್ಬೇಕು ಅಂತ ಇಟ್ಕೊಳ್ಳೋಣ. ಆಗ ನಾವು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಗೆ ಹೋಗ್ತೀವಿ. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಲ್ಲಿ ಹೈಲೈಟ್ ಸೆಲ್ಸ್, ಯಾವ ಸೆಲ್ಸ್ ಅನ್ನ ಹೈಲೈಟ್ ಮಾಡು ಅಂತ ಅಂದ್ರೆ ಯಾವುದರಲ್ಲಿ ಜರ್ಮನಿ ಅನ್ನುವ ಪದ ಬರೆದಿದೆಯೋ ಆ ಸೆಲ್ಸ್ ಅನ್ನ ಹೈಲೈಟ್ ಮಾಡು ಅಂತ ಹೇಳಿದಾಗ ಜರ್ಮನಿ ಅಂತ ಬರೆದಿರುವ ಎಲ್ಲ ಸೆಲ್ಗಳು ಹೈಲೈಟ್ ಆಗುತ್ತೆ. ಸೊ ಇದಕ್ಕೆ ನಾವು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂತ ಹೇಳ್ತೀವಿ. ಸೊ ಓನ್ಲಿ ಇಂಟ್ರೆಸ್ಟೆಡ್ ಸೆಲ್ಸ್, ನಾನು ಆ ಎಕ್ಸಾಂಪಲ್ ಅಲ್ಲಿ ತಗೊಂಡಿದ್ದು ಜರ್ಮನಿ. ನಮ್ಗೆ ಯಾವ ಸೆಲ್ ಬೇಕಾದ್ರೂ ತಗೋಬಹುದು. ಸೊ ಸರಿಯಾದ ಉತ್ತರ ಕಂಡೀಷನಲ್ ಫಾರ್ಮ್ಯಾಟಿಂಗ್. ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಇನ್ ಎಕ್ಸೆಲ್ 3D ರೆಫರೆನ್ಸ್ ಇನ್ ಅ ಫಾರ್ಮುಲಾ, ಒಂದು 3D ರೆಫರೆನ್ಸ್ ಇನ್ ಅ ಫಾರ್ಮುಲಾ ಯಾವ್ದಕ್ಕಿರುತ್ತೆ? ಎಂಟೈರ್ ವರ್ಕ್ ಶೀಟ್ ಇರುತ್ತೆ, ಲಿಮಿಟ್ಸ್ ದ ಫಾರ್ಮ್ಯಾಟಿಂಗ್ ಆಪ್ಷನ್ಸ್,
cannot be modified, only appears on summary worksheets. ಈ ತರದ ಪ್ರಶ್ನೆಗಳಿಗೆ ತರ್ಕಬದ್ಧವಾಗಿನೂ ಆನ್ಸರ್ ಮಾಡಬಹುದು. ಯಾವುದೇ ಫಾರ್ಮುಲಾ ವನ್ನು ಹಾಕಿದಾಗ ಅದನ್ನ ಮಾಡಿಫೈ ಅಥವಾ ಬದಲಾಯಿಸಲು ಸಾಧ್ಯವೇ ಇಲ್ಲ ಅನ್ನುವ ಆಪ್ಷನ್ ಅನ್ನ ನಾವು ಎಲಿಮಿನೇಟ್ ಮಾಡಬಹುದು. 3 ಅನ್ನ ಎಲಿಮಿನೇಟ್ ಮಾಡಬಹುದು. ಸೊ ಓನ್ಲಿ ಅನ್ನೋ ಪದಗಳು ಏನಿರುತ್ತೆ ಸ್ವಲ್ಪ ಎಕ್ಸ್ಟ್ರೀಮ್ ಪದಗಳು. ಸೊ ಈ ಆಪ್ಷನ್ ಕೂಡ ಅಲ್ಲ, ಆಪ್ಷನ್ 4 ಕೂಡ ರಾಂಗ್. ಇದಕ್ಕೆ ಸರಿಯಾದ ಉತ್ತರ ಸ್ಪ್ಯಾನ್ಸ್ ದ ವರ್ಕ್ಶೀಟ್. ಇದು ಎಂಟೈರ್ ವರ್ಕ್ಶೀಟ್ ಸ್ಪ್ಯಾನ್ ಆಗತ್ತೆ. ರೈಟ್. ಮುಂದಿನ ಪ್ರಶ್ನೆ ಬಂದು MS Excel ನಲ್ಲಿ ಟೋಟಲ್ ನಂಬರ್ ಆಫ್ ರೋಸ್ ಇನ್ ಅ ಶೀಟ್. ಒಂದು ರೋವಿನಲ್ಲಿ ಒಂದು ಶೀಟಿನಲ್ಲಿ ಎಷ್ಟು ರೋಗಳಿದೆ, ಎಷ್ಟು ಸಾಲುಗಳಿದೆ ಅನ್ನುವ ಪ್ರಶ್ನೆ. ಮೋಸ್ಟ್ ಅಪ್ಡೇಟೆಡ್ ಅಥವಾ ರೀಸೆಂಟ್ ನಾವು ನೋಡ್ಬೇಕು. ಈಗ ನೀವು ಕಂಟ್ರೋಲ್ ಪ್ರೆಸ್ ಮಾಡಿ ಡೌನ್ ಕೀ ಒತ್ತಿದ್ರೆ ಅದ ನಂತರ ಬರುವುದು 104856. ಯಾವುದೇ ಶೀಟಿಗೆ ಹೋಗ್ಬೋದು ತಾವು. ಲಾಸ್ಟ್ ಅಲ್ಲಿ ಬರೋದು 104857 ಹಾಗೂ 6 ಅಷ್ಟು ರೋಗಳಿದೆ. ರೈಟ್. ಮುಂದಿನ ಪ್ರಶ್ನೆ, ಚೂಸ್ ದ ಇನ್ಕರೆಕ್ಟ್ ಆಪ್ಷನ್ ಫ್ರಮ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಬಿಲೋ. ಈ ಸ್ಟೇಟ್ಮೆಂಟ್ ಗಳಲ್ಲಿ ಇನ್ಕರೆಕ್ಟ್ ಆಪ್ಷನ್ ಅನ್ನು ಚೂಸ್ ಮಾಡಿ ಅಂತ ಹೇಳ್ತಾ ಇರೋದು. ಅ ಗ್ರೂಪ್ ಆಫ್ ಸೆಲ್ಸ್ ಈಸ್ ಕಾಲ್ಡ್ ಅ ರೇಂಜ್. ಎಸ್, ಇದು ಸರಿಯಾದದ್ದು. ರೇಂಜ್ ಈಸ್ ಡೆಸಿಗ್ನೇಟೆಡ್ ಬೈ ಸ್ಪೆಸಿಫೈಯಿಂಗ್ ಇಟ್ಸ್ ಅಪ್ಪರ್ ಲೆಫ್ಟ್ ಸೆಲ್ ಹಾಗೂ ಸೆಲ್ ಅಡ್ರೆಸ್ ಅಂಡ್ ಇಟ್ಸ್ ಲೋವರ್ ರೈಟ್ ಸೆಲ್ ಅಡ್ರೆಸ್. ಎಸ್, ಇದು ಸರಿಯಾದದ್ದು. ಸೊ ಒಂದು ರೇಂಜ್ ಅನ್ನ ಗುರುತಿಸಬೇಕಾದ್ರೆ ಇವೆರಡು ಇಂಪಾರ್ಟೆಂಟ್. ರೇಂಜ್ is specified by this upper left and lower right address which are separated by a semicolon. ಇವೆರಡನ್ನ ಒಂದು ಸೆಮಿಕಾಲನ್ ಅಲ್ಲಿ ಸೆಪರೇಟ್ ಮಾಡ್ತೀವಿ ಅಂತ. ಇದು ತಪ್ಪು. ಯಾಕಂದ್ರೆ ನಾವು ಆಗ್ಲೇ ನೋಡಿದ್ವಿ, ಇದನ್ನ ಒಂದು ಕೋಲನ್ ಅಲ್ಲಿ ಸೆಲೆಕ್ಟ್ ಮಾಡ್ತೀವಿ. ಸೊ ಚೂಸ್ ದ ಇನ್ಕರೆಕ್ಟ್ ಆಪ್ಷನ್. ಆಪ್ಷನ್ 3 is the wrong and hence the right answer. Next, with regard to MS Excel, identify and match the following. ಏನಪ್ಪಾ ಅಂತ ಅಂದ್ರೆ ಫಸ್ಟ್ div by 0 exclamation. ಇಲ್ಲೇ ನೋಡ್ಬೋದು, ಸ್ವಲ್ಪ ತರ್ಕ ಯೂಸ್ ಮಾಡಿದ್ರೆ div by 0 ಅಂತ ಏನು ಅಂದ್ರೆ the formula is trying to divide by 0 ಅಂತ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ ಡಿವೈಡ್ ಬೈ 0 ಅನ್ನೋದು ಒಂದು ಎರರ್ ತೋರಿಸ್ತಾ ಇದೆ. ಸೊ ಆಪ್ಷನ್ ಎ ಅನ್ನ 4 ಗೆ ನಾವು ಲಿಂಕ್ ಮಾಡಿಕೊಂಡ್ರೆ ಎ ಬಂದು 4 ಯಾವ್ದ್ರಲ್ಲಿದೆ ಅಂತ ಅಂದ್ರೆ ಇವೆರಡು ಆಪ್ಷನ್ಸ್ ಅಲ್ಲಿ ಮಾತ್ರ ಇರೋದು. ಸೊ ಈ ಕ್ವೆಶ್ಚನ್ ಗೆ ಗೆಸ್ ಮಾಡ್ಬೇಕು ಅಂದ್ರೆ ಇವೆರಡರಲ್ಲಿ ಒಂದನ್ನು ಗೆಸ್ ಮಾಡಬೇಕು. ಇರ್ಲಿ. ನೆಕ್ಸ್ಟ್ ಬಂದು A1 and A2 ಅನ್ನೋದು ಏನು? ಕಾನ್ಕೇಟೇಟ್ಸ್ ದ ಕಂಟೆಂಟ್ಸ್ ಆಫ್ ದ ಟೂ ಸೆಲ್ ಅಂದ್ರೆ ಎರಡು ಸೆಲ್ಗಳ ಕಂಟೆಂಟ್ ಗಳನ್ನು ಜೋಡಿಸುವುದು. ಎಸ್, ಈ ಫಾರ್ಮುಲೆ ಬಂದು ಇದಕ್ಕೆ ಸರಿಯಾದದ್ದು. ಅಂದ್ರೆ ಬಿ ಬಂದು 1 ಅಂತ. ಸೊ B1 ಅಂತ ಅಂದ್ರೆ ಆಪ್ಷನ್ 3 ಸರಿಯಾದ ಉತ್ತರ. ಅದ್ ಹೇಗೆ ಇದ್ರೂ hash value ಅಂತ ಅಂದ್ರೆ the formula includes an argument or operand of wrong type and finally is equal to A1 is equal to C12 ಇದ್ದಲ್ಲಿ compares two cell for equality D3 ಆಗತ್ತೆ. Let's start. MS Word ಅಲ್ಲಿ ಮೊದಲನೆಯ ಪ್ರಶ್ನೆ, ಡ್ರಾಪ್ ಕ್ಯಾಪ್ ಆಪ್ಷನ್ ಅಂದ್ರೆ ಏನು ಅಂತ ಪ್ರಶ್ನೆ ಇರೋದು. ಡ್ರಾಪ್ ಅ ಪ್ಯಾರಾಗ್ರಾಫ್, create a large capital letter at the beginning of a paragraph, adjust the space between paragraphs, format the paragraph. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಅಂದ್ರೆ ಡ್ರಾಪ್ ಕ್ಯಾಪ್ ಅಂತ ನೀವಿಲ್ಲಿ ನೋಡ್ಬೋದು. ಮೈಕ್ರೋಸಾಫ್ಟ್ ಇಂದ ವರ್ಡ್ ಇಂದ ತಗೊಂಡಿರೋಂಥದ್ದು. ಏನಪ್ಪಾ ಅಂದ್ರೆ ಒಂದು ಪ್ಯಾರಾಗ್ರಾಫಿನ ಫಸ್ಟ್ ಲೆಟರ್ ಅನ್ನ ದೊಡ್ಡದಾಗಿ ಬರೆಯೋದನ್ನ ಡ್ರಾಪ್ ಕ್ಯಾಪ್ ಅಂತ ಕರಿತೀವಿ. ರೈಟ್. ಮುಂದಿನ ಪ್ರಶ್ನೆ, ಮ್ಯಾಚ್ ದ ಫಾಲೋಯಿಂಗ್. ಏನನ್ನ ಅಂದ್ರೆ ಕ್ಲಿಪ್ ಬೋರ್ಡ್ ಅಂದ್ರೆ ಏನು? ಒನ್ ಆಫ್ ದ ಪೇಸ್ಟ್ ಆಪ್ಷನ್ಸ್, ಫೈಂಡ್ ಅಂಡ್ ರೀಪ್ಲೇಸ್, ಕ್ಲಿಪ್ ಆಲ್ಟ್. ಕ್ಲಿಪ್ ಬೋರ್ಡ್ ಅಂತ ಅಂದ್ರೆ ಆಪ್ಷನ್ ಡಿ ಹೋಗ್ಬೇಕು. ಯಾಕೆ ಅಂದ್ರೆ ನಮ್ಗೆ ಗೊತ್ತಿರ್ಬೇಕು,
ಅದು ಯಾವ್ದನ್ನಾದ್ರೂ ನಾವು ಸೇವ್ ಕಾಪಿ ಮಾಡಿ ಇಟ್ಕೊಂಡ್ರೆ ಅದು ಅಲ್ಲಿ ಕಾಪಿ ಆಗಿರುತ್ತೆ. ಸೊ 1 ಡಿ ಆಗತ್ತೆ. ಆಗ ನಮ್ಮಲ್ಲಿ ಇವು ಎರಡೇ ಆಪ್ಷನ್ ಉಳಿಯುತ್ತೆ. ಇದೆರಡೂ ಆಪ್ಷನ್ ಅಲ್ಲಿ 2 ಆಪ್ಷನ್ ಎಗೆ ಹೋಗ್ತಾ ಇದೆ, ಒನ್ ಆಫ್ ದ ಪೇಸ್ಟ್ ಆಪ್ಷನ್ಸ್. ಸೊ ಕೀಪ್ ದ ಸೋರ್ಸ್ ಫಾರ್ಮ್ಯಾಟಿಂಗ್ ಒನ್ ಆಫ್ ದ ಪೇಸ್ಟ್ ಆಪ್ಷನ್ಸ್. ಈಗ ಫೈಂಡ್ ಅಂಡ್ ರೀಪ್ಲೇಸ್ ನಮ್ಗೆ ಗೊತ್ತಿರುತ್ತೆ. ಕ್ಲಿಪ್ ಆರ್ಟ್ ಅಂತ ಅಂದ್ರೆ ಇಮೇಜ್. ಸೊ ಕ್ಲಿಪ್ ಆರ್ಟ್ ಅಂತ ಅಂದ್ರೆ ಇಮೇಜ್. ಸೊ ಆಪ್ಷನ್ 4 ಸಿ ಆಗತ್ತೆ, 3 ಬಿ ಆಗತ್ತೆ. ಸೊ 1 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಇನ್ ಎಂ ಎಸ್ ವರ್ಡ್ ಸಬ್ಸ್ಕ್ರಿಪ್ಟಿಂಗ್ ಕ್ಯಾನ್ ಬಿ ಡನ್ ವಿತ್. ಹೇಗೆ ಸಬ್ಸ್ಕ್ರಿಪ್ಟ್ ಮಾಡೋದು ಅಂತ. ಕಂಟ್ರೋಲ್ ಪ್ಲಸ್ ಈಸ್ ಈಕ್ವಲ್ ಟು ಕಂಟ್ರೋಲ್ ಶಿಫ್ಟ್ ಪ್ಲಸ್ ಪ್ಲಸ್ ಕಂಟ್ರೋಲ್ ಶಿಫ್ಟ್ ಈಸ್ ಈಕ್ವಲ್ ಟು ಕಂಟ್ರೋಲ್ ಪ್ಲಸ್ ಇನ್ಸರ್ಟ್. ಸರಿಯಾದ ಉತ್ತರ ಕಂಟ್ರೋಲ್ ಪ್ಲಸ್ ಈಸ್ ಈಕ್ವಲ್ ಟು. ಇಲ್ಲಿ ನೋಡ್ಬೋದು ಮೈಕ್ರೋಸಾಫ್ಟ್ ಇಂದ ಕೊಟ್ಟಿರುವಂತದ್ದು ಸೂಪರ್ ಸ್ಕ್ರಿಪ್ಟ್ ಹಾಗೂ ಸಬ್ಸ್ಕ್ರಿಪ್ಟ್ ಗೆ. ಸೂಪರ್ ಸ್ಕ್ರಿಪ್ಟ್ ಅಂದ್ರೆ ಎಕ್ಸ್ ಮೇಲ್ಗಡೆ ಬರುವಂತದನ್ನ ಸೂಪರ್ ಸ್ಕ್ರಿಪ್ಟ್ ಅಂತೀವಿ, ಒಂದು ಸ್ಕ್ರಿಪ್ಟ್ ಕೆಳಗಡೆ ಬರುವಂತದನ್ನ ಸಬ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಸೊ ಈಗ ಸಬ್ಸ್ಕ್ರಿಪ್ಟ್ ಅನ್ನೋದು ಪ್ರಶ್ನೆ ಇರೋದು. ಸೊ ಸಬ್ಸ್ಕ್ರಿಪ್ಟ್ ಹೇಗ್ ಬರುತ್ತೆ ಅಂತ ಅಂದ್ರೆ, ಸಬ್ಸ್ಕ್ರಿಪ್ಟ್ ಹೇಗ್ ಬರುತ್ತೆ ಅಂತ ಅಂದ್ರೆ ಕಂಟ್ರೋಲ್ ಪ್ಲಸ್ ಈಸ್ ಈಕ್ವಲ್ ಟು ಸೈನ್ ಅಟ್ ದ ಸೇಮ್ ಟೈಮ್, ಡು ನಾಟ್ ಪ್ರೆಸ್ ಶಿಫ್ಟ್ ಅಂತ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ವಿಚ್ ಫಂಕ್ಷನ್ ಕೀ ಈಸ್ ಯೂಸ್ ಟು ಸ್ಟಾರ್ಟ್ ಸ್ಪೆಲ್ ಚೆಕ್ ಆಟೋಮ್ಯಾಟಿಕಲಿ ಇನ್ ಎಂ ಎಸ್ ವರ್ಡ್. ಎಂ ಎಸ್ ವರ್ಡಿನಲ್ಲಿ ಯಾವ ಕೀಯನ್ನ ಪ್ರೆಸ್ ಮಾಡಿದ್ರೆ ಅದಾಗದೆ ಸ್ಪೆಲ್ ಚೆಕ್ ಸ್ಟಾರ್ಟ್ ಆಗತ್ತೆ ಅಂತ. ಇಲ್ಲಿ ನೋಡ್ಬೋದು ನೀವು ಕರ್ಸರ್ ಇಲ್ಲಿ ತಗೊಂಡು ಹೋದ್ಮೇಲೆ F7 ಗೆ ಸ್ಪೆಲ್ ಚೆಕ್ ಅಂತ ಕೊಟ್ಟಿದ್ದು, ಫಾರ್ ಚೆಕ್ ಫಾರ್ ಸ್ಪೆಲ್ಲಿಂಗ್ಸ್, ಗ್ರಾಮರ್ ಅಂಡ್ ರೈಟಿಂಗ್ ಸಜೆಷನ್ಸ್. ಸೊ ಸರಿಯಾದ ಉತ್ತರ F7. ರೈಟ್. ಮುಂದಿನ ಪ್ರಶ್ನೆ, ಸ್ಮಾಲ್ ಪ್ರೋಗ್ರಾಮ್ಸ್ ಟು ಆಟೋಮೇಟ್ ರಿಪಿಟೇಟಿವ್ ಟಾಸ್ಕ್ಸ್ ಇನ್ ಎಂ ಎಸ್ ವರ್ಡ್. ಎಂ ಎಸ್ ವರ್ಡಿನಲ್ಲಿ ಪುನರಾವರ್ತಿತ ಕೆಲಸಗಳನ್ನು ಮಾಡಲು ಯಾವ ಪ್ರೋಗ್ರಾಮ್ ಅನ್ನು ಬಳಸುತ್ತಾರೆ? ಪ್ರೋಗ್ರಾಮ್ ಅನ್ನು ಬಳಸುವ ಹೆಸರೇನು ಅಂತ. ಮ್ಯಾಕ್ರೋಸ್, ಆಡ್ ಆನ್ಸ್, ಮೇಲ್ ಮರ್ಜ್, ರೆಫರೆನ್ಸಸ್. ಮೇಲ್ ಮರ್ಜ್ ಹಾಗೂ ರೆಫರೆನ್ಸಸ್ ನ ನಾವು ಎಲಿಮಿನೇಟ್ ಮಾಡಬಹುದು, ಹೆಸರಲ್ಲೇ ಗೊತ್ತಾಗ್ತಾ ಇದೆ ಇವೆರಡು ಅಲ್ಲ ಅಂತ. ಸರಿಯಾದ ಉತ್ತರ ಬಂದು ಮ್ಯಾಕ್ರೋಸ್. ಮುಂದಿನ ಪ್ರಶ್ನೆ, ಎಂ ಎಸ್ ವರ್ಡಿನಲ್ಲಿ ಬುಕ್ ಮಾರ್ಕ್ ಗಳ ಬಳಕೆ ಏನು? ಏನು ಬುಕ್ ಮಾರ್ಕ್ಸಿನ ಯೂಸ್ ಅಂತ ಅಂದ್ರೆ ಕರೆಕ್ಟ್ ಸ್ಪೆಲ್ಲಿಂಗ್ ಅನ್ನ ತಗೊಳ್ಳೋದು ಅಲ್ಲ, ಯಾಕಂದ್ರೆ ಅದು ಸ್ಪೆಲ್ ಚೆಕ್ ಮಾಡುತ್ತೆ. F7 ಹಿಂದಿನ ಪ್ರಶ್ನೆ ನೋಡಿದ್ವಿ. ಟು ಜಂಪ್ ಟು ದ ಸ್ಪೆಸಿಫಿಕ್ ಲೊಕೇಶನ್ ಇನ್ ದ ಡಾಕ್ಯುಮೆಂಟ್, ಎಸ್, 2 ಇಸ್ ದ ರೈಟ್ ಆನ್ಸರ್. ಟು ಇಗ್ನೋರ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಲ್ಲ. ಟು ಸೇವ್ ಅಲೈನ್ಮೆಂಟ್ಸ್ ಆಸ್ ಇಟ್ ಈಸ್ ಅಲ್ಲ, ಇದೆರಡು ಅಲ್ಲ. ಪ್ರಶ್ನೆ ಇರೋದು, ವಾಟ್ ಈಸ್ ಟಾಗಲ್ಡ್ ಕೇಸ್ ಅಂದ್ರೆ ಕೇಸ್ ಫೀಚರಿನಲ್ಲಿ ಟಾಗಲ್ಡ್ ಕೇಸ್ ಎಂದರೆ ಏನು ಅಂತ ಪ್ರಶ್ನೆ ಇರೋದು. ಸೊ ಇಟ್ ಕ್ಯಾಪಿಟಲೈಸಸ್ ದ ಫಸ್ಟ್ ವರ್ಡ್ ಆಫ್ ಎವ್ರಿ ವರ್ಡ್. ದಿಸ್ ಈಸ್ ಯೂಸ್ಫುಲ್ ಫಾರ್ ಟೈಟಲ್ಸ್ ಆರ್ ಹೆಡಿಂಗ್ಸ್. ಅಂದ್ರೆ ಪ್ರತಿ ಪದದ ಮೊದಲನೇ ಅಕ್ಷರವನ್ನು ದೊಡ್ಡ ಅಕ್ಷರವಾಗಿಸುವುದು. ಇದು ಟೈಟಲ್ಗೆ ಮತ್ತು ಹೆಡ್ಡಿಂಗ್ಗೆ ಉಪಯೋಗ ಅಂತ ಹೇಳ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ನೋಡಿದ ತಕ್ಷಣ ಓ ಹೌದು, ಫಸ್ಟ್ ಲೆಟರ್ ನ ಕ್ಯಾಪಿಟಲೈಸ್ ಮಾಡುತ್ತೆ, ಇದೇ ಇರಬಹುದು ಅಂತ ಅನ್ಸಿ ಟಿಕ್ ಮಾಡುವ ಸಾಧ್ಯತೆ ಇದೆ, ಆದ್ರೆ ಇದು ಅಲ್ಲ. ಮೇಕ್ಸ್ ದ ಫಸ್ಟ್ ಲೆಟರ್ ಆಫ್ ಎವ್ರಿ ವರ್ಡ್ ಲೋವರ್ ಕೇಸ್ ಅಂಡ್ ದ ರೆಸ್ಟ್ ಆಫ್ ದ ಲೆಟರ್ಸ್ ಅಪ್ಪರ್ ಕೇಸ್. ಅಂದ್ರೆ ಪ್ರತಿ ಪದದ ಮೊದಲನೇ ಅಕ್ಷರ ಲೋವರ್ ಕೇಸ್ ಮಾಡಿ ಇನ್ನು ಉಳಿದ ಅಕ್ಷರಗಳನ್ನ ಕ್ಯಾಪಿಟಲ್ ಮಾಡೋದು. ಯಾಕೋ ಇದು ತಪ್ಪು ಅನ್ನಿಸ್ತಾ ಇದೆ, ಬಟ್ ಟಾಗಲ್ಡ್ ಅಂತ ಅಂದ್ರೆ ಯಾವುದು ಒಂದು ಸ್ಥಿತಿ ಇದ್ದರೆ ಅದನ್ನ ಬದಲಿಸುವುದು, ಈ ಸ್ಥಿತಿ ಇದ್ದರೆ ಅದನ್ನ ಬದಲಿಸುವುದು ಟಾಗಲ್. ಸ್ವಿಚ್ ಅನ್ನ ನಾವು ಹೇಗೆ ಮೇಲ್ಗಡೆ ಕೆಳಗಡೆ ಮಾಡ್ತೀವೋ ಅದನ್ನ ಟಾಗಲ್ ಅಂತ ಕರಿತೀವಿ. ಸೊ ಪ್ರತಿ ಪದದ ಮೊದಲನೇ ಅಕ್ಷರವನ್ನ ಸ್ಮಾಲ್ ಮಾಡಿ ಇನ್ನು ಉಳಿದ ಅಕ್ಷರಗಳನ್ನ ಕ್ಯಾಪಿಟಲ್ ಮಾಡೋದು. ಇಲ್ಲಿ ನೋಡ್ಬೇಕು ನೀವು ಮೈಕ್ರೋಸಾಫ್ಟಿನ ವರ್ಡ್ ಟ್ರೈನಿಂಗ್ ಅಲ್ಲಿ ಕೊಟ್ಟಿರುವಂತದ್ದು ಟು ಶಿಫ್ಟ್ ಬಿಟ್ವೀನ್ 2 ಕೇಸ್ ವ್ಯೂಸ್. ಒಂದು ಕೇಸ್ ವ್ಯೂ ಇಂದ ಇನ್ನೊಂದು ಕೇಸ್ ವ್ಯೂಗೆ, ಇನ್ನೊಂದು ಕೇಸ್ ವ್ಯೂ ಇಂದ ಒಂದು ಕೇಸ್ ವ್ಯೂಗೆ. ಫಾರ್ ಎಕ್ಸಾಂಪಲ್, ಟು ಶಿಫ್ಟ್ ಬಿಟ್ವೀನ್ ಕ್ಯಾಪಿಟಲೈಸ್ each word and the opposite, small capital capitalize each word, click
ಟಾಗಲ್ ಕೇಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಾವು ಯಾವುದೋ ಒಂದು ಕೇಸ್ ಅಲ್ಲಿ ಇದ್ದು ಅದನ್ನ ನಾವು ಶಿಫ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇದರಲ್ಲಿ ಎವ್ರಿ ವರ್ಡ್ ಕ್ಯಾಪಿಟಲ್ ಇದೆ, ಎವ್ರಿ ವರ್ಡಿನ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇದೆ. ಸೊ ಇದನ್ನ ನಾವು ಶಿಫ್ಟ್ ಮಾಡಬೇಕು ಅಂತ ಅಂದ್ರೆ ಆಗ ಟಾಗಲ್ ಕೇಸಿಗೆ ಹೋಗ್ತೀವಿ. ಸೊ ಉದಾಹರಣೆಗೆ ನೀವು ನೋಡ್ಬೋದು ಇಲ್ಲಿ, ಈಗ ಈ ಪದದ ಈ ಪದವನ್ನು ನಾನು ಟಾಗಲ್ ಕೇಸಿಗೆ ಮಾಡಬೇಕು ಅಂತ ಇದ್ದೀನಿ. ಸೊ ಟಾಗಲ್ ಕೇಸ್ ಮಾಡಬೇಕಾದ್ರೆ ನೀವು ಇಲ್ಲಿ ನೋಡಬಹುದು, ಸೆಂಟೆನ್ಸ್ ಕೇಸ್, ಲೋವರ್ ಕೇಸ್, ಅಪ್ಪರ್ ಕೇಸ್, ಕ್ಯಾಪಿಟಲೈಸ್ ಈಚ್ ವರ್ಡ್ ಹಾಗೂ ಟಾಗಲ್ ಕೇಸ್ ಅಂತ ಇದೆ. ಟಾಗಲ್ ಕೇಸ್ ಮಾಡಿದ ತಕ್ಷಣ ಎಕ್ಸಾಕ್ಟ್ಲಿ ರಿವರ್ಸ್ ಆಯ್ತು. ಯಾವುದು ಕ್ಯಾಪಿಟಲ್ ಇತ್ತೋ ಅದು ಸ್ಮಾಲ್ ಆಯ್ತು, ಯಾವುದು ಸ್ಮಾಲ್ ಇತ್ತೋ ಅದು ಕ್ಯಾಪಿಟಲ್ ಆಯ್ತು. ಎಲ್ಲರಿಗೂ ಕಾಣ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇದು ನೋಡ್ಬೋದು. ಇವಾಗ ನಾನು ಮತ್ತೆ ಇದರ ಮೇಲೆ ಟಾಗಲ್ ಕೇಸ್ ಅನ್ನ ಕ್ಲಿಕ್ ಮಾಡಿದಾಗ ರಿವರ್ಸ್ ಆಗುತ್ತೆ. ಫಸ್ಟ್ ಲೆಟರ್ ಸ್ಮಾಲ್ ಕ್ಯಾಪಿಟಲ್ ಆಗುತ್ತೆ, ಉಳಿದ ಲೆಟರ್ಸ್ ಸ್ಮಾಲ್ ಆಗುತ್ತೆ. ಅದೇ ರೀತಿ ಬೇರೆ ಕೇಸ್ಗಳನ್ನು ನೀವು ನೋಡ್ಬೇಕು ಅಂತ ಅಂದ್ರೆ ನೀವು ಇಲ್ಲಿ ನೋಡಬಹುದು. ಫಸ್ಟ್ ಅನ್ನ ನೋಡಿದ್ರೆ ಸೆಂಟೆನ್ಸ್ ಕೇಸ್ ಮಾಡಿದಾಗ ಸೆಂಟೆನ್ಸಿನ ಮೊದಲನೇ ಅಕ್ಷರ ಮಾತ್ರ ಕ್ಯಾಪಿಟಲ್ ಇರುತ್ತೆ, ಇನ್ನೆಲ್ಲ ಉಳಿದ ಅಕ್ಷರಗಳು ಸ್ಮಾಲ್ ಇರುತ್ತೆ. ಸರಿ, ನೆಕ್ಸ್ಟ್ ಆಪ್ಷನ್ ಅನ್ನ ನೋಡೋಣ. ಲೋವರ್ ಕೇಸ್ ಮಾಡಿದಾಗ ಎಲ್ಲ ಅಕ್ಷರಗಳ ಕೇಸ್ಗಳು ಲೋವರ್ ಆಗತ್ತೆ. ಸರಿ, ನೆಕ್ಸ್ಟ್ ಅಪ್ಪರ್ ಕೇಸ್ ಮಾಡಿದಾಗ ಸೆಂಟೆನ್ಸಿನಲ್ಲಿ ಇರುವ ಎಲ್ಲ ಅಕ್ಷರಗಳು ಅಪ್ಪರ್ ಕೇಸ್ ಆಗುತ್ತದೆ. ತದನಂತರ ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಮಾಡಿದಾಗ ಸೆಂಟೆನ್ಸಿನಲ್ಲಿರುವ ಪ್ರತಿ ಪದದ ಮೊದಲನೇ ಅಕ್ಷರ ಕ್ಯಾಪಿಟಲೈಸ್ ಆಗ್ತಾ ಹೋಗುತ್ತದೆ. ಹಾಗೂ ಕೊನೆಯದಾಗಿ ಕೇಸಿನಲ್ಲಿ ಬಂದು ಟಾಗಲ್ ಕೇಸ್ ಅಂತ ಮಾಡಿದಾಗ ಅದು ಏನು ಪ್ರೀವಿಯಸ್ ಕಂಡೀಷನ್ ಅಲ್ಲಿ ಏನಿರುತ್ತೋ ಎಕ್ಸಾಕ್ಟ್ಲಿ ಅದರ ಆಪೋಸಿಟ್ ಆಗುತ್ತೆ. ಈಗ ಟಿ ಸ್ಮಾಲ್ ಆಗಿದೆ, HIS ಕ್ಯಾಪಿಟಲ್ ಆಗಿದೆ, ಐ ಸ್ಮಾಲ್ ಆಗಿದೆ, ಎಸ್ ಕ್ಯಾಪಿಟಲ್ ಆಗಿದೆ, ಎ ಸ್ಮಾಲ್ ಆಗಿದೆ ಮತ್ತು ಎಸ್ ಸ್ಮಾಲ್ ಆಗಿದೆ, ನೋಡಿದ್ದು ಕ್ಯಾಪಿಟಲ್ ಲೆಟರ್ಸ್ ಆಗಿದೆ. ಇದಿಷ್ಟು ಕೇಸ್ಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರಣೆ. ಸೊ ಈಗ ವಾಪಸ್ ಹೋಗೋಣ ಪ್ರಶ್ನೆಗೆ. ಇದಕ್ಕೆ ಸರಿಯಾದ ಉತ್ತರ KPSC ಯಲ್ಲಿ ಕೊಟ್ಟಿರುವಂತದ್ದು ಆಪ್ಷನ್ 2 makes the first letter of every word lowercase and the rest of the letters capital case. Okay, so option 2 capitalizes each word of the sentence ಅಲ್ಲ, ಯಾಕಂದ್ರೆ ಇದು ಟೈಟಲ್ ಕೇಸ್ ಅಂತ ಕರೀತೀವಿ. This is title case. Capitalizes the first letter of the first word in a sentence. First letter in a first word ಒಂದೇ ಕ್ಯಾಪಿಟಲ್ ಮಾಡಿದ್ರೆ ಅದು ಸೆಂಟೆನ್ಸ್ ಕೇಸ್ ಆಗುತ್ತೆ. Capitalizes the first letter of every word ಅಂದಾಗ ಅದು ಟೈಟಲ್ ಕೇಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಬಹುದು ಚೇಂಜ್ ಕೇಸ್ ಬಗ್ಗೆ ಮೈಕ್ರೋಸಾಫ್ಟ್ ನಲ್ಲಿ ಕೊಟ್ಟಿರುವಂತದ್ದು. ಟು ಚೇಂಜ್ ಕೇಸ್ ಸೆಲೆಕ್ಟ್ ದ ಟೆಕ್ಸ್ಟ್. ನಾವು ಯಾವ ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದೀವೋ ಅಲ್ಲಿ ಹೋಗಿ ಚೇಂಜ್ ಕೇಸಿನಲ್ಲಿ ಎ ನಾನು ಬಟನ್ ಈಗ ಜಸ್ಟ್ ಕ್ಲಿಕ್ ಮಾಡಿದೆ. ಅದಾದ ಮೇಲೆ ಫಸ್ಟ್ ಆಪ್ಷನ್ ಇಸ್ ಸೆಂಟೆನ್ಸ್ ಕೇಸ್, ಕ್ಯಾಪಿಟಲೈಸ್ ಫಸ್ಟ್ ಲೆಟರ್ ಆಫ್ ಅ ಸೆಂಟೆನ್ಸ್, ಲೋವರ್ ಕೇಸ್ ಟು ಎಕ್ಸ್ಕ್ಲೂಡ್ ಕ್ಯಾಪಿಟಲ್ ಲೆಟರ್ಸ್ ಫ್ರಮ್ ದಟ್, ಎಲ್ಲವನ್ನೂ ತೆಗೆಯೋದು. ಅಪ್ಪರ್ ಕೇಸ್ ಟು ಕ್ಯಾಪಿಟಲೈಸ್ ಆಲ್ ಲೆಟರ್ಸ್, ಕ್ಯಾಪಿಟಲೈಸ್ ಈಚ್ ವರ್ಡ್ ಗೆ ಕ್ಯಾಪಿಟಲ್ ಕೇಸ್, ಫೈನಲಿ ಟಾಗಲ್ ಕೇಸ್. ಮುಂದಿನ ಪ್ರಶ್ನೆ, ಟು ಚೇಂಜ್ ಟೆಕ್ಸ್ಟ್ ಬಿಟ್ವೀನ್ ಟೈಟಲ್ ಕೇಸ್, ಅಪ್ಪರ್ ಕೇಸ್ ಅಂಡ್ ಲೋವರ್ ಕೇಸ್. ಟೈಟಲ್ ಕೇಸ್, ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸಿನಲ್ಲಿ ಚೇಂಜ್ ಮಾಡಬೇಕು ಅಂತ ಅಂದ್ರೆ ಏನನ್ನ ಪ್ರೆಸ್ ಮಾಡಬೇಕು ವಿತೌಟ್ ಗೋಯಿಂಗ್ ಬ್ಯಾಕ್ ಟು ಸೇಮ್ ಎ ಬಟನ್? ಇಸ್ ಇಟ್ ಶಿಫ್ಟ್ ಅನ್ನ ಒತ್ತಿ ನೀವು F5 ಅನ್ನ ಒತ್ತಬೇಕಾ, ಅಥವಾ ಶಿಫ್ಟ್ ಅನ್ನ ಒತ್ತಿ F3 ಅನ್ನ ಒತ್ತಬೇಕಾ, ಅಥವಾ ಕಂಟ್ರೋಲ್ ಅನ್ನ ಒತ್ತಿ B ಅನ್ನ ಒತ್ತಬೇಕಾ, ಅಥವಾ ಕಂಟ್ರೋಲ್ ಅನ್ನ ಒತ್ತಿ T ಅನ್ನ ಒತ್ತಬೇಕಾ ಅನ್ನೋದು ಪ್ರಶ್ನೆ ಇರೋದು. ಕಂಟ್ರೋಲ್ B ಅನ್ನ ನೀವು ಎಲಿಮಿನೇಟ್ ಮಾಡಬಹುದು, ಯಾಕಂದ್ರೆ ಅದು ಬೋಲ್ಡ್ ಆಗಿ ಕನ್ವರ್ಟ್ ಆಗತ್ತೆ. ಕಂಟ್ರೋಲ್ B is bold, control I is italics, control U is underline. So option 3 eliminate ಆಯ್ತು. ಈಗ ಇನ್ನುಳಿದ ಆಪ್ಷನ್ಸ್, ಇದನ್ನ ನಾವು ತರ್ಕಬದ್ಧವಾಗಿ ಅಥವಾ ಪ್ರಾಕ್ಟಿಕಲ್ ಆಗಿ ನೋಡೋಣ.
ಮೈಕ್ರೋಸಾಫ್ಟಿನಲ್ಲಿ ಕೊಟ್ಟಿರುವಂತಹ ಎಕ್ಸ್ಪ್ಲನೇಷನ್ ಏನಪ್ಪಾ ಅಂತ ಅಂದ್ರೆ, ಟು ಅಪ್ಲೈ ಕೇಸ್ ಇದನ್ನ ಮಾಡಿ, ಟು ಅಂಡು ಕಂಟ್ರೋಲ್ Z, ಟು ಯೂಸ್ ಕೀಬೋರ್ಡ್ ಶಾರ್ಟ್ಕಟ್, that is to change between lowercase, uppercase and capitalize each word. Answer is shift plus F3. So shift ಅನ್ನ ಹಿಡ್ಕೊಂಡು F3 ಅನ್ನ ಒತ್ತಿದಾಗ ಒಂದು ಕೇಸಿನಿಂದ ಇನ್ನೊಂದು ಕೇಸಿಗೆ ಶಿಫ್ಟ್ ಆಗ್ತಾ ಹೋಗುತ್ತದೆ. ಉದಾಹರಣೆಗೆ, ಸೊ ನಾವು ಇಲ್ಲಿದ್ದೀವಿ, ಇವಾಗ ಇದು ಟಾಗಲ್, ಇವಾಗ ಇದು ಒಂದು ಕೇಸಿನಲ್ಲಿ ಇದೆ. ನಾನು ಶಿಫ್ಟ್ ಅನ್ನ ಹಿಡ್ಕೊಂಡು F3 ಅನ್ನ ಪ್ರೆಸ್ ಮಾಡಿದಾಗ ಕ್ಯಾಪಿಟಲೈಸ್ ಆಯಿತು. ಅದೇ ರೀತಿ ನಾನು ಶಿಫ್ಟ್ ಅನ್ನ ಹಿಡ್ಕೊಂಡು ಮತ್ತೆ F3 ಅನ್ನ ಪ್ರೆಸ್ ಮಾಡಿದಾಗ ಲೋವರ್ ಕೇಸ್ ಆಗಿದೆ. ಮತ್ತೆ ಶಿಫ್ಟ್ ಅನ್ನ ಹಿಡ್ಕೊಂಡು F3 ಅನ್ನ ಪ್ರೆಸ್ ಮಾಡಿದಾಗ ಟೈಟಲ್ ಕೇಸ್ ಆಗಿದೆ ಈಗ. ಸೊ ದಿಸ್ ಈಸ್ ನೌ ಇನ್ ಟೈಟಲ್ ಕೇಸ್, ಅಥವಾ ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಏನ್ ಹೇಳ್ತೀವಿ, ದಟ್ ಇಸ್ ಟೈಟಲ್ ಕೇಸ್. ಸೆಂಟೆನ್ಸ್ ಒಂದರಿಂದ ಒಂದು. ಸೊ ನಾನು ಮತ್ತೆ ಇದನ್ನ ಶಿಫ್ಟ್ ಅನ್ನ ಹಿಡ್ಕೊಂಡು F3 ಅನ್ನ ಪ್ರೆಸ್ ಮಾಡಿದರೆ, ಶಿಫ್ಟ್ F3 ಪ್ರೆಸ್ ಮಾಡಿದರೆ ಮತ್ತೆ ಕ್ಯಾಪಿಟಲೈಸ್ ಕೇಸ್ಗೆ ಹೋಗುತ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಶಿಫ್ಟ್ ಪ್ಲಸ್ F3. ಮುಂದಿನ ಪ್ರಶ್ನೆ, ವಿಚ್ ಆಫ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಇಟ್ ಗಿವ್ಸ್ ದ ಎಬಿಲಿಟಿ ಟು ಕಂಬೈನ್ ನೇಮ್ ಅಂಡ್ ಅಡ್ರೆಸ್ ವಿತ್ ಅ ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್. ಸ್ಟ್ಯಾಂಡರ್ಡ್ ಪತ್ರಗಳಲ್ಲಿ ಹೆಸರು ಮತ್ತು ವಿಳಾಸವನ್ನು ಜೋಡಿಸಲು ನೆರವಾಗುತ್ತದೆ ಅಂತ ಕೊಡ್ತಾ ಇದ್ದಾರೆ. ಸರಿ, ಯಾವುದು ಆಪ್ಷನ್ ಏನ್ರ ಬಗ್ಗೆ ಇದೆ ಅಂತ ಇಲ್ಲಿ ಕೊಟ್ಟೇ ಇಲ್ಲ, ಯಾಕಂದ್ರೆ ಅದು ಇಲ್ಲಿದೆ. ಓಕೆ, ಒಂದೇ ಪತ್ರದಲ್ಲಿ ಬೇರೆ ಬೇರೆ ವ್ಯಕ್ತಿಗಳನ್ನು ಕಳುಹಿಸುವ ನೆರವಾಗುತ್ತದೆ. ಎನೇಬಲ್ಸ್ ಅಸ್ ಟು ಸೆಂಡ್ ದ ಸೇಮ್ ಲೆಟರ್ ಟು ಡಿಫರೆಂಟ್ ಪರ್ಸನ್ಸ್. ವಿಚ್ ಆಫ್ ದ ಫಾಲೋಯಿಂಗ್ above statements are not correct about mail merge in MS Word. ಸೊ ಮೈಕ್ರೋಸಾಫ್ಟಿನಲ್ಲಿ ಕೊಡ್ತಿರುವುದು ಏನು ಅಂತ ಅಂದ್ರೆ, ಮೇಲ್ ಮರ್ಜ್ ಅನ್ನೋ ಒಂದು ಆಪ್ಷನ್. ಮೇಲಿಂಗ್ಸ್ ಅಲ್ಲಿ ಹೋಮ್, ಇನ್ಸರ್ಟ್, ಡಿಸೈನ್, ಲೇಔಟ್, ರೆಫರೆನ್ಸಸ್ ಆದ್ಮೇಲೆ ಬರುವಂತದ್ದು ಮೇಲಿಂಗ್ಸ್. ಅದರಲ್ಲಿ ಹೋಗಿ ನೀವು ಸ್ಟಾರ್ಟ್ ಮೇಲ್ ಮರ್ಜ್ ಅಂತ ಕ್ಲಿಕ್ ಮಾಡಿದಲ್ಲಿ ಇಮೇಲ್ ಮೆಸೇಜಸ್ ಅನ್ನುವ ಆಪ್ಷನ್ ಬರುತ್ತೆ. ಅಂದ್ರೆ ನಾನು ಟೈಪ್ ಮಾಡಿರುವುದು MS ವರ್ಡಿನಲ್ಲಿ, ಅದನ್ನ ಇಮೇಲ್ ಮಾಡಿ ಅಂತ. ಸೊ ಹಾಗಿರುವಾಗ ನೀವಿಲ್ಲಿ ನೋಡಬಹುದು, ಇಟ್ ಗಿವ್ಸ್ ದ ಎಬಿಲಿಟಿ ಟು ಕಂಬೈನ್ ನೇಮ್ ಅಂಡ್ ಅಡ್ರೆಸ್. ಎಸ್, ಸೊ ನಾವು ಒಂದೇ ಒಂದು ಸರಿ ಇದನ್ನೇ ಮೇಲ್ ಮಾಡೋಣ. ದಿಸ್ ಈಸ್ ಎ ಸ್ಯಾಂಪಲ್ ಟೆಕ್ಸ್ಟ್ ಅನ್ನೋದನ್ನ ಮೇಲಿಂಗ್ಸಿಗೆ ಹೋಗಿ ಸ್ಟಾರ್ಟ್ ಮೇಲ್ ಮರ್ಜ್ ಇಮೇಲ್ ಮೆಸೇಜಸ್ ಅಂತ ಮಾಡಿದ ತಕ್ಷಣ ಸ್ಟಾರ್ಟ್ ಮೇಲ್ ಮರ್ಜ್ ಅಲ್ಲಿ ನಮ್ಗೆ ಡೈರೆಕ್ಟರಿ ಆಪ್ಷನ್ ಅಲ್ಲಿ ಯಾರ್ಯಾರ ಹೆಸರು, ಅವರವರ ಇಮೇಲ್ ಐಡಿಸು, ಮತ್ತೆ ಅವರಿಗೆ ಏನು ಮೇಲ್ ಕಳಿಸ್ಬೇಕು, ಈ ಮೇಲ್ ಅನ್ನ ಕಳಿಸ್ಬೇಕು, ಎನೇಬಲ್ಸ್ ಅಸ್ ಟು ಸೆಂಡ್ ಲೆಟರ್ಸ್ ಟು ಡಿಫರೆಂಟ್ ಪರ್ಸನ್ಸ್ ಸರಿಯಾಗತ್ತೆ. ಆದರೆ ಇದು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಯಾವುದು ಕರೆಕ್ಟ್ ಅಲ್ಲ ಅಂತ ಅಂದ್ರೆ ನನ್ ಆಫ್ ದ ಅಬೌವ್, ಯಾಕಂದ್ರೆ ಎರಡೂ ಕರೆಕ್ಟ್ ಇದೆ. ಓಕೆ, ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಸೊ ಒಂದು ಶಾರ್ಟ್ಕಟ್ಸಿನ ಒಂದು ಪಟ್ಟಿ ಇದೆ ಇಲ್ಲಿ. ಏನು ಅಂತ ಅಂದ್ರೆ ಪಾಸಿಬಲ್ ಶಾರ್ಟ್ಕಟ್ಸ್ ಯಾವ್ದು ಬರಬಹುದು ಅಂತ ಅಂದ್ರೆ, ಡಿಕ್ರೀಸ್ ದ ಫಾಂಟ್ ಸೈಜ್ ಬೈ 1 ಪಾಯಿಂಟ್. ಒಂದು ಪಾಯಿಂಟಿನಿಂದ ಫಾಂಟ್ ಸೈಜ್ ಅನ್ನ ಡಿಕ್ರೀಸ್ ಮಾಡೋದು ಹೇಗೆ ಅಂದ್ರೆ, ಕಂಟ್ರೋಲ್ ಅನ್ನ ಪ್ರೆಸ್ ಮಾಡಿ ಈ ಬಟನ್ ಅನ್ನ ಪ್ರೆಸ್ ಮಾಡಬೇಕು. ಓಕೆ, ಲೆಫ್ಟ್ ಬ್ರಾಕೆಟ್ ಬಟನ್. ಈ ಕಂಟ್ರೋಲ್ ಆದ್ರೂ ಆಗ್ಬೋದು, ಈ ಕಂಟ್ರೋಲ್ ಆದ್ರೂ ಆಗ್ಬೋದು. ಸೆಕೆಂಡ್ ಆಪ್ಷನ್ ಇನ್ಕ್ರೀಸ್ ದ ಫಾಂಟ್ ಸೈಜ್ ಅಂತ ಅಂದ್ರೆ, ಕಂಟ್ರೋಲ್ ಅನ್ನ ಪ್ರೆಸ್ ಮಾಡಿ ಈ ಬಟನ್ ಅನ್ನ ಪ್ರೆಸ್ ಮಾಡಬೇಕು. ದಟ್ ಈಸ್ ಇನ್ಕ್ರೀಸ್ ದ ಫಾಂಟ್ ಸೈಜ್. ಒಂದು ಪಕ್ಷ ನೋಡಿ ಬಿಡೋಣ ಹೇಗಾಗತ್ತೆ ಅಂತ. ಸೊ ಹೋಮಿಗೆ ಹೋಗಿ ನಾವು ಸೊ ಕಂಟ್ರೋಲ್ ಅನ್ನ ಪ್ರೆಸ್ ಮಾಡಿ ನೀವು ನೋಡ್ಬೋದು ಇಲ್ಲಿ ಮೇಲ್ಗಡೆ 11 ಇದ್ದಿದ್ದು 10 ಆಯ್ತು. ಮತ್ತೊಂದ್ಸತೆ ಕಂಟ್ರೋಲ್ ಮತ್ತು ಲೆಫ್ಟ್ ಆರೋ ಬಟನ್ ಅನ್ನ ಪ್ರೆಸ್ ಮಾಡಿದ ತಕ್ಷಣ 9 ಆಯ್ತು. ಸರಿ, ಹಾಗೇ ಮುಂದೆ ಹೋಗ್ತಿದ್ದರೆ ನಾವು
ಮತ್ತೆ ಎಲ್ಲದನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಮತ್ತು ರೈಟ್ ಬಟನ್ ನ ಪ್ರೆಸ್ ಮಾಡ್ತಾ ಇದ್ದರೆ ನಮ್ಮ ಒಂದೊಂದು ಆ ಆ ಅಂಕಿಯಲ್ಲಿ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತದೆ. ದಿಸ್ ಈಸ್ ಅ ಸ್ಯಾಂಪಲ್ ಟೆಕ್ಸ್ಟ್. ನೆಕ್ಸ್ಟ್, ಸೆಂಟರ್ ಸೆಂಟರ್ ದ ಟೆಕ್ಸ್ಟ್. ಸೆಂಟರ್ ಅಲೈನ್ ಮಾಡೋದು ಹೇಗೆ ಅಂದ್ರೆ ಕಂಟ್ರೋಲ್ ಮತ್ತು ಇ. ಸೊ ಈ ಕಂಟ್ರೋಲು ಮತ್ತು ಇ ಅನ್ನ ಪ್ರೆಸ್ ಮಾಡಿದ್ರೆ ಟೆಕ್ಸ್ಟ್ ಸೆಂಟರ್ ಅಲೈನ್ ಆಗುತ್ತೆ. ಕಂಟ್ರೋಲ್ ಮತ್ತು ಎಲ್ ಅನ್ನ ಪ್ರೆಸ್ ಮಾಡಿದ್ರೆ ಟೆಕ್ಸ್ಟ್ ಲೆಫ್ಟ್ ಅಲೈನ್ ಆಗುತ್ತೆ. ಕಂಟ್ರೋಲ್ ಮತ್ತು ಆರ್ ಅನ್ನ ಪ್ರೆಸ್ ಮಾಡಿದ್ರೆ ಟೆಕ್ಸ್ಟ್ ರೈಟ್ ಅಲೈನ್ ಆಗುತ್ತೆ ಅನ್ನೋದು ಈ 3 ಶಾರ್ಟ್ ಕಟ್ಗಳು. ಇದರಲ್ಲಿ ಎಲ್ ಈಸ್ ಎಲ್, ಆರ್ ಈಸ್ ಆರ್, ಸೆಂಟರ್ಗೆ ಸಿ ಬರಕ್ಕಾಗಲ್ಲ ಯಾಕಂದ್ರೆ ಕಂಟ್ರೋಲ್ ಪ್ಲಸ್ ಸಿ ಇಸ್ ಕಾಪಿ ಅಲ್ವಾ. ಸೊ ನಾವು ಕಂಟ್ರೋಲ್ ಪ್ಲಸ್ ಇ ಅನ್ನ ಪ್ರೆಸ್ ಮಾಡಿದ್ರೆ ನೀವು ನೋಡಬಹುದು ಇಲ್ಲಿ ಇದು ಸೆಂಟರ್ ಅಲೈನ್ ಆಯ್ತು, ಸೆಂಟರ್ ಅಲ್ಲಿ ಬಂದಿದೆ ಟೆಕ್ಸ್ಟ್. ಅದೇ ನಾನು ಕಂಟ್ರೋಲ್ ಪ್ಲಸ್ ಎಲ್ ಮಾಡಿದ ತಕ್ಷಣ ಲೆಫ್ಟ್ ಅಲೈನ್ ಆಗುತ್ತೆ. ಇಲ್ಲಿ ನೋಡಬಹುದು ಅಲೈನ್ಮೆಂಟ್ ಚೇಂಜ್ ಆಗ್ತಾ ಇದೆ. ಕಂಟ್ರೋಲ್ ಪ್ಲಸ್ ಆರ್ ಮಾಡಿದಾಗ ಟೆಕ್ಸ್ಟ್ ಈ ಕಡೆಯಿಂದ ಅಲೈನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಹೇಗೆ ಯೂಸ್ ಆಗುತ್ತೆ ಇದು ಅಂದ್ರೆ ನೀವು ಡೇಟ್ ಬರೀಬೇಕು ಅಂದ ತಕ್ಷಣ ಕಂಟ್ರೋಲ್ ಆರ್ ಪ್ರೆಸ್ ಮಾಡಿದ ತಕ್ಷಣ ರೈಟ್ ಹೋಗ್ಬಿಡುತ್ತೆ. ಅದೇ ಬಾಕ್ಸ್ ಟೆಕ್ಸ್ಟ್ ಮಾಡಬೇಕು ಅಂದ್ರೆ ಜಸ್ಟಿಫೈ, ಸೊ ಎಲ್ಲವನ್ನು ಜಸ್ಟಿಫೈ ಮಾಡಬೇಕು ಅಂದ್ರೆ ಕಂಟ್ರೋಲ್ ಜೆ ಅನ್ನ ಪ್ರೆಸ್ ಮಾಡಿದಾಗ ತುಂಬಾ ಟೆಕ್ಸ್ಟ್ ಇದ್ದಲ್ಲಿ ಅದು ಜಸ್ಟಿಫೈ ಆಗುತ್ತೆ. ರೈಟ್, ಈಗ MS ಪವರ್ ಪಾಯಿಂಟಿನ ಪ್ರಶ್ನೆಗಳನ್ನ ನೋಡೋಣ. ಮೊದಲನೆಯ ಪ್ರಶ್ನೆ, ಕಂಪನಿ ಲೋಗೋಸ್ ಕ್ಯಾನ್ ಬಿ ಇನ್ಸರ್ಟೆಡ್ ಇನ್ ಎವ್ರಿ ಸ್ಲೈಡ್ ಆಫ್ ಅ ಪವರ್ ಪಾಯಿಂಟ್ ಯೂಸಿಂಗ್. ಯಾವುದರಲ್ಲಿ ಕಂಪನಿ ಲೋಗೋವನ್ನ ಎವ್ರಿ ಇದರಲ್ಲೂ ಯೂಸ್ ಮಾಡಬಹುದು ಅಂತ. ಸೊ ಸ್ಲೈಡ್ ಸಾಲ್ಟರ್, ಸ್ಲೈಡ್ ಮಾಸ್ಟರ್, ಹ್ಯಾಂಡ್ ಔಟ್ ಮಾಸ್ಟರ್ ಹಾಗೂ ನೋಟ್ಸ್ ಮಾಸ್ಟರ್ ಅಂತ. ಅಂದ್ರೆ ಸರಿಯಾದ ಉತ್ತರ ಸ್ಲೈಡ್ ಮಾಸ್ಟರ್. ಮುಂದಿನ ಪ್ರಶ್ನೆ, ಟು ವ್ಯೂ ಡಿಸ್ಪ್ಲೇ ಓನ್ಲಿ ಟೆಕ್ಸ್ಟ್ ವಿತ್ ಬುಲೆಟ್ಸ್ ಇನ್ MS ಪವರ್ ಪಾಯಿಂಟ್ ಏನು ಅಂದ್ರೆ ಡಿಸ್ಪ್ಲೇ ಓನ್ಲಿ ಟೆಕ್ಸ್ಟ್ ಯಾವುದ್ರಲ್ಲಿ? ಪ್ರಿಂಟ್ ಲೇಔಟ್ ಅಲ್ಲಿ, ಔಟ್ಲೈನ್ ಅಲ್ಲಿ, ನಾರ್ಮಲ್ ಅಲ್ಲಿ ಹಾಗೂ ಸ್ಲೈಡ್ ಸಾಲ್ಟರ್ ಅಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಔಟ್ಲೈನ್ ಅಲ್ಲಿ. ನೀವು ಒಂದ್ಸತಿ ಔಟ್ಲೈನ್ ಅಂತ ಫಾರ್ಮ್ಯಾಟ್ ಹಾಕಿ ನೋಡ್ಬೇಕು, ಅವಾಗ ಗೊತ್ತಾಗತ್ತೆ ಹೇಗ್ ಕಾಣುತ್ತೆ ಅಂತ. ಮುಂದಿನ ಪ್ರಶ್ನೆ, ವಿಚ್ ಫೈಲ್ ಫಾರ್ಮ್ಯಾಟ್ ಕ್ಯಾನ್ ಬಿ ಆಡೆಡ್ ಟು ಪವರ್ ಪಾಯಿಂಟ್ ಶೋ. ಪವರ್ ಪಾಯಿಂಟ್ ಪ್ರದರ್ಶನದಲ್ಲಿ ಯಾವ ಫೈಲ್ ಫಾರ್ಮ್ಯಾಟ್ ಅನ್ನು ಬಳಸಬಹುದು? .gif, .jpg, .wav ಇವೆಲ್ಲವೂ ನಮ್ಗೊಂದು ಗೊತ್ತಿರ್ಬೋದು, ಇದೆರಡು ಗೊತ್ತಿದೆ, ಇದೆರಡು ಹಾಕ್ಬೋದು ಅಂತ ಗೊತ್ತಿದ್ರೆ ಇದೆರಡು ಸರಿಯಾಗಿರ್ಬೇಕು. ಇದು ಯಾವ ಫೈಲ್ ಫಾರ್ಮ್ಯಾಟ್ ಅಂತ ಗೊತ್ತಿಲ್ಲ ಅಂದ್ರೂ ಇದೆರಡು ಸರಿಯಾಗಿರೋದ್ರಿಂದ ಆಲ್ ಆಫ್ ದೀಸೇ ಮಾರ್ಕ್ ಮಾಡಬೇಕು ನಾವು, ಯಾಕಂದ್ರೆ ಇದೆರಡೂ ಸರಿ ಅಂತ ನಮ್ಗೆ ಗೊತ್ತಿದೆ. What is the extension of PowerPoint in Microsoft Office 2007? ಆಫೀಸ್ 2007ರಲ್ಲಿ ಪವರ್ ಪಾಯಿಂಟ್ ನ ವಿಸ್ತರಣೆ ಏನು ಅಂತ ಕೇಳ್ತಾ ಇದ್ದಾರೆ. .ppt, .pptx, .ppx, .ptx. ಈಗ ನಾವು ಪವರ್ ಪಾಯಿಂಟ್ಗೆ ಹೋಗಿ ನೋಡೋಣ ಹೇಗೆ ಸೇವ್ ಆಗಿರುತ್ತೆ ಅಂತ. ಸೊ ಉದಾಹರಣೆಗೆ ನಾವು ಇಲ್ಲಿ ಇದೀವಿ. ಸೊ ಫೈಲ್ ಅಲ್ಲಿ ಹೋಗಿ ನಾವು ಓಪನ್ ಅಂತ ಮಾಡಿದಾಗ ನೀವು ಯಾವುದೇ ಒಂದು ಪ್ರೆಸೆಂಟೇಷನ್ ಮೇಲೆ ನೋಡಬಹುದು. ಇಲ್ಲಿ presentation.pptx ಅಂತ ಬರ್ತಾ ಇದೆ. ಸೊ ದ ರೈಟ್ ಆನ್ಸರ್ ಇಸ್ .pptx ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವಿಚ್ ಕೀ ಆನ್ ದ ಕೀಬೋರ್ಡ್ ಕ್ಯಾನ್ ಬಿ ಯೂಸ್ಡ್ ಟು ವ್ಯೂ ಸ್ಲೈಡ್ ಶೋ ಇನ್ MS ಪವರ್ ಪಾಯಿಂಟ್. MS ಪವರ್ ಪಾಯಿಂಟಿನಲ್ಲಿ ಕೀಬೋರ್ಡ್ನ ಯಾವ ಕೀಯನ್ನು ವ್ಯೂ ಸ್ಲೈಡ್ ಶೋಗೆ ಬಳಸುತ್ತಾರೆ ಅನ್ನೋದು ಪ್ರಶ್ನೆ. ಸೊ ಯಾವುದೇ ತಡ ಮಾಡದೆ ನಾವು MS ಎಕ್ಸೆಲ್ ಅನ್ನ ಮೈಕ್ರೋಸಾಫ್ಟ್ ಅನ್ನ ಓಪನ್ ಮಾಡಿ ಸ್ಲೈಡ್ ಶೋ ಮೇಲೆ ಹೋದ ತಕ್ಷಣ ನೀವು ಇಲ್ಲಿ ನೋಡಬಹುದು ಶಾರ್ಟ್ ಕಟ್ ತೋರಿಸ್ತಾ ಇದೆ, ಸ್ಟಾರ್ಟ್ ಫ್ರಮ್ ಬಿಗಿನಿಂಗ್ F5. ಸೊ F5 ಪ್ರೆಸ್ ಮಾಡಿದ ತಕ್ಷಣ ಸ್ಲೈಡ್ ಶೋ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಸರಿಯಾದ ಉತ್ತರ ಇದಕ್ಕೆ ಬಂದು F5, ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಮುಂದಿನ ಪಾರ್ಟ್, MS ಪವರ್ ಪಾಯಿಂಟಿನಲ್ಲಿ ಶಾರ್ಟ್ಕಟ್ ಅನ್ನು ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. Ctrl+N ಒಂದು ಹೊಸ ಸ್ಲೈಡ್ ಅನ್ನು ಸೇರಿಸುವುದು. Ctrl+W ನಮೂದಾದ ಕೊನೆಯ ಕಮಾಂಡ್ ಅನ್ನು ಪುನರಾವರ್ತಿಸುವುದು. ರಿಪೀಟ್ಸ್ ದ ಲಾಸ್ಟ್ ಕಮಾಂಡ್ ಅಂತ ಇದೆ.
ಸೊ ಕಂಟ್ರೋಲ್ ಪ್ಲಸ್ ಎನ್ ಮತ್ತು ಕಂಟ್ರೋಲ್ ಪ್ಲಸ್ ಡಬ್ಲ್ಯೂ ನೋಡಬೇಕಾದ ಅವಶ್ಯಕತೆ ಇದೆ. ಸೊ ಈಗ ನಾವು ಕಂಟ್ರೋಲ್ ಪ್ಲಸ್ ಎನ್ ಅನ್ನ ಒತ್ತಿದಾಗ ನೀವಿಲ್ಲಿ ನೋಡಬಹುದು ಪ್ರೆಸೆಂಟೇಷನ್ 3 ಇಂದ ಪ್ರೆಸೆಂಟೇಷನ್ 4ಗೆ ಬಂದಿದೆ. ಅಂದ್ರೆ ಒಂದು ಹೊಸ ಪ್ರೆಸೆಂಟೇಷನ್ ಓಪನ್ ಆಗಿದೆ, ಹೊಸ ಸ್ಲೈಡ್ ಅಲ್ಲ. ಓಕೆ, ಅದೇ ರೀತಿ ಕಂಟ್ರೋಲ್ ಡಬ್ಲ್ಯೂ ಅನ್ನ ಪ್ರೆಸ್ ಮಾಡಿದಾಗ ಏನಾಯಿತು ಅಂದ್ರೆ ಪ್ರೆಸೆಂಟೇಷನ್ 4 ಏನಿತ್ತು ಅದು ಕ್ಲೋಸ್ ಆಯಿತು. ಸೊ ಕಂಟ್ರೋಲ್ ಪ್ಲಸ್ ಡಬ್ಲ್ಯೂ ರಿಪೀಟ್ ಕಮಾಂಡ್ ಅಲ್ಲ, ಕ್ಲೋಸ್ ಆಗುತ್ತೆ. ಆಲ್ಟ್ ಟ್ಯಾಬ್ ಮಾಡಿ ಕಂಟ್ರೋಲ್ ಪ್ಲಸ್ ಎಂಟರ್ ಇನ್ಸರ್ಟ್ಸ್ ಅ ನ್ಯೂ ಸ್ಲೈಡ್ ಅಲ್ಲ, ಕಂಟ್ರೋಲ್ ಪ್ಲಸ್ ಡಬ್ಲ್ಯೂ ಅಲ್ಲ, ಲಾಸ್ಟ್ ಕಮಾಂಡ್ ಅಲ್ಲ, ನೀದರ್ ಎ ಆರ್ ಬಿ. ಇದಕ್ಕೆ ಸರಿಯಾದ ಉತ್ತರ ಕಂಟ್ರೋಲ್ ಪ್ಲಸ್ ಎಂ ಅನ್ನೋದು ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. ಪವರ್ ಪಾಯಿಂಟ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ನ ಆನ್ ಮೆನು ಆಯ್ಕೆಯಲ್ಲಿ ಹೋಮ್ ಅಡಿಯಲ್ಲಿ ಬುಲೆಟ್ ಆಜ್ಞೆ ಯಾವ ಗುಂಪಿನ ಅಡಿಯಲ್ಲಿ ಲಭ್ಯವಿದೆ ಅನ್ನೋದು ಪ್ರಶ್ನೆ. ಇನ್ ಮೆನು ಆಪ್ಷನ್ ಹೋಮ್ ಅಂಡರ್ ವಿಚ್ ಗ್ರೂಪಿಂಗ್ ಇಸ್ ಬುಲೆಟ್ ಕಮಾಂಡ್? ಎಡಿಟಿಂಗ, ಫಾಂಟ, ಪ್ಯಾರಾಗ್ರಾಫ, ಸ್ಟೈಲ್ಸ? ನೋಡೇ ಬಿಡೋಣ ನಾವು ಪವರ್ ಪಾಯಿಂಟಿನಲ್ಲಿ. ಸೊ ನೀವು ಇಲ್ಲಿ ನೋಡಬಹುದು ಕರ್ಸರ್ ಅನ್ನ ಮೂವ್ ಮಾಡ್ತಾ ಇದ್ದಂಗೆ ಹೋಮ್ ಅಂತ ಪ್ರೆಸ್ ಮಾಡಿದ ತಕ್ಷಣ ಕ್ಲಿಪ್ ಬೋರ್ಡ್, ಸ್ಲೈಡ್ಸ್, ಫಾಂಟ್, ಪ್ಯಾರಾಗ್ರಾಫ್, ಡ್ರಾಯಿಂಗ್ ಹಾಗೂ ಎಡಿಟಿಂಗ್ ಅನ್ನೋದು ಒಂದಷ್ಟು ನಮಗೆ ಬಂದಂತಹ ಆಪ್ಷನ್ಸ್. ಅದರಲ್ಲಿ ಬುಲೆಟ್ ಪಾಯಿಂಟ್ಸ್ ಅನ್ನೋದು ಇಲ್ಲಿದೆ. ಬುಲೆಟ್ಸ್ ಯಾವುದರಲ್ಲಿದೆ ಅಂದ್ರೆ ಪ್ಯಾರಾಗ್ರಾಫಿನಲ್ಲಿ ಇದೆ. ಗೊತ್ತಾಗ್ತಾ ಇದೆಯಾ? ಸೊ ಅಂಡರ್ ಪ್ಯಾರಾಗ್ರಾಫ್ ಬುಲೆಟ್ಸ್ ಬರುತ್ತೆ. ಹಾಗೆ ಒಂದ್ ಕಡೆಯಿಂದ ಕಣ್ಣಾಡಿಸ್ಕೊಂಬರೋಣ. ಕ್ಲಿಪ್ ಬೋರ್ಡ್ ಅಡಿಯಲ್ಲಿ ಫಾರ್ಮ್ಯಾಟ್ ಪೇಂಟರ್, ಕಟ್, ಕಾಪಿ ಹಾಗೂ ಪೇಸ್ಟ್ ಇದೆ. ಸ್ಲೈಡ್ಸ್ ಅಡಿಯಲ್ಲಿ ನ್ಯೂ ಸ್ಲೈಡ್ಸ್, ಲೇಔಟ್, ರೀಸೆಟ್ ಹಾಗೂ ಸೆಕ್ಷನ್ ಇದೆ. ಫಾಂಟ್ ಅಡಿಯಲ್ಲಿ ಫಾಂಟ್ ಸಂಬಂಧಿತ ಎಲ್ಲವೂ, ಬೋಲ್ಡ್, ಇಟಾಲಿಕ್ಸ್, ಅಂಡರ್ಲೈನ್ ಮತ್ತು ಫಾಂಟ್ ಟೈಪ್, ಸೈಜ್ ಎಲ್ಲವೂ ಇದೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಡಿಯಲ್ಲಿ ಬುಲೆಟ್ ಪಾಯಿಂಟ್ಸು ಮತ್ತು ಅಲೈನ್ಮೆಂಟು ಹಾಗೂ ಮೇಲ್ಗಡೆ ಕೆಳಗಡೆ ಟೆಕ್ಸ್ಟ್ ಅಲೈನ್ಮೆಂಟು ಎಲ್ಲವೂ ಇದೆ. ಅಲೈನ್ ಟೆಕ್ಸ್ಟು, ಅಲೈನ್ ಡೈರೆಕ್ಷನ್ನು, ಕನ್ವರ್ಟ್ ಟು ಸ್ಮಾರ್ಟ್ ಆರ್ಟ್. ಫೈನಲಿ ಡ್ರಾಯಿಂಗ್ ಅಡಿಯಲ್ಲಿ ನಾವು ಏನೇ ಡ್ರಾ ಮಾಡಬೇಕು, ಶೇಪ್ ಫಿಲ್ ಮಾಡಬೇಕು, ಶೇಪ್ಗಳು ಅವೆಲ್ಲವೂ ಇಲ್ಲಿದೆ. ಫೈನಲಿ ಎಡಿಟಿಂಗ್ ಅಲ್ಲಿ ಫೈಂಡ್, ರೀಪ್ಲೇಸು, ಸೆಲೆಕ್ಟ್ ಆಪ್ಷನ್ಸ್ ಇದೆ. ಸರಿ, ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ಕೀಲಿ ಸ್ಲೈಡ್ ಪ್ರದರ್ಶನದಲ್ಲಿನ ಸ್ಲೈಡ್ ಅನ್ನು ಮುಂದುವರೆಸುತ್ತದೆ? ಯಾವುದನ್ನು ಪ್ರೆಸ್ ಮಾಡಿದ್ರೆ ಸ್ಲೈಡ್ ಮುಂದೆ ಹೋಗುತ್ತದೆ? ಮೌಸ್ ಬಟನ್ನ, ಎಂಟರ್ ಕೀನ, ಸ್ಪೇಸ್ ಬಾರ್ ಕೀನ ಹಾಗೂ ಎಸ್ಕೇಪ್ ಕೀನ ಅಂತ ಆಪ್ಷನ್ಸ್ ಕೊಟ್ಟು ABCD ಎಲ್ಲವೂ ಕೊಟ್ಟಿದ್ದಾರೆ. ಇದನ್ನ ನಾವು ಟೆಸ್ಟ್ ಮಾಡಿ ನೋಡೋಣ. ಫಾರ್ ಎಕ್ಸಾಂಪಲ್, ಇದೇ ಸ್ಲೈಡ್ ಅನ್ನ ತಗೊಳ್ಳೋಣ. ಈ ಸ್ಲೈಡ್ ಅಲ್ಲಿ ನೀವು ನೋಡಬಹುದು, ನಾನು ಈಗ ಇದನ್ನ ಸ್ಲೈಡ್ ಶೋಗೆ ಹಾಕಿದಾಗ ಕೀಯನ್ನ ಪ್ರೆಸ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಸ್ಲೈಡಿಗೆ ಹೋಯಿತು. ಹಾಗೂ ನೆಕ್ಸ್ಟ್ ಮೌಸ್ ಬಟನ್ ಪ್ರೆಸ್ ಮಾಡ್ತಾ ಇದ್ದೀನಿ, ಅದು ಕೂಡ ಮತ್ತೆ ನೆಕ್ಸ್ಟ್ ಸ್ಲೈಡಿಗೆ ಹೋಯಿತು. ನೆಕ್ಸ್ಟ್ ಸ್ಪೇಸ್ ಬಾರ್ ಕೀಯನ್ನ ಪ್ರೆಸ್ ಮಾಡ್ತಾ ಇದ್ದೀನಿ, ಅದು ಕೂಡ ನೆಕ್ಸ್ಟ್ ಸ್ಲೈಡಿಗೆ ಹೋಯಿತು. ಆದರೆ ಎಸ್ಕೇಪ್ ಕೀಯನ್ನ ಪ್ರೆಸ್ ಮಾಡಿದಾಗ ಅದು ಕ್ಲೋಸ್ ಆಯಿತು. ಇಟ್ ಡಿಡ್ ನಾಟ್ ಗೋ ನೆಕ್ಸ್ಟ್ ಸ್ಲೈಡ್. ಸೊ ಹಾಗಾದರೆ ಇದಕ್ಕೆ ಎಸ್ಕೇಪ್ ಕೀ ಸರಿಯಾದ ಉತ್ತರ ಅಲ್ಲ. ಡಿ ಇಸ್ ರಾಂಗ್. ಡಿ ಅನ್ನ ಎಲಿಮಿನೇಟ್ ಮಾಡಬಹುದು. 1, 2, 3 ರೈಟ್. ABC ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. Predefined set of colors, fonts and visual effects applied for slides in PowerPoint for providing professional appearance is called. ಇದನ್ನು ಏನಂತ ಕರೀತಾರೆ ಅಂತ ಪ್ರಶ್ನೆ. ಟೆಂಪ್ಲೇಟ್, ಸ್ಲೈಡ್ ಲೇಔಟ್, ಥೀಮ್, ಸ್ಲೈಡ್ ಮಾಸ್ಟರ್. ಆಪ್ಷನ್ ಇಸ್ 3 ಥೀಮ್. ಇದು KPSC ಅವರ ಕೊಟ್ಟಂತಹ ಒಂದು ಅಫಿಷಿಯಲ್ ಆನ್ಸರ್ ಕೀ. ಇನ್ನಷ್ಟು ಕೆಲವು ಪ್ರಶ್ನೆಗಳು ಬರುವ ಸಾಧ್ಯತೆ ಇರುವುದು. ಇಲ್ಲಿ ನೋಡಬಹುದು, ನೀವು ಆಗ್ಲೇ ನೋಡಿದ್ರಿ, ಕ್ರಿಯೇಟ್ ಅ ನ್ಯೂ ಪ್ರೆಸೆಂಟೇಷನ್ಗೆ Ctrl+N ನಾನು ಆಗ್ಲೇ ತೋರಿಸ್ದೆ. ಕ್ರಿಯೇಟ್ ಅ ನ್ಯೂ ಸ್ಲೈಡ್ಗೆ Ctrl+M ಆಗುತ್ತೆ. ಸೊ ಉದಾಹರಣೆಗೆ
ಈಗ ಇಲ್ಲಿದ್ದೀವಿ. ನಾನು ಕಂಟ್ರೋಲ್ ಎಂ ಪ್ರೆಸ್ ಮಾಡಿದಾಗ ಹೊಸ ಸ್ಲೈಡ್ ಬಂದಿತು. ಓಕೆ, ಅಪ್ಲೈ ಬೋಲ್ಡ್ ಫಾರ್ಮ್ಯಾಟಿಂಗ್ ಟು ದ ಸೆಲೆಕ್ಟೆಡ್ ಟೆಕ್ಸ್ಟ್. ಸೊ ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಒಂದು ಸ್ಯಾಂಪಲ್ ಟೆಕ್ಸ್ಟ್ ಅಂತ ಬರೀತೀನಿ. ಈ ಟೆಕ್ಸ್ಟಿಗೆ ಬೋಲ್ಡ್ ಬೇಕು ಅಂದ್ರೆ ಕಂಟ್ರೋಲ್ ಮತ್ತು ಬಿ ಅನ್ನ ಪ್ರೆಸ್ ಮಾಡಬೇಕು. ಬಿ ಫಾರ್ ಬೋಲ್ಡ್. ಇದೇ ಟೆಕ್ಸ್ಟಿಗೆ ಇಟ್ಯಾಲಿಕ್ಸ್ ಬೇಕು ಅಂದ್ರೆ ಕಂಟ್ರೋಲ್ ಪ್ಲಸ್ ಐ ಅನ್ನ ಪ್ರೆಸ್ ಮಾಡಬೇಕು. ಕಂಟ್ರೋಲ್ ಇಟ್ಯಾಲಿಕ್ಸ್. ಇದೇ ಟೆಕ್ಸ್ಟಿಗೆ ಅಂಡರ್ಲೈನ್ ಬೇಕು ಅಂದ್ರೆ ಯು ಇನ್ ಅಂಡರ್ಲೈನ್ ಕಂಟ್ರೋಲ್ ಯು ಅನ್ನ ಪ್ರೆಸ್ ಮಾಡಿದ್ರೆ ನೀವು ನೋಡಬಹುದು ಇಲ್ಲಿ ಸ್ಯಾಂಪಲ್ ಟೆಕ್ಸ್ಟಿನಲ್ಲಿ ಅಂಡರ್ಲೈನ್ ಬಂದಿದೆ. ಓಕೆ, ನೆಕ್ಸ್ಟ್ ಓಪನ್ ದ ಫಾಂಟ್ ಡಯಲಾಗ್ ಬಾಕ್ಸ್. ಏನು ಅಂತ ಅಂದ್ರೆ ಕಂಟ್ರೋಲ್ ಪ್ಲಸ್ ಟಿ. ಓಕೆ, ಫಾಂಟ್ ಡೈಲಾಗ್ ಬಾಕ್ಸ್. ಕಂಟ್ರೋಲ್ ಫಾಂಟಿನ ಮೇಲೆ ಹೋಗಿ ಕಂಟ್ರೋಲ್ ಟಿ ಅನ್ನು ಒತ್ತಿದಾಗ ನಮಗೆ ಫಾಂಟ್ ಡೈಲಾಗ್ ಬಾಕ್ಸ್, ಫಾಂಟ್ ಚೇಂಜ್ ಮಾಡುವ ಆಪ್ಷನ್ಸ್ ಎಲ್ಲವೂ ಇಲ್ಲಿ ಸಿಗುತ್ತದೆ. ಇಲ್ಲಿ ನಾವು ಯಾವ ಫಾಂಟ್ ಯಾವ ತರದ್ದು, ಬಾಡಿನ ಏನು ಅಂತ, ಈಸ್ ಇಟ್ ಬಾಡಿ, ಹೆಡರ್, ಫುಟ್ ಏನ್ ತರದ್ದು ಅಂತ, ಹೆಡ್ಡಿಂಗ ಏನು ಅಂತ, ನೆಕ್ಸ್ಟ್ ಸ್ಟೈಲು, ಸೈಜು, ಕಲರು, ಅದರ ಅಂಡರ್ಲೈನ್ ಕಲರ್ ಕೂಡ ಚೇಂಜ್ ಮಾಡಬಹುದು, ಸ್ಟ್ರೈಕ್ ಥ್ರೂ, ಸಬ್ಸ್ಕ್ರಿಪ್ಟು, ಸೂಪರ್ ಸ್ಕ್ರಿಪ್ಟು ಇದೆಲ್ಲವೂ ಇದೆ. ನೆಕ್ಸ್ಟ್ ಪಾರ್ಟ್ ಏನು ಅಂದ್ರೆ ಕಟ್. ನಾವು ಕಟ್ ಅಂತ ಬಂದ ತಕ್ಷಣ ಒಂದೇ ಒಂದು ಶಾರ್ಟ್ ಕಟ್ ಕಂಟ್ರೋಲ್ ಎಕ್ಸ್. ಕಾಪಿ ಅಂತ ಬಂದ ತಕ್ಷಣ ಒಂದೇ ಒಂದು ಶಾರ್ಟ್ ಕಟ್ ಕಂಟ್ರೋಲ್ ಸಿ. ಪೇಸ್ಟ್ ಅಂತ ಬಂದ ತಕ್ಷಣ ಒಂದೇ ಒಂದು ಶಾರ್ಟ್ ಕಟ್ ಕಂಟ್ರೋಲ್ ಬಿ. ಮುಂದಿನ ಭಾಗ ಇನ್ಸರ್ಟ್ ಹೈಪರ್ ಲಿಂಕ್ ಅಂದ್ರೆ ಕಂಟ್ರೋಲ್ ಪ್ಲಸ್ ಕೆ ಅನ್ನ ಪ್ರೆಸ್ ಮಾಡಬೇಕು. ಉದಾಹರಣೆಗೆ ಹೈಪರ್ ಲಿಂಕ್ ಅಂತ ಅಂದ್ರೆ ನಾವು ಯಾವುದೋ ಒಂದು ಟೆಕ್ಸ್ಟಿಗೆ ಒಂದು ಲಿಂಕ್ ಅನ್ನ ಪೇಸ್ಟ್ ಮಾಡಬೇಕು. ವೆಬ್ಸೈಟ್ ಅಲ್ಲಿರುವ ಒಂದು ಲಿಂಕ್ ಅನ್ನ ತಗೊಂಡ್ಬಂದು ಇಲ್ಲಿ ಪೇಸ್ಟ್ ಮಾಡಬೇಕು ಅಂತ ಅಂದ್ರೆ ಕಂಟ್ರೋಲ್ ಪ್ಲಸ್ ಕೆ ಅನ್ನ ಪ್ರೆಸ್ ಮಾಡಿದರೆ ಇಲ್ಲಿ ಅದರ ಲಿಂಕ್ ಅನ್ನ ಪೇಸ್ಟ್ ಮಾಡಬಹುದು. www.google.com ಅಂತ ಹಾಕಿ ಆಗ ಅಲ್ಲೇ ಒಂದು ಲಿಂಕ್ ಕಾಣ್ತಾ ಇರುತ್ತೆ, ಪ್ರೆಸ್ ಮಾಡುವಂತ ಲಿಂಕ್. ರೆಫರೆನ್ಸಸ್ಗೆ ಬಹಳ ಹೆಲ್ಪ್ ಆಗುತ್ತೆ ಇದು. ನೆಕ್ಸ್ಟ್ ಗೋ ಟು ನೆಕ್ಸ್ಟ್ ಸ್ಲೈಡ್. ಗೋ ಟು ನೆಕ್ಸ್ಟ್ ಸ್ಲೈಡ್ ಏನಪ್ಪಾ ಅಂದ್ರೆ ಪೇಜ್ ಡೌನ್. ಸೊ ಇದೇ ಸ್ಲೈಡಿನಲ್ಲಿ ಫಾರ್ ಎಕ್ಸಾಂಪಲ್ ಪೇಜ್ ಡೌನ್ ಅನ್ನ ಪ್ರೆಸ್ ಮಾಡಿದಾಗ, ಉದಾಹರಣೆಗೆ ನಾವು ಇಲ್ಲಿದ್ದೀವಿ, ಈ ಸ್ಲೈಡಿನಲ್ಲಿ ನಾನು ಪೇಜ್ ಡೌನ್ ಅನ್ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಸ್ಲೈಡಿಗೆ ಹೋಗ್ತಾ ಇದೆ. ಪೇಜ್ ಅಪ್ ಅನ್ನ ಪ್ರೆಸ್ ಮಾಡಿದ್ರೆ ಹಿಂದಿನ ಸ್ಲೈಡಿಗೆ ಬರುತ್ತಿದೆ. ಓಕೆ, ಸ್ಟಾರ್ಟ್ ದ ಸ್ಲೈಡ್ ಶೋ F5 ಆಗ್ಲೇ ನೋಡಿದೀವಿ. ಎಂಡ್ ದ ಸ್ಲೈಡ್ ಶೋ ಎಸ್ಕೇಪ್ ಬಟನ್ ಅನ್ನ ಪ್ರೆಸ್ ಮಾಡಬೇಕು. ಪ್ರಿಂಟ್ P of print is control plus P ಅನ್ನ ಪ್ರೆಸ್ ಮಾಡಬೇಕು. ಸೇವ್ ದ ಪ್ರೆಸೆಂಟೇಶನ್ ಎಸ್ ಗೆ ಕಂಟ್ರೋಲ್ ಪ್ಲಸ್ ಎಸ್ ಅನ್ನ ಸೇವ್ ಮಾಡಬೇಕು. ಕ್ಲೋಸ್ ದ ಪ್ರೆಸೆಂಟೇಶನ್ಗೆ ಕಂಟ್ರೋಲ್ ಪ್ಲಸ್ ಕ್ಯೂ ಅನ್ನ ಪ್ರೆಸ್ ಮಾಡಬೇಕು. ಆರ್ ಕ್ವಿಟ್ ಅಂತ ಏನ್ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಕಂಟ್ರೋಲ್ ಎಸ್ ಮಾಡಿದರೆ ಸೇವ್ ಆಗುತ್ತೆ, ಕಂಟ್ರೋಲ್ ಕ್ಯೂ ಮಾಡಿದರೆ ಅದು ಕ್ವಿಟ್ ಆಗುತ್ತೆ. ಓಕೆ, ಪ್ರೆಸೆಂಟೇಶನ್ ಅಲ್ಲಿಂದ ಕ್ವಿಟ್ ಆಗುತ್ತೆ. ಮೊದಲನೆಯ ಪ್ರಶ್ನೆ, ಡ್ಯಾಶ್ ಈಸ್ ಒನ್ ಆಫ್ ದ ಬೆನಿಫಿಟ್ಸ್ ಆಫ್ ಯೂಸಿಂಗ್ ಎ ನೆಟ್ವರ್ಕ್ ಅಂದ್ರೆ ನೆಟ್ವರ್ಕ್ ಉಪಯೋಗಿಸುವುದರ ಪ್ರಯೋಜನಗಳಲ್ಲಿ ಒಂದು ಯಾವುದು ಅಂದ್ರೆ ಪೆರಿಫೆರಲ್ ಶೇರಿಂಗ್, ಫೈಲ್ ಸೆಕ್ಯೂರಿಟಿ, ಪ್ರೊಟೆಕ್ಷನ್, ರಿಲಯಬಿಲಿಟಿ. ಸೊ ಯಾವುದೇ ಒಂದು ಕಂಪ್ಯೂಟರ್ ಒಂದು ನೆಟ್ವರ್ಕಿಗೆ ಕನೆಕ್ಟ್ ಆಗಿದೆ ಅಂದ್ರೆ ಅದಕ್ಕೆ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಈ ಕಂಪ್ಯೂಟರು ಹಾಗೂ ಹಲವಾರಷ್ಟು ಥಿಂಗ್ಸ್ ಬೇರೆ ನೆಟ್ವರ್ಕ್, ಮೊಬೈಲ್ ಕೂಡ ನೆಟ್ವರ್ಕ್ ಕನೆಕ್ಟ್ ಆಗಿರ್ಬೋದು, ಒಂದು ಸ್ಕ್ರೀನ್ ಕನೆಕ್ಟ್ ಆಗಿರ್ಬೋದು. ಇದರ ಹೆಲ್ಪ್ ಏನು ಅಂತ ಅಂದ್ರೆ ಪೆರಿಫೆರಲ್ ಶೇರಿಂಗ್, ಫೈಲ್ ಸೆಕ್ಯೂರಿಟಿನ ಅಲ್ಲ. ಫೈಲ್ ಸೆಕ್ಯೂರಿಟಿ ಅಲ್ಲ, ಯಾಕೆಂದ್ರೆ ಯಾವಾಗ್ಲೂ ಫೈಲ್ ಸೆಕ್ಯೂರಿಟಿ ಡೌನ್ ಆಗದೆ ನೆಟ್ವರ್ಕ್ ಇಲ್ಲಿ ಶೇರ್ ಆದಾಗ. ಪ್ರೊಟೆಕ್ಷನ್, ರಿಲಯಬಿಲಿಟಿ ಅಲ್ಲ. ಸರಿಯಾದ ಉತ್ತರ ಪೆರಿಫೆರಲ್ ಶೇರಿಂಗ್. ಯಾಕಂದ್ರೆ ಒಂದು ಕಂಪ್ಯೂಟರ್ ಇಂದ ನಮ್ಗೆ ಪ್ರಿಂಟ್ ಬೇಕು ಅಂದ್ರೆ ಆ ನೆಟ್ವರ್ಕ್ ಅಲ್ಲಿ ಕನೆಕ್ಟ್ ಆಗಿರೋ ಪ್ರಿಂಟರ್ಗೆ ಇಮಿಡಿಯೇಟ್ ಆಗಿ ಪ್ರಿಂಟ್ ಅನ್ನ ಕೊಡಬಹುದು. ಮುಂದಿನ ಪ್ರಶ್ನೆ, BIOS is stored in RAM, ROM, ಫ್ಲಾಶ್ ಮೆಮೊರಿ, ನನ್ ಆಫ್ ದೀಸ್. ಮೊದಲನೆಯದಾಗಿ BIOS ಅಂದ್ರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. So BIOS firmware was stored in ROM chip on the PC motherboard. In later systems, the BIOS contents are stored in flash memory.
so that it can be rewritten without removing the chip from the motherboard. ಸೊ ಮೊದಲು ರಾಮ್ ಅಲ್ಲಿತ್ತು, ಈ ಆಮೇಲಿಂದ ಫ್ಲಾಶ್ ಮೆಮೊರಿಯಲ್ಲಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಅಥೆಂಟಿಕ್ ಇನ್ಫಾರ್ಮೇಶನ್ ಇದು. ಸೊ 1, 4 ತಪ್ಪು, ಇದೆರಡೂ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಫಾಸ್ಟೆಸ್ಟ್ ಮೆಮೊರಿ ಇನ್ ಕಂಪ್ಯೂಟರ್. ಕಂಪ್ಯೂಟರ್ ನಲ್ಲಿ ಅತಿ ವೇಗದ ಸ್ಮರಣೆ ಯಾವುದು? ರ್ಯಾಮ್, ಕ್ಯಾಶ್, ರೋಮ್ ಹಾಗೂ ಹಾರ್ಡ್ ಡಿಸ್ಕ್. ಹಾರ್ಡ್ ಡಿಸ್ಕ್ ಅಲ್ಲ ಅಂತ ನಮ್ಗೆ ಗೊತ್ತಿರುತ್ತೆ. ಈಗುಳಿತು 3. 3ರಲ್ಲಿ ರಾಮ್ ಅಲ್ಲ ಅಂತನೂ ಸುಮಾರು ಜನರಿಗೆ ಗೊತ್ತಿರುತ್ತೆ. ಕನ್ಫ್ಯೂಷನ್ ಬರೋದು ರ್ಯಾಮ್ ಅಂಡ್ ಕ್ಯಾಶ್. ಹಾಗಿರುವಾಗ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಅಂತ ರ್ಯಾಮ್ ಮಾರ್ಕ್ ಮಾಡೋದಲ್ಲ. ರೈಟ್ ಆನ್ಸರ್ ಇಸ್ ಕ್ಯಾಶ್ ಮೆಮೊರಿ. ಕ್ಯಾಶ್ ಮೆಮೊರಿಯಲ್ಲಿರುವುದು ಬಹಳ ವೇಗವಾಗಿ, ಅತ್ಯಂತ ಸ್ಮಾಲೆಸ್ಟ್ ಟೈಮ್ ಅಲ್ಲಿ ಫಾಸ್ಟೆಸ್ಟ್ ಮೆಮೊರಿ ಕ್ಯಾಶ್ ಮೆಮೊರಿ. ಫರ್ಮ್ವೇರ್ ಈ ಸ್ಟೋರ್ಡ್ ಇನ್. ಫರ್ಮ್ವೇರ್ ಎಲ್ಲಿ ಸ್ಟೋರ್ ಆಗಿರುವುದು, ಯಾವುದರಲ್ಲಿ ಶೇಖರಣೆ ಆಗಿರುತ್ತದೆ ಅನ್ನೋದು ರಾಮ, ರ್ಯಾಮ, ಕ್ಯಾಶ, ಹಾರ್ಡ್ವೇರ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು, ಫರ್ಮ್ವೇರ್ ಈಸ್ ಹೆಲ್ಡ್ ಇನ್ ನಾನ್ ವೊಲಟೈಲ್ ಮೆಮೊರಿ ಡಿವೈಸಸ್. ಯಾವುದು ನಾನ್ ವೊಲಟೈಲ್ ಡಿವೈಸಸ್ ಅಂದ್ರೆ ರಾಮ್, ಇಪಿರಾಮ್, ಇಇಪಿ ರಾಮ್ ಅಂಡ್ ಫ್ಲಾಶ್ ಮೆಮೊರಿ. ಸೊ ಈ ತರದ ನಾನ್ ವೊಲಟೈಲ್ ಡಿವೈಸಸ್, ಮೆಮೊರಿ ಡಿವೈಸಸ್ ಅಲ್ಲಿ. ಸೊ ಈ 4ಅಲ್ಲಿ ಸರಿಯಾದ ಉತ್ತರ ಬಂದು ಇಟ್ ಈಸ್ ಹೆಲ್ಡ್ ಇನ್ ರಾಮ್. ಮುಂದಿನ ಪ್ರಶ್ನೆ, 7-bit ಆಲ್ಫಾ ನ್ಯೂಮರಿಕ್ ಕೋಡ್ ಈಸ್. ಏನಪ್ಪಾ ಅಂತ ಅಂದ್ರೆ BSD, ASCII, EBCDIC ಹಾಗೂ ನನ್ ಆಫ್ ದೀಸ್ ಅಂತ ಕೇಳಿದ್ರೆ 7-bit ಆಲ್ಫಾ ನ್ಯೂಮರಿಕ್ ಕೋಡ್ ನೀವಿಲ್ಲಿ ನೋಡ್ಬೋದು ಹೇಗೆ 7-bit ಆಲ್ಫಾ ನ್ಯೂಮರಿಕ್ ಕೋಡ್ ವರ್ಕ್ ಆಗುತ್ತೆ. ಇದರ ಸರಿಯಾದ ಉತ್ತರ ASCII. ASCII ನ ಫುಲ್ ಫಾರ್ಮ್ ಏನು ಅಂದ್ರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಮೆಮೊರೀಸ್ ಹ್ಯಾಸ್ ದ ಶಾರ್ಟೆಸ್ಟ್ ಆಕ್ಸೆಸ್ ಟೈಮ್. ಆಕ್ಸೆಸ್ ಟೈಮ್ ಯಾವುದರದ್ದು ಅತ್ಯಂತ ಕಡಿಮೆ ಇರೋದು ಅಂತ ಪ್ರಶ್ನೆ ಇರೋದು. ಒಂದು ವಿಷಯ, ಮ್ಯಾಗ್ನೆಟಿಕ್ ಮೆಮೊರಿ, ಸೆಮಿ ಕಂಡಕ್ಟರ್ ಮೆಮೊರಿ, ಕ್ಯಾಶ್ ಮೆಮೊರಿ, ಸೂಪರ್ ಮೆಮೊರಿ. ನೀವು ನೋಡ್ಬೇಕು ಇಲ್ಲಿ ಈ ಆಪ್ಷನ್ಸು ಮತ್ತು ರ್ಯಾಮ್ ಹಾಗೂ ರೋಮ್, ಫ್ಲಾಶ್ ಮೆಮೊರಿ ರಿಲೇಟೆಡ್ ಆಪ್ಷನ್ಸ್ ಎರಡು ಬೇರೆ ಬೇರೆ. ಯಾಕಂದ್ರೆ ಇದು ಆಕ್ಸೆಸ್ ಟೈಮ್ ಬಗ್ಗೆ ಮಾತಾಡ್ತಾ ಇರೋದು. ಸೊ ಮ್ಯಾಗ್ನೆಟಿಕ್ ಮೆಮೊರಿ, ಸೆಮಿ ಕಂಡಕ್ಟರ್ ಮೆಮೊರಿ, ಕ್ಯಾಶ್ ಮೆಮೊರಿ ಹಾಗೂ ಸೂಪರ್ ಮೆಮೊರಿ, ಇದರಲ್ಲಿ ಕೂಡ ಕ್ಯಾಶ್ ಮೆಮೊರಿ ಹ್ಯಾಸ್ ದ ಶಾರ್ಟೆಸ್ಟ್ ಆಕ್ಸೆಸ್ ಟೈಮ್. ಮುಂದಿನ ಪ್ರಶ್ನೆ, IP ಅಡ್ರೆಸ್ ಈಸ್ ಕರೆಂಟ್ಲಿ ಅಂದ್ರೆ IP ವಿಳಾಸವು ಪ್ರಸ್ತುತವಾಗಿ ಎಷ್ಟು ಉದ್ದಗಿದೆ? 4 ಬೈಟ್ಸ್ ಲಾಂಗ್, 6 ಬೈಟ್ಸ್ ಲಾಂಗ್, 8 ಬೈಟ್ಸ್ ಲಾಂಗ್, 12 ಬೈಟ್ಸ್ ಲಾಂಗ್ ಅಂತ ಅಂದ್ರೆ ಇದು ಸ್ಟ್ಯಾಂಡರ್ಡ್ ಪ್ರಶ್ನೆ, ಒನ್ ಆಫ್ ದ ಸ್ಟ್ಯಾಂಡರ್ಡ್ ಪ್ರಶ್ನೆ. 4 ಬೈಟ್ಸ್ ಲಾಂಗ್ ಇಸ್ ದ ರೈಟ್ ಆನ್ಸರ್. ಇದರ ಕೆಲವಷ್ಟು ಥಿಂಗ್ಸ್ ಅನ್ನ ನಾವು ಮೆಮೊರೈಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆ, ಇಂಟರ್ನೆಟ್ ಯೂಸಸ್ ದ ಫಾಲೋಯಿಂಗ್ ಟೆಕ್ನಾಲಜಿ. ಅಂತರ್ಜಾಲವು ಈ ತಂತ್ರಗಾರಿಕೆಯನ್ನು ಬಳಸುತ್ತದೆ. ಯಾವುದಪ್ಪ ಅಂದ್ರೆ ಟೆಲಿಫೋನ್ ಸ್ವಿಚಿಂಗ್, ಟೆಲಿಗ್ರಾಮ್ ಸ್ವಿಚಿಂಗ್, ಪ್ಯಾಕೆಟ್ ಸ್ವಿಚಿಂಗ್, ಸರ್ಕ್ಯೂಟ್ ಸ್ವಿಚಿಂಗ್. ನೀವಿಲ್ಲೇ ತರ್ಕವನ್ನು ಯೂಸ್ ಮಾಡಬೇಕು ಈ ತರ ಪ್ರಶ್ನೆಗಳಿಗೆ. ಹೇಗೆ ಅಂತಂದ್ರೆ ಟೆಲಿಫೋನ್ ಸ್ವಿಚಿಂಗ್ ಅಲ್ಲ, ಇಂಟರ್ನೆಟ್, ಟೆಲಿಫೋನ್ ಬೇರೆ, ಇಂಟರ್ನೆಟ್ ಯೂಸ್ ಮಾಡುವ ಟೆಕ್ನಾಲಜಿ ಬೇರೆ. ಟೆಲಿಗ್ರಾಮ್ ಸ್ವಿಚಿಂಗ್ ಕೂಡ ಅಲ್ಲ, ಯಾಕಂದ್ರೆ ಟೆಲಿಗ್ರಾಮು ಬಹಳ ಹಳೆಯ ಕಾಲದಲ್ಲಿ ಇರ್ತಿತ್ತಂಥದ್ದು. ಸೊ ಈಗುಳಿತು ನಮ್ಮ ಹತ್ರ 2 ಆಪ್ಷನ್ಸ್, ಪ್ಯಾಕೆಟ್ ಸ್ವಿಚಿಂಗ್ ಹಾಗೂ ಸರ್ಕ್ಯೂಟ್ ಸ್ವಿಚಿಂಗ್. ಸರಿಯಾದ ಉತ್ತರ ಪ್ಯಾಕೆಟ್ ಸ್ವಿಚಿಂಗ್. ಪ್ಯಾಕೆಟ್ ಸ್ವಿಚಿಂಗ್ ಬಗ್ಗೆ ನೀವು ಡೀಟೇಲ್ ಆಗಿ ಓದಬಹುದು, ಆದ್ರೆ ಎಕ್ಸಾಮ್ಗಳಲ್ಲಿ ಸುಮಾರಷ್ಟು ಎಕ್ಸಾಮ್ಗಳಲ್ಲಿ ಅಷ್ಟು ಡೆಪ್ತ್ ಆಫ್ ನಾಲೆಡ್ಜ್ ಇನ್ ಕಂಪ್ಯೂಟರ್ ಸೈನ್ಸ್ ಬೇಕಾಗಿರಲ್ಲ. ಯಾಕಂದ್ರೆ ಇದರ ಹೆಸರು ಕಂಪ್ಯೂಟರ್ ಅವೇರ್ನೆಸ್. ಅಂದ್ರೆ ತಿಳುವಳಿಕೆ, ನಮ್ಗೆ ಗೊತ್ತಿರಬೇಕು ಅದ್ರ ಬಗ್ಗೆ. ಸೊ ಹೇಗೆ ಒಂದು ಇಂಟರ್ನೆಟ್, ಒಂದ್ ಟವರ್ ಇಂದ ಇಂಟರ್ನೆಟ್ ಬರ್ತಾ ಇರೋದ್ರಿಂದ ನೀವು ಆ ಟವರ್ ಕ್ರಾಸ್ ಆಗಿ ಇನ್ನೊಂದು ಟವರ್ಗೆ ಹೋದಾಗ ಹೇಗಾಗತ್ತೆ, ಇನ್ನೊಂದು ಪ್ಯಾಕೆಟ್ಸ್ ಆಫ್ ಡೇಟಾ ಏನಿರುತ್ತೆ ಅದು ಟ್ರಾನ್ಸ್ಫರ್ ಆಗಿ ಮತ್ತೆ ವಾಪಸ್ ಬರೋದು ಪ್ಯಾಕೆಟ್ ಸ್ವಿಚಿಂಗ್ ಅಂತ ಎಲ್ಲ ಕಾನ್ಸೆಪ್ಟ್ಸ್ ಇದೆ, ನೀವು ತಿಳ್ಕೋಬಹುದು. ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದೀಸ್ ಈಸ್ ನಾಟ್ ಅ ಮೈಕ್ರೋ ಪ್ರೊಸೆಸರ್.
ಈ ತರದ ಪ್ರಶ್ನೆಗಳಿಗೆ ಯಾವುದೇ ತರ್ಕ ಇರುವುದಿಲ್ಲ, ಯಾಕಂದ್ರೆ ಎಲ್ಲ ಹತ್ರ ನಂಬರ್ಸ್ ಇದೆ. ಸೊ ನಮ್ಗೆ ರೈಟ್ ಆನ್ಸರ್ ಗೊತ್ತಿರಬೇಕು. ಈ ತರದ ಕೆಲವು ಪ್ರಶ್ನೆಗೆ ರೈಟ್ ಆನ್ಸರ್ ಹುಡುಕೋದು ಕಷ್ಟ. ಆಲ್ಸೋ ಈ ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಈ ಕ್ವೆಶನ್ ಗೆ ಗ್ರೇಸ್ ಮಾರ್ಕ್ಸ್ ಕೊಡಲಾಗಿದೆ. ಓಕೆ, ಸೊ ಈ ಕ್ವೆಶನ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ADSL ಸ್ಟ್ಯಾಂಡ್ಸ್ ಫಾರ್, ADS ನ ವಿಸ್ತೃತ ರೂಪ ಏನು ಅಂದ್ರೆ ಆಟೋಮ್ಯಾಟಿಕ್ ಡಿಜಿಟಲ್ ಸ್ಯಾಟಲೈಟ್ ಲಿಂಕ್, ಅಸಿಮೆಟ್ರಿಕ್ ಡಿಜಿಟಲ್ ಸ್ಯಾಟಲೈಟ್ ಲಿಂಕ್, ಎಸಿಂಕ್ರನಸ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲಿಂಕ್, ಆಡಿಯೋ ಡಿಜಿಟಲ್ ಸಿಗ್ನೇಚರ್ ಲಿಂಕ್. ಆಪ್ಷನ್ 4 ತಪ್ಪು, ಯಾಕಂದ್ರೆ ಇಟ್ ಈಸ್ ಅ ಡಿಜಿಟಲ್ ಸಬ್ಸ್ಕ್ರೈಬರ್ ಲಿಂಕ್. ಆದ್ರೆ ಆಪ್ಷನ್ ನಲ್ಲಿ ಡಿಜಿಟಲ್ ಸಬ್ಸ್ಕ್ರೈಬರ್ ಲಿಂಕ್ ಒಂದರಲ್ಲೇ ಇರೋದು. ಇದರಲ್ಲಿ ಸರಿಯಾದ ಉತ್ತರ ಇದಕ್ಕೆ ಬಂದು ಎಸಿಮೆಟ್ರಿಕ್ ಈ ಪಾರ್ಟು, ಡಿಜಿಟಲ್ ಸಬ್ಸ್ಕ್ರೈಬರ್ ಲಿಂಕ್ ಈ ಪಾರ್ಟು. ಸೊ ದಟ್ ಈಸ್ ದ ಫುಲ್ ಫಾರ್ಮ್ ಆಫ್ ADSL. ಏನಪ್ಪಾ ಅದು ಅಂದ್ರೆ, ಈ ತರದ ಒಂದು ನಮ್ಮ ಕನ್ವೆನ್ಷನಲ್ ಟೆಲಿಫೋನ್ ಏನಿರ್ತಾ ಇತ್ತು, ಟೆಲಿಫೋನಿನ ಲೈನ್ಸ್, ಕಾಪರ್ ಲೈನ್ಸ್ ಆಫ್ ಟೆಲಿಫೋನಿಗೆ ಥ್ರೂ ಇಂಟರ್ನೆಟ್ ಯಾವಾಗ್ಲೂ ಫಾಸ್ಟರ್ ಇರುತ್ತೆ ಅನ್ನೋ ಅರ್ಲಿಯರ್ ಟೆಕ್ನಾಲಜಿ ಅದು ADSL ಟೆಕ್ನಾಲಜಿ ಅಂತ. ಸೊ ದ ಫುಲ್ ಫಾರ್ಮ್ ಇಸ್ ಎಸಿಮೆಟ್ರಿಕ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲಿಂಕ್.